ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಕಾರ್ತಿಕ್. ಇವತ್ತಿನ ವಿಡಿಯೋ ಸೀರೀಸಲ್ಲಿ ನಾವು 13ನೇ ಪಾಠ ಅಂದರೆ ಲೆಸನ್ ನಂಬರ್ 13 ಸಂಖ್ಯಾಶಾಸ್ತ್ರ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ನ ನಾವು ಇವತ್ತು ಅಧ್ಯಯನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ರೈಟ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಈ ಪಾಠದಿಂದ ಮೊದಲನೇ ಪ್ರಶ್ನೆ ನಾವು ನಮಗೆ ಏನು ಕೇಳ್ಕೊಬೇಕಂದ್ರೆ ಎಷ್ಟು ಅಂಕಗಳು ಬರ್ತಾ ಇದ್ದಾವೆ ಈ ಪಾಠದಿಂದ ನಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಅಂತ ಅಲ್ವಾ. ಸೊ ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಈ ಪಾಠದಿಂದ 5ರಿಂದ 6 ಮಾರ್ಕ್ಗಳು ಬರ್ತಾ ಇದ್ದಾವೆ. ರೈಟ್. ಸೊ ಈ ಪಾಠದ ಸ್ಪೆಷಾಲಿಟಿ ಒಂದಿದೆ. ಏನಪ್ಪ ಸ್ಪೆಷಾಲಿಟಿ ಅಂದರೆ ತುಂಬ ಕಡಿಮೆ ಕಾನ್ಸೆಪ್ಟ್ಸ್, ಓಕೆ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್, ಕ್ಯಾಲ್ಕುಲೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ ಆ್ಯಂಡ್ ವೆರಿ ಈಸಿ ಪಾಠ ಇದು. ಓಕೆ, ಕೊಟ್ಟಿರುವಂಥ 14 ಪಾಠನ ನೋಡಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಸಂಖ್ಯಾಶಾಸ್ತ್ರ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್. ಯಾಕೆ ಈಸಿಯೆಸ್ಟ್ ಚಾಪ್ಟರು? ಯಾಕಂದರೆ ಈ ಪ್ರಶ್ನೆಗಳು ಬಂದಾಗ ಎಕ್ಸಾಮಿನೇಷನಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಈಸಿಯಾಗಿ ಫುಲ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು, ಆದರೆ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಮಾಡಬೇಕು. ರೈಟ್. ಓಕೆ, ಸೊ 5ರಿಂದ 6 ಮಾರ್ಕ್ಗಳು ಬರ್ತಾ ಇದ್ದಾವೆ ಈ ಪಾಠದಿಂದ. ಈ ಪಾಠನ ಶುರು ಮಾಡೋಕ್ಕಿಂತ ಮುಂಚೆ ನಾವು ಏನೆಲ್ಲ ತಿಳಿದಿರಬೇಕು ಅಂತ ಒಂದ್ಸತಿ ನೋಡೋಣ. ಸೊ ಮೊದಲನೇದು ಸರಾಸರಿ ಅಂದರೆ ಏನು ಅಂದರೆ ವಾಟ್ ಈಸ್ ಮೀನ್. ಇದನ್ನು ನೀವು 9ನೇ ಕ್ಲಾಸಲ್ಲೇ ಓದಿರ್ತೀರ. ಸೊ ಮೀನ್ ಅಂದರೆ ಏನು? ಮೀನ್ ಅಂದರೆ ಅದನ್ನು ಫಸ್ಟ್ ಆಫ್ ಆಲ್ ನಾವು ರೆಪ್ರೆಸೆಂಟ್ ಮಾಡೋದು ಯಾವ ಲೆಟರಿಂದ ರೆಪ್ರೆಸೆಂಟ್ ಮಾಡ್ತೀವಿ? ಎಕ್ಸ್ ಬಾರ್ ಅನ್ನೋ ಒಂದು ಲೆಟರಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಎಕ್ಸ್ ಬಾರ್, ಕರೆಕ್ಟ್. ಸೊ ಎಕ್ಸ್ ಬಾರ್ ಅಂದರೆ ಮೀನ್. ಏನಿದು ಮೀನ್ ಅಂದರೆ? ಸೊ ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸಲ್ಲಿ ಇವಾಗ ನೀವು ಓದ್ತಾ ಇರುವಂಥ ಸ್ಕೂಲಲ್ಲಿ, ನೀವು ಓದ್ತಾ ಇರೋಂಥ ಕ್ಲಾಸಲ್ಲಿ ತುಂಬ ಜನ ಹುಡುಗರು ಇರ್ತಾರೆ. ಅಂದರೆ ಒಂದು 30ರಿಂದ 50 ಇಷ್ಟು ಜನರ ಹುಡುಗರು ಒಂದು ಕ್ಲಾಸಲ್ಲಿ ಇರ್ತಾರೆ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಮೀನ ತಿಳ್ಕೊಳ್ಳೋದಕ್ಕೆ ನಾವೇನು ಮಾಡೋಣ, ಒಂದು ಕ್ಲಾಸ್ನ ತೊಗೊಳ್ಳೋಣ. ಆ ಕ್ಲಾಸಲ್ಲಿ ಬರೀ 6 ಜನ ಹುಡುಗರು ಇದ್ದಾರೆ ಅಂತ ತೊಗೊಳ್ಳೋಣ. ಓಕೆ, ಬರೀ 6 ಜನ ಹುಡುಗರು ಇದ್ದಾರೆ ಅಂತ ತೊಗೊಳ್ಳೋಣ. ಈ ಥರ ತೊಗೊಂಡಾಗ ನಮಗೇನು ಬರುತ್ತೆ? ಸೊ ಈ 6 ಜನ ಹುಡುಗರ ವೆಯ್ಟ್ ಅಥವಾ ತೂಕ ಈ ರೀತಿ ಕೊಟ್ಟಿದ್ದಾರೆ. ಏನು? 30, 40, 30, 30, 50, 50 ಈ ಥರ ಕೊಟ್ಟಿದ್ದಾರೆ ವೆಯ್ಟ್. ಓಕೆ, ಸೊ ಈ ಕ್ಲಾಸಲ್ಲಿ 6 ಜನ ಇದ್ದಾರೆ. 6 ಜನ ಹುಡುಗರ ವೆಯ್ಟು ಇಷ್ಟು ಕೆ ಜಿಗಳಿದ್ದಾವೆ ಅಂತ ಹೇಳಿದ್ದಾರೆ. ಇವಾಗ ಒಂದು ಪ್ರಶ್ನೆನ ಕೇಳ್ತಾರೆ, ಈ ಕ್ಲಾಸಿನ ಅಥವಾ ಈ ಕಕ್ಷದ ಸರಾಸರಿಯ ತೂಕ ಎಷ್ಟು? ವಾಟ್ ಈಸ್ ದ ಮೀನ್ ವೆಯ್ಟ್ ಆಫ್ ದಿಸ್ ಕ್ಲಾಸ್ ಅಂತ. ಸೊ ಮೀನ್ ವೆಯ್ಟ್ ಅಂದರೆ ಏನು? ಮೀನ್ ವೆಯ್ಟ್ ಅಂದರೆ ಈ ಕ್ಲಾಸ್ ರೂಮಲ್ಲಿ ಮೀನ್ ವೆಯ್ಟ್ ಬಂದ್ಬಿಟ್ಟು ಇಷ್ಟು ಅಂತ ಹೇಳ್ಬೇಕು. ಎಷ್ಟು ಆ ಮೀನ್ ಅದನ್ನು ಹೇಗೆ ತೆಗೆಯೋದು ಅದನ್ನೇ ನೋಡೋಣ. ಸೊ ಮೀನ್ ತೆಗೆಯೋದಕ್ಕೆ ನಾವು ಒಂದು ಫಾರ್ಮುಲಾ ಯೂಸ್ ಮಾಡಬೇಕು. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎನ್ ಬೈ ಎನ್. ಈ ಸಮೇಷನ್ ಎನ್ ಅಂದರೆ ಏನು? ಈ ಸಮೇಷನ್ ಎನ್ ಅಂದರೆ ಎಲ್ಲ ತೂಕಗಳನ್ನು ನಾವು ಆ್ಯಡ್ ಮಾಡಬೇಕು. ಸಮೇಷನ್. ಸೊ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನಮಗೆ? ನೋಡಿ, 70, 100, 130, 180, 180, 230 ಅಂತ ಬರ್ತಾಯಿದೆ. ಓಕೆ, 230 ಅಂತ ಬರ್ತಾಯಿದೆ. ಡಿವೈಡೆಡ್ ಬೈ ಎಷ್ಟು ಜನ ಹುಡುಗರು ಇದ್ದಾರೆ? 6 ಜನ ಹುಡುಗರು ಇದ್ದಾರೆ. ಸೊ 6. ಸೊ 230 ಡಿವೈಡೆಡ್ ಬೈ 6 ಎಷ್ಟು ಬರುತ್ತೆ? 230 ಡಿವೈಡೆಡ್ ಬೈ 6 39, 38 ಎಷ್ಟೋ ಬರುತ್ತೆ. ಸೊ 39 ಅಂತ ತೊಗೊಳ್ಳೋಣ. 39 ಪಾಯಿಂಟ್ ಏನೋ ಬರುತ್ತೆ. ಸೊ ಇವಾಗ ಏನು ಹೇಳ್ಬೋದು ನಾವು? ಈ ಕ್ಲಾಸ್ ರೂಮಿನಲ್ಲಿ ಮೀನ್ ವೆಯ್ಟ್ ಬಂದ್ಬಿಟ್ಟು 39 ಪಾಯಿಂಟ್ ಎಷ್ಟೋ ವೆಯ್ಟ್ ಇದೆ ಅಂತ ಹೇಳ್ಬೋದು. ಹಂಗಂದ್ರೆ ಏನು? ಎಲ್ಲರೂ 39 kgನೇ ಇದ್ದಾರಾ? ಇಲ್ಲ, ಎಲ್ಲರೂ 39ಇಂದ ಆಸುಪಾಸಿದ್ದಾರೆ ಅಲ್ವಾ. ನೋಡಿ, 30, 40, 50, 50. ಸೊ 39 ಏನು ಹೇಳುತ್ತೆ? ಮೀನ್ ವೇಟ್, ಆವ್ರೇಜ್. ಸೊ ಎಲ್ಲನೂ ಸೇರಿಸಿ ಡಿವೈಡೆಡ್ ಬೈ ಎಷ್ಟು ಜನ ಇದನ್ನು ಡಿವೈಡ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ? ಮೀನ್ ಅಥವಾ ಆವ್ರೇಜ್ ಅಂತ ಕೂಡ ಕರೀತಾರೆ ಇದಕ್ಕೆ. ರೈಟ್. ಓಕೆ, ಇದು ಬಂದ್ಬಿಟ್ಟು ಮೀನ್ ಆಗಿದೆ ಮೊದಲನೇದು. ಎರಡನೇದೇನಿದೆ? ಮಧ್ಯಾಂಕ ಅಥವಾ ಮೀಡಿಯನ್ ಅಂದರೆ ಏನು? ಸೊ ಮೀಡಿಯನ್ನ ನಾವು ಯಾವ ರೀತಿ ಕಂಡುಹಿಡಿತಿದ್ವಿ ಹಿಂದಿನ ಕ್ಲಾಸಲ್ಲಿ? ಕೊಟ್ಟಿರುವಂಥ ಅಂಕಿಅಂಶಗಳನ್ನು, ಓಕೆ, ಕೊಟ್ಟಿರುವಂಥ ಡೇಟಾನ ನಾವು ಅರೇಂಜಿಂಗ್ ಆರ್ಡ್ರಲ್ಲಿ ಬರೀತಾ ಇದ್ವಿ. ಅರೇಂಜಿಂಗ್ ಆರ್ಡರ್ ಅಂದರೆ ಯಾವ ಥರ ಕಾಣಿಸುತ್ತಿದ್ದು ಇವಾಗ? ಸೊ 30, 30, 30, 40, 50, 50. ಓಕೆ, ಅಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡ್ತಾ ಇದ್ವಿ ಇದನ್ನು. ಅಸೆಂಡಿಂಗ್ ಆರ್ಡರ್ ಅಂದರೆ ಏನು? ಚಿಕ್ಕದ್ರಿಂದ ಹಿಡಿದ್ಬಿಟ್ಟು ದೊಡ್ಡದ್ರವರೆಗೂ. ರೈಟ್. ಇದನ್ನು ಅಸೆಂಡಿಂಗ್ ಆರ್ಡರ್ಲ್ಲಿ ಅರೇಂಜ್ ಮಾಡಬೇಕು. ನಾವೇನು ಕಂಡುಹಿಡ್ತಿದ್ವಿ? ಇದು ಮೀನ್ ಆಯ್ತು ಮೊದಲನೇದು. ಇವಾಗ ನಾವು ಮೀಡಿಯನ್ ಅಥವಾ ಮಧ್ಯಾಂಕನ ಕಂಡುಹಿಡಿತಾ ಇದ್ದೀವಿ. ಓಕೆ, ಅಸೆಂಡಿಂಗ್ ಆರ್ಡರ್ಲ್ಲಿ ಅರೇಂಜ್ ಮಾಡಿಬಿಟ್ಟು ಇವಾಗ ಮಧ್ಯದಲ್ಲಿರುವ ರೀಡಿಂಗ್ ಯಾವುದು? ಮಧ್ಯದಲ್ಲಿ 2 ರೀಡಿಂಗ್ಗಳಿದ್ದಾವೆ, 30, 40. ಸೊ ಇವೆರಡನ್ನ ತೊಗೊಳ್ಳಿ, ಆ್ಯಡ್ ಮಾಡಿ ಇದನ್ನು. 30 + 40 = 70 ಡಿವೈಡೆಡ್ ಬೈ 2. ಸೊ 35. ಸೊ 35 ನಮ್ಮ ಏನಾಗುತ್ತೆ? 35 ನಮ್ಮ ಮೀಡಿಯನ್ ಅಂತ ಆಗುತ್ತೆ. ರೈಟ್. ನೆಕ್ಸ್ಟು ಅದು ಎರಡನೇ ಪಾಯಿಂಟ್ ಆಯಿತು, ಮೀಡಿಯನ್ ಅಥವಾ ಮಧ್ಯಾಂಕ. ಮೀಡಿಯನ್ ಅಥವಾ ಮಧ್ಯಾಂಕ ಅಂದ್ರೇನು? ಕೊಟ್ಟಿರುವಂಥ ಅಂಕಿಅಂಶಗಳನ್ನು ಅಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕು. ಅಸೆಂಡಿಂಗ್ ಆರ್ಡರ್ ಅಂದ್ರೇನು? ಚಿಕ್ಕದ್ರಿಂದ ದೊಡ್ಡದವರೆಗೂ. ನೋಡಿ, 30, 30, 30, 40, 50, 50. ಓಕೆ, ಅಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಾದಮೇಲೆ ಮಧ್ಯದಲ್ಲಿರುವ ರೀಡಿಂಗು ಏನು ಬರುತ್ತೆ? ಇವಾಗ ಇಲ್ಲಿ 2 ಇದ್ದಾವೆ. ಸೊ 2 ಇರೋದ್ರಿಂದ ಏನು ಮಾಡ್ತಿದ್ದೀನಿ? ಇವೆರಡನ್ನ ಆ್ಯಡ್ ಮಾಡಿಬಿಟ್ಟು ಡಿವೈಡೆಡ್ ಬೈ 2 ಮಾಡ್ತಾಯಿದ್ದೀನಿ.
ಅಕಸ್ಮಾತ್ ಒಂದೇ ಇದೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಇಲ್ಲ ಒಂದೇ ಒಂದಿದೆ 35 ಇದೆ ಅಂದ್ಕೊಳ್ಳಿ, ಮಧ್ಯದಲ್ಲಿ ಇನ್ನೊಂದು ರೀಡಿಂಗ್ ಇದೆ 35. ಸೊ ಇದು ಕರೆಕ್ಟಾಗಿ ಮಧ್ಯದಲ್ಲಿ ಇದೆ ಅಲ್ವಾ, ಸೊ ಮೀಡಿಯನ್ ಇಸ್ 35 ಅಂತ ತೊಗೊಂಡ್ಬಿಡೋದು. ಅಕಸ್ಮಾತ್ ಮಿಡಲ್ ಟರ್ಮ್ ಒಂದೇ ಒಂದಿಲ್ಲ 2 ಇದಾವಂದರೆ ಎರಡನ್ನ ಆ್ಯಡ್ ಮಾಡ್ಬಿಟ್ಟು ಡಿವೈಡೆಡ್ ಬೈ 2 ಮಾಡಬೇಕು. ಒಂದೇ ಒಂದು ಮಿಡಲ್ ಟರ್ಮ್ ಇದೆ ಅಂದರೆ ಅದೇ ನಮ್ಮ ಮೀಡಿಯನ್ ಡೈರೆಕ್ಟಾಗಿ. ಕ್ಲಿಯರ್? ಓಕೆ, ಇದು ನಮ್ಮ ಮೀಡಿಯನ್. ಸೊ 2 ಪಾಯಿಂಟ್ಗಳು ಆಗೋಗಿದ್ದಾವೆ. ನೆಕ್ಸ್ಟು 3ನೇ ಪಾಯಿಂಟು, ಬಹುಲಕಗಳು ಎಂದರೇನು, ವಾಟ್ ಈಸ್ ಮೋಡ್ ಅಂತ ಕೇಳ್ತಾ ಇದ್ದಾರೆ. ಮೋಡ್ ತುಂಬ ಈಸಿ ಇದೆ. ಮೋಡಿಗೆ ಏನು ಮಾಡಬೇಕು ಗೊತ್ತಾ, ನಾವು ಮೋಡಿಗೆ ಕೊಟ್ಟಿರುವಂಥ ಅಂಕಿಅಂಶಗಳನ್ನು, ಸೊ ಮೋಡ್ ಅಥವಾ ಬಹುಲಕ, ಸೊ ಕೊಟ್ಟಿರುವಂಥ ಅಂಕಿಅಂಶನ ನಾವು ಏನು ಮಾಡಬೇಕು, ನೋಡಬೇಕು ಒಂದ್ಸತಿ. ಓಕೆ, ಅಬ್ಸರ್ವ್ ಮಾಡಿ ಇದನ್ನು ಅಬ್ಸರ್ವ್ ಮಾಡಿಬಿಟ್ಟು ಯಾವ ನಂಬರ್ ತುಂಬ ಸತಿ ರಿಪೀಟ್ ಆಗ್ತಾ ಇದೆ ನೋಡಿ, ಯಾವ ನಂಬರ್ ತುಂಬ ಸತಿ ರಿಪೀಟ್ ಆಗ್ತಾ ಇದೆ. 30 3 ಸತಿ ರಿಪೀಟ್ ಆಗ್ತಿದೆ, 50 2 ಸತಿ ರಿಪೀಟ್ ಆಗ್ತಿದೆ, 40 ಒಂದೇ ಒಂದು ಸತಿ ರಿಪೀಟ್ ಆಗ್ತಿದೆ. ಸೊ ಜಾಸ್ತಿ ಟೈಮ್ಸ್ ರಿಪೀಟ್ ಆಗ್ತಿರೋದು ಯಾವುದು, 30. ಸೊ ನಮ್ಮ ಬಹುಲಕ ಅಥವಾ ಮೋಡ್ ಎಷ್ಟಾಗುತ್ತೆ, 30 ಅಂತ ಆಗುತ್ತೆ. ಕ್ಲಿಯರ್? ಸೊ ಮೀಡಿಯನ್ 35 ಅಂತ ಬಂತು, ಮೋಡ್ 30 ಅಂತ ಬಂತು, ಮೀನ್ 230 ಡಿವೈಡೆಡ್ ಬೈ 6. ಸೊ ಅದು 39 ಪಾಯಿಂಟ್ ಎಷ್ಟೋ ಬರುತ್ತೆ, 38 ಪಾಯಿಂಟ್ ಎಷ್ಟೋ ಬರುತ್ತೆ. ಸೊ ಡಿವೈಡ್ ಮಾಡಿದಾಗ ನಮಗೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಕ್ಲಿಯರ್? ಓಕೆ, ಸೊ ಮೀನ್, ಮೀಡಿಯನ್, ಮೋಡ್. ಮೀಡಿಯನ್ ಅಂದರೆ ಏನು, ಅಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಿಬಿಟ್ಟು ಮಧ್ಯದಲ್ಲಿರೋ ಅಬ್ಸರ್ವೇಷನ್. ಮೋಡ್ ಅಂದರೆ ಯಾವ್ದು ಜಾಸ್ತಿ ಸತಿ ರಿಪೀಟ್ ಆಗಿದೆಯೋ ಅದನ್ನು ತೊಗೊಳ್ಳೋದು. ಮೀನ್ ಅಂದರೆ ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಡಿವೈಡೆಡ್ ಬೈ 6 ಇದಾವಲ್ಲ, ಸೊ ಡಿವೈಡೆಡ್ ಬೈ 6. ಸೊ ಇವಾಗ ನಿಮ್ಮ ಕ್ಲಾಸಲ್ಲಿ ನೀವು ಮೀನ್ ವೇಟ್ನ ಕಂಡುಹಿಡಿಬೇಕು ಅಥವಾ ಮೀನ್ ಹೈಟ್ನ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು, ಎಲ್ಲ ಹುಡುಗರ ಹೈಟ್ನ ಕಲೆಕ್ಟ್ ಮಾಡಿ ಆ್ಯಡ್ ಮಾಡಿ ಎಷ್ಟು ಜನ ಹುಡುಗರು ಅಥವಾ ಎಷ್ಟು ಜನ ಹುಡುಗಿರೋದು ಅದನ್ನು ಡಿವೈಡೆಡ್ ಬೈ ಎಷ್ಟು ಮಾಡಿಬಿಟ್ರೆ ಮೀನ್ ಹೈಟ್ ಗೊತ್ತಾಗುತ್ತೆ. ರೈಟ್? ಓಕೆ, ಸೊ ಇದು 3ನೇ ಪಾಯಿಂಟ್ ಕೂಡ ಆಗೋಗಿದೆ. 4ನೇ ಪಾಯಿಂಟ್ ಏನಿದೆ, ಅವರ್ಗೀಕೃತ ದತ್ತಾಂಶಗಳು ಎಂದರೇನು, ವಾಟ್ ಈಸ್ ಅನ್ಗ್ರೂಪ್ ಡೇಟಾ. 5ನೇ ಪಾಯಿಂಟು, ವರ್ಗೀಕೃತ ದತ್ತಾಂಶಗಳೆಂದರೇನು, ವಾಟ್ ಈಸ್ ಗ್ರೂಪ್ಡ್ ಡೇಟಾ. ಓಕೆ, ಸೊ ಗ್ರೂಪ್ಡ್ ಡೇಟಾ ಆ್ಯಂಡ್ ಅನ್ಗ್ರೂಪ್ ಡೇಟಾ. ಅನ್ಗ್ರೂಪ್ ಡೇಟಾ ಅಂದರೆ ಯಾವ ಥರ ಇರುತ್ತೆ, ಇದು ಗ್ರೂಪೇ ಆಗಿರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೋಡಿ, ಈ ಕ್ಲಾಸಲ್ಲಿ ನಾನು ಬರೀ 6 ಜನ ಅಂತ ತೊಗೊಂಡಿದ್ದೀನಿ. ಸೊ 6 ಜನ ಇರೋದು, 6 ತುಂಬ ಚಿಕ್ಕ ನಂಬರ್ ಅಲ್ವಾ, 6 ತುಂಬ ತುಂಬ ಚಿಕ್ಕ ನಂಬರ್. ಸೊ 6 ಜನ ಇರೋದು, ಇದಕ್ಕೆ ನಾನು ಏನು ಮಾಡಿದ್ದೀನಿ, 30 40 30 30 50 50 ಆರಾಮಾಗ ನಂಬರ್ ಆ ವೇಟ್ಗಳನ್ನ ತೊಗೊಂಡಿದ್ದೀನಿ. ಅನ್ಗ್ರೂಪ್ಡ್, ಇದು ಅನ್ಗ್ರೂಪ್ ಡೇಟಾ ಇದು. ಓಕೆ, ಇದನ್ನು ರಾ ಡೇಟಾ ಅಂತಲೂ ಕರೀತಾರೆ. ಅನ್ಗ್ರೂಪ್ ಡೇಟಾ ಅಂದರೆ ಏನಿಲ್ಲಿ ಗ್ರೂಪ್ಗಳಾಗಿಲ್ಲ. ರೈಟ್, ಇದು ಗ್ರೂಪ್ಗಳಾಗಿಲ್ಲ. ಸೊ ಇವಾಗ ಇದೇ ಕೆಲಸನ ನಾವು ನಿಮ್ಮ ಕ್ಲಾಸ್ ರೂಮ್ಗೆ ಅಥವಾ ನಿಮ್ಮ ಸ್ಕೂಲಿಗೆ ಮಾಡಬೇಕು ಅಂದ್ಕೊಳ್ಳಿ ಅಲ್ವಾ. ಅವಾಗ ಎಷ್ಟು ಜನ ಇದ್ದಾರೆ ನಿಮ್ಮ ಸ್ಕೂಲಲ್ಲಿ, ಕನಿಷ್ಠ ಒಂದು 500 ಜನ ಆದರೂ ಇದ್ದೇ ಇರ್ತಾರ, ಕಡಿಮೆ ಅಂದ್ರೆ ಒಂದು 500 ಜನ ಇರ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ. ಸೊ ಇವಾಗ 500 ಜನರ ವೇಟ್ನ ಈ ಥರ ಬರ್ಕೊಂಡು ಹೋದರೆ ತುಂಬ ದೊಡ್ಡದಾಗುತ್ತೆ. ಅವಾಗ ಏನು ಮಾಡ್ತೀವಿ ನಾವು, ಆ ಕೇಸಲ್ಲಿ ಗ್ರೂಪ್ ಮಾಡ್ತೀವಿ. ಗ್ರೂಪ್ ಅಂದರೆ ಏನು, ಇವಾಗ ನೋಡಿ 1 2 3 4 5 ಈ ಥರ ಎಲ್ಲಿವರೆಗೂ ಹೋಗುತ್ತೆ, 500ವರೆಗೂ ಹೋಗುತ್ತೆ. ಓಕೆ, 500 ಸ್ಟೂಡೆಂಟ್ಸ್ವರೆಗೂ ಹೋಗುತ್ತೆ. ಇವಾಗ ಎಲ್ಲ ಸ್ಟೂಡೆಂಟ್ಸಿನ ವೇಟ್ನ ತೊಗೊಳ್ಳೋಣ. ಸೊ ಈ ಸ್ಟೂಡೆಂಟಿನ ವೇಟು 33, ಈ ಸ್ಟೂಡೆಂಟಿನ ವೇಟು 40, ಈ ಸ್ಟೂಡೆಂಟಿನ ವೇಟು 35, ಈ ಸ್ಟೂಡೆಂಟಿನ ವೇಟು 90. ಓಕೆ, ಈ ಸ್ಟೂಡೆಂಟಿನ ವೇಟು 80, ಆ ಥರ ಏನಾದರೂ ತೊಗೊಳ್ಳೋಣ. ಸೊ ಇಲ್ಲಿ ಹಾಗೆ ಹೋಗ್ತಾ ಇರುತ್ತೆ. 500 ಸ್ಟೂಡೆಂಟಿನ ವೇಟ್ ಬಂದ್ಬಿಟ್ಟು 72 ಅಂತ ತೊಗೊಳ್ಳೋಣ. ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ. ಇವಾಗ ಇಲ್ಲಿ 33 ಇದೆ, 40 ಇದೆ, 35 ಇದೆ, ಮತ್ತು ಯಾರಾದರೂ ಒಬ್ಬ ಹುಡುಗ 30 ಆಸ್ಪಾಸ್ ಆದರೂ ಇದ್ದೇ ಇರ್ತಾನ ಅಲ್ವಾ. ಸೊ ಇವಾಗ ಮೀನ ಕಂಡುಹಿಡಿಬೇಕಂದ್ರೆ ಏನಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಡಿವೈಡೆಡ್ ಬೈ 500 ಮತ್ತು 500 ಟರ್ಮ್ಗಳನ್ನೂ ಆ್ಯಡ್ ಮಾಡಬೇಕು ಅಲ್ವಾ. ಇಂಥ ಪರಿಸ್ಥಿತಿಯಲ್ಲಿ ಯಾವಾಗ ಡಾಟಾ ತುಂಬ ದೊಡ್ಡದಾಗುತ್ತೋ, ಇವಾಗ ಇದು ದೊಡ್ಡದಂದರೆ ನಾವು ಎಷ್ಟು ತೊಗೊಂಡಿದ್ದೀವಿ, 500 ತೊಗೊಂಡಿದ್ದೀವಿ ಅಷ್ಟೇ. ಬಟ್ ನಾವು ಇಂಡಿಯಾನ ನಾವು ಒಂದು ರಾಷ್ಟ್ರ, ಒಂದು ನೇಷನ್ ಅಂತ ತೊಗೊಂಡಾಗ ಎಷ್ಟು ಜನ ಇದ್ದಾರೆ, 140 ಕೋಟಿಗಿಂತ ಜಾಸ್ತಿ ಜನ ಇದ್ದಾರೆ. ಇವಾಗ 140 ಕೋಟಿನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 140 ಕೋಟಿ ಮಾಡಿದ್ರೆ ತುಂಬ ಟೈಮ್ ಆಗುತ್ತೆ. ಸೊ ಯಾವಾಗ ಡಾಟಾ ತುಂಬ ದೊಡ್ಡದಾಗಿರುತ್ತೋ, ಚಿಕ್ಕದಾಗಿದ್ದರೆ ಓಕೆ, ಚಿಕ್ಕದಾಗಿದ್ದರೆ ಈ ಥರ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ಯಾವಾಗ ಡಾಟಾ ತುಂಬ ದೊಡ್ಡದಾಗುತ್ತೋ ಅವಾಗ ಏನು ಮಾಡಬೇಕು, ನಾವು ಗ್ರೂಪ್ ಮಾಡಬೇಕು ಡೇಟಾನ. ಗ್ರೂಪ್ ಅಂದರೆ ಏನು, ಅಥವಾ ಏನು ಮಾಡಬೇಕು ನಾವು, ವರ್ಗೀಕೃತ ದತ್ತಾಂಶಗಳನ್ನು ಕಂಡುಹಿಡಿಬೇಕು. ವರ್ಗೀಕೃತ ದತ್ತಾಂಶ ಅಥವಾ ಗ್ರೂಪ್ ಅಂದರೆ ಏನಂದರೆ 30 to 40 ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕಿ, 1 2 3, ಸೊ ಇಲ್ಲೊಂದು 4 5 6, ಸೊ ಒಂದು 56 ಜನ ಇದ್ದಾರೆ. ಸೊ 56 ಜನ ಏನು, ಈ 56 ಜನರ ವೇಟು 30ರಿಂದ 40 ಒಳಗಿರುತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಸೊ ಇದು ಗ್ರೂಪಿಂಗ್ ದ ಡೇಟಾ. ಇದು ರಾ ಡೇಟಾ, ಅನ್ಗ್ರೂಪ್ ಡೇಟಾ. ಇದು ಅವರ್ಗೀಕೃತ, ಇದು ವರ್ಗೀಕೃತ. ಅವರ್ಗೀಕೃತ ಯಾವಾಗ ಮಾಡ್ಬೋದು ನಾವು, ಯಾವಾಗ ತುಂಬ ಚಿಕ್ಕ ನಂಬರ್ಗಳಿರ್ತಾವೋ ಅವಾಗ ಅವರ್ಗೀಕೃತ ಡೇಟಾನ ತೊಗೊಂಡು ನಾವು ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ನ ಆರಾಮಾಗಿ ಕಂಡುಹಿಡಿಬೋದು. ಯಾವಾಗ ಡಾಟಾ ತುಂಬ ದೊಡ್ಡದಾಗುತ್ತೋ, ಇಲ್ಲಿ 500, ಇಂಡಿಯಾ ತೊಗೊಂಡ್ರೆ 140 ಕೋಟಿ, ಅವಾಗ ಏನು ಮಾಡಬೇಕು, ಈ ಥರ ಮಾಡೋಕ್ಕೆ ಸಾಧ್ಯನಾ, ಈ ಥರ ಮಾಡೋದಕ್ಕೆ ಸಾಧ್ಯ, ಬಟ್ ತುಂಬ ಟೈಮ್ ಆಗುತ್ತೆ. ಸೊ ಪ್ರೋಸೆಸ್ನ ಬೇಗ ಮಾಡಬೇಕಂತ ನಾವೇನು ಮಾಡ್ತಿದ್ವಿ, ಗ್ರೂಪ್ನ ಮಾಡ್ತಾಯಿದ್ದೀವಿ.
ಸೊ 30ರಿಂದ 40 ವೇಟಲ್ಲಿರುವ ಎಷ್ಟು ಜನ ಇದ್ದಾರೆ? 56 ಜನ ಇದ್ದಾರೆ. ಸೊ ನೆಕ್ಸ್ಟು 40ರಿಂದ 50 ಎಷ್ಟು ಜನ ಇದ್ದಾರೆ? 65 ಜನ ಇದ್ದಾರೆ. ಸೊ ಇದೇ ಥರ ಎಷ್ಟೆಲ್ಲ ವೇಟ್ಗಳಿದಾವೋ ಅಷ್ಟೆಲ್ಲ ವೇಟ್ಗಳು ಬರ್ಕೊಂಡು ಎಷ್ಟೆಷ್ಟು ಜನ ಇದ್ದಾರೆ ಅಂತ ನೋಡಿಬಿಟ್ಟು ಈ ಥರ ಡೇಟಾ ರೆಪ್ರೆಸೆಂಟ್ ಮಾಡ್ತೀವಲ್ವಾ, ಇದಕ್ಕೆ ನಾವು ಗ್ರೂಪ್ಡ್ ಡೇಟಾ ಅಂತ ಕರಿತೀವಿ. ಅಂದರೆ ವರ್ಗೀಕೃತ, ಕರೆಕ್ಟ್, ವರ್ಗೀಕೃತ ದತ್ತಾಂಶಗಳು ಅಂದರೆ ಏನು? ಗ್ರೂಪ್ಡ್ ಡೇಟಾ. ಗ್ರೂಪ್ ಡೇಟಾ ಅಂದರೆ ಈ ಥರ ಗ್ರೂಪ್ ಮಾಡ್ತಿದ್ದೀವಿ. ಅವರ್ಗೀಕೃತ ಅಂದರೆ ಅನ್ಗ್ರೂಪ್ಡ್. ಸೊ ಇಂಡಿವಿಜುವಲ್ ವೇಟ್ಗಳನ್ನ ಈ ಥರ ಬರೀತಾ ಇದ್ದೀವಿ. ಕ್ಲಿಯರ್? ಸೊ ಇದೆಲ್ಲ ನಾವು ಏನು ತಿಳಿದಿರಬೇಕು ಈ ಪಾಠನ ಶುರು ಮಾಡೋಕ್ಕಿಂತ ಮುಂಚೆ. ನಾವಿನ್ನ ಪಾಠನ ಶುರು ಮಾಡಿಲ್ಲ. ಸೊ ಇದೆಲ್ಲ ನಿಮಗೆ ಗೊತ್ತಿರಬೇಕು ಮುಂಚೆನೆ. ಸೊ ಇಲ್ಲಿ ಒಂದು ಒಳ್ಳೆ ಐಡಿಯಾ ಬಂದಿದೆ ಅನಿಸುತ್ತೆ. ಮೀನ್ ಅಂದರೆ ಏನು, ಮೀಡಿಯನ್ ಅಂದರೆ ಏನು, ಮೋಡ್ ಅಂದರೆ ಏನು, ಅನ್ಗ್ರೂಪ್ಡ್ ಅಂದರೆ ಏನು, ಗ್ರೂಪ್ಡ್ ಅಂದರೆ ಏನು ಅಂತ. ಸೊ ಇವಾಗ ಇದನ್ನು ತಿಳ್ಕೊಂಡು ನಾವೇನು ಮಾಡೋಣ, ಮುಂದಿನ ಸ್ಲೈಡಿಗೆ ಹೋಗೋಣ. ಸೊ ಮುಂದಿನ ಸ್ಲೈಡಲ್ಲಿ ಏನಿದೆ? ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಸಂಖ್ಯಾಶಾಸ್ತ್ರ. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಸಂಖ್ಯಾಶಾಸ್ತ್ರ ಅಂದರೆ ಏನು? ಕಲೆಕ್ಷನ್, ಇಂಟರ್ಪ್ರಿಟೇಷನ್ ಆ್ಯಂಡ್ ಅನಾಲಿಸಿಸ್ ಆಫ್ ಡೇಟಾ. ಅಂದರೆ ಡೇಟಾ ಅಂದ್ರೇನು? ಡೇಟಾ ಏನು ಬೇಕಾದ್ರೆ ಇರ್ಬೋದು. ನಾವು ಹಿಂದಿನ ಉದಾಹರಣೆಯಲ್ಲಿ ತೂಕನ ತಗೊಂಡಿದ್ದೀವಿ. ಓಕೆ, ವಿದ್ಯಾರ್ಥಿಗಳ ತೂಕನ ತಗೊಂಡಿದ್ದೀವಿ. ಅದು ನಮ್ಮ ಒಂದು ಅಂಕಿಅಂಶ ಅಥವಾ ಅದು ನಮ್ಮ ಡೇಟಾ. ಸೊ ಅಂಕಿಅಂಶನ ಕೂಡಿಸಿ ನೋಡಿ ಅದರಿಂದ ನಾವು ಏನು ತೆಗಿಬೋದು? ಕರೆಕ್ಟ್, ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಕರೆಕ್ಟ್, ಡೇಟಾನ ತಗೊಳ್ಳೋದು, ಓಕೆ, ಅಬ್ಸರ್ವ್ ಮಾಡೋದು, ಇಂಟರ್ಪ್ರಿಟ್ ಮಾಡೋದು, ಅನಾಲಿಸಿಸ್ ಮಾಡೋದು, ಇಷ್ಟಕ್ಕೂ ನಾವೇನಂತ ಕರಿತೀವಿ? ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಸೊ 10ನೇ ತರಗತಿಯ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಾವೇನೇನೆಲ್ಲ ಕಲಿತಾ ಇದ್ದೀವಿ? ಈ ಪಾಠದ ಸಿದ್ಧಾಂತಗಳು ಏನೇನಿದ್ದಾವೆ? ಸೊ ಬರೀ 3 ಸಿದ್ಧಾಂತಗಳಿದ್ದಾವೆ. ನಾನು ಹೇಳ್ದಂಗೆ ಈ ಪಾಠ ತುಂಬಾ ಈಸಿಯಾಗಿರುವಂಥ ಪಾಠ ಅಲ್ವಾ? ಸೊ ಯಾವುದು 3 ಸಿದ್ಧಾಂತ? ವರ್ಗೀಕೃತ ದತ್ತಾಂಶಗಳ ಸರಾಸರಿ. ವರ್ಗೀಕೃತ ಅಂದರೆ ಗ್ರೂಪ್ ಯಾವಾಗ ಮಾಡ್ತೀವಿ? ಯಾವಾಗ ನಂಬರ್ ತುಂಬ ಜಾಸ್ತಿ ಇರುತ್ತೋ ಆವಾಗ ಗ್ರೂಪ್ ಮಾಡ್ತೀವಿ. ಓಕೆ, ಅಂದರೆ ಮೀನ್ ಆಫ್ ಗ್ರೂಪ್ ಡೇಟಾ. ಎರಡನೇದು ವರ್ಗೀಕೃತ ದತ್ತಾಂಶಗಳ ಬಹುಲಕ ಅಂದರೆ ಮೋಡ್ ಆಫ್ ಗ್ರೂಪ್ ಡೇಟಾ. ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕ ಮೀಡಿಯನ್ ಆಫ್ ಗ್ರೂಪ್ ಡೇಟಾ. ಸೊ ನಾವು ನೋಡೋದು ಈ 3 ಸಿದ್ಧಾಂತಗಳನ್ನು. ಓಕೆ, ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲೂ ಅಷ್ಟೇ ಈ 3ರಲ್ಲಿ ಯಾವುದಾದ್ರೂ 2 ಅಥವಾ 1 ಕೇಳ್ತಾರೆ, ಮಿಸ್ಸೇ ಇಲ್ಲ. ಸೊ ನೀವು 3 ಕಲ್ತ್ಕೊಂಡ್ಬಿಟ್ರೆ 3 ಮಾರ್ಕ್ಸ್. 3 ಮಾರ್ಕಿನ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಈ 3ರಲ್ಲಿ ಆದರೂ ಒಂದು ಬಂದೇ ಬರುತ್ತೆ. ಸೊ ಅಲ್ಲಿಗೆ 3 ಮಾರ್ಕ್ ಆಯಿತು. ಕೆಲವೊಂದು ಸತಿ 2 ಪ್ರಶ್ನೆ ಕೇಳ್ಬೋದು, ಅಥವಾ 2 ಮಾರ್ಕಲ್ಲೂ ಕೇಳ್ತಾರೆ ಹಾಗೂ MCQ ಟೈಪ್ಸಲ್ಲೂ ಕೇಳ್ತಾರೆ ಇದನ್ನು. ರೈಟ್? ಸೊ ಈ 3 ಈ ಪಾಠದಲ್ಲಿರುವಂಥ ಸಿದ್ಧಾಂತಗಳು. ನಾವೇನು ನೋಡ್ತಾ ಇದ್ದೀವಿ? ಮತ್ತು ಅವರ್ಗೀಕೃತ ನೋಡ್ತಿಲ್ಲ, ವರ್ಗೀಕೃತ ಅಂದರೆ ಗ್ರೂಪ್ಡ್ ಡೇಟಾನ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ರೈಟ್? ಸೊ ಮೊದಲನೆಯದು ನೋಡೋಣ ಈಗ. ಸೊ ಮೊದಲನೆಯ ಸಿದ್ಧಾಂತ ಏನಿದೆ? ವರ್ಗಾಕೃತಿಯ ದತ್ತಾಂಶಗಳ ಸರಾಸರಿ ಅಂದರೆ ಮೀನ್ ಆಫ್ ಗ್ರೂಪ್ಡ್ ಡೇಟಾ ಅಂತ. ರೈಟ್? ಸೊ ಮೀನ್ ಆಫ್ ಗ್ರೂಪ್ ಡೇಟಾ. ಸೊ ಅನ್ಗ್ರೂಪ್ಡ್ ಡೇಟಾ, ಅವರ್ಗೀಕೃತ ದತ್ತಾಂಶಗಳನ್ನು ಸರಾಸರಿ ಹೇಗೆ ಕಂಡುಹಿಡಿಯೋದು ನಾವು ಏನು ತಿಳಿದಿರಬೇಕು ಅನ್ನೋ ಒಂದು ಸ್ಲೈಡಲ್ಲಿ ನೋಡಿದ್ದೀವಿ ಅಲ್ವಾ? ಸೊ ಇವಾಗ ವರ್ಗೀಕೃತ ಅಂದರೆ ಗ್ರೂಪ್ಡ್, ಕರೆಕ್ಟ್, ವರ್ಗೀಕೃತ ದತ್ತಾಂಶಗಳ ಸರಾಸರಿ. ಸೊ ಇವಾಗ ಡೇಟಾನ ಗ್ರೂಪ್ ಮಾಡಿದಾಗ ನಾವು ಆ ಗ್ರೂಪ್ಡ್ ಡೇಟಾಯಿನ ಸರಾಸರಿ ಅಥವಾ ಮೀನನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದು ಇಲ್ಲಿ ನಾವು ಕಲಿತಾ ಇದ್ವಿ. ಓಕೆ, ಸೊ ಇಲ್ಲಿ ನಿಮ್ಮ ಕೆಲಸ ಸ್ಟೂಡೆಂಟ್ಸ್ ಆಗಿ, ಓಕೆ, ವಿದ್ಯಾರ್ಥಿಗಳಾಗಿ ಇಲ್ಲಿ ನಿಮ್ಮ ಕೆಲಸ ಏನಂದರೆ, ನಾನಿಲ್ಲಿ ಬರೆಯುವಂಥ ಫಾರ್ಮುಲಾನ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಸೊ ಈ ಪಾಠನೇ ಆ ರೀತಿ ಇದೆ. ಓಕೆ, ಜಸ್ಟ್ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. ಫಾರ್ಮುಲಾದಲ್ಲಿ ಬರುವಂಥ ಟರ್ಮ್ಸ್ ಅಥವಾ ಪದಗಳನ್ನು ನಾವು ಕೋಷ್ಟಕದಿಂದ ತಗೊಂಡು ಇಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಿಬಿಟ್ರೆ ಅದೇ ನಮ್ಮ ಸರಿಯಾದ ಉತ್ತರ. ಇಷ್ಟೇ ನಿಮ್ಮ ಕೆಲಸ. ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ, ಪದಗಳನ್ನು ಹೇಗೆ ಕೋಷ್ಟಕದಿಂದ ತಗೋಬೇಕು ಅದು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಅದನ್ನು ಮಾಡಿ ಹಾಕಿ ಸಾಲ್ವ್ ಮಾಡಿಬಿಟ್ರೆ ನಿಮ್ಮ ಕೆಲಸ ಇಲ್ಲಿಗೆ ಮುಗಿಯುತ್ತೆ. ಯಾವ ಚಾಪ್ಟ್ರಲ್ಲಿ? ಸಂಖ್ಯಾಶಾಸ್ತ್ರ ಅಥವಾ ಸ್ಟ್ಯಾಟಿಸ್ಟಿಕ್ ಚಾಪ್ಟ್ರಲ್ಲಿ. ಓಕೆ, ಸೊ ಮೀನ್ ಆಫ್ ಗ್ರೂಪ್ ಡೇಟಾ, ಓಕೆ, ವರ್ಗಾಕೃತಿಯ ದತ್ತಾಂಶಗಳ ಸರಾಸರಿನ ಕಂಡುಹಿಡಿಯೋದಕ್ಕೆ 3 ವಿಧಾನನ ನಾವು ಕಲಿತೀವಿ. ಮೊದಲನೆಯ ವಿಧಾನ ಡೈರೆಕ್ಟ್ ಮೆಥಡ್ ಅಥವಾ ಇದಕ್ಕೆ ನಾವು ನೇರ ವಿಧಾನ ಅಂತ ಕರಿತೀವಿ. ಸೊ ನೇರ ವಿಧಾನದಲ್ಲಿ ಮೀನಿನ ಫಾರ್ಮುಲಾ ಯಾವ ರೀತಿ ಕೊಟ್ಟಿದ್ದಾರೆ? x ಬಾರ್ ಇಸ್ ಈಕ್ವಲ್ ಟು ಸಮೇಷನ್ fi xi ಬೈ ಸಮೇಷನ್ fi. ಕರೆಕ್ಟ್? ಸೊ ಈ fi ಅಂದರೆ ಏನು ಅಂತ ಕೇಳ್ತಾ ಇದ್ರೆ ನೀವು, ವರ್ಗಾಕೃತಿ, ಓಕೆ, ವರ್ಗೀಕೃತದಲ್ಲಿ ಗ್ರೂಪ್ ಡೇಟಾದಲ್ಲಿ ನಾನು ನಿಮ್ಗೆ ಹೇಳಿದೆ. ಸೊ 30ರಿಂದ 40 ತೂಕ ಇರೋ ಜನರು ಅಥವಾ ತೂಕ ಇರೋ ಹುಡುಗರನ್ನ, ಎಷ್ಟು ಜನ ಹುಡುಗರಿದ್ದಾರೆ? 56 ಜನ ಹುಡುಗರಿದ್ದಾರೆ. ಸೊ ಆ 56 ಇದೆ ನೋಡಿ, 30ರಿಂದ 40 ವೆಯ್ಟ್ಸ್ ಇರುವಂಥ ಹುಡುಗರು 56 ಜನ ಇದ್ದಾರೆ. ಈ 56 ಬಂದ್ಬಿಟ್ಟು ಏನಾಗುತ್ತೆ? ನಮ್ಮ fi ಆಗುತ್ತೆ. ಸೊ xi ಏನಂತ ಕರಿತೀವಿ? xi ನಾವು ಕ್ಲಾಸ್ ಮಾರ್ಕ್ ಅಥವಾ ಮಧ್ಯ ಬಿಂದು ಅಂತ ಕರಿತೀವಿ. ರೈಟ್? ಇದು ಮೊದಲನೆಯ ವಿಧಾನ. ಯಾವುದಿದು? ಡೈರೆಕ್ಟ್
ಮೆಥಡ್ ಅಥವಾ ನೇರ ವಿಧಾನದಲ್ಲಿ ಫಾರ್ಮುಲಾ ಈ ರೀತಿ ಕೊಟ್ಟಿದ್ದಾರೆ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಐ ಎಕ್ಸ್ ಐ ಬೈ ಸಮೇಷನ್ ಎಫ್ ಐ. ಸೊ ಎಫ್ ಐ ಅಂದರೆ ಏನಂತ ಹೇಳಿದ್ದೀನಿ, ಎಕ್ಸ್ ಐ ಅಂತ ಹೇಳಿದ್ದೀನಿ. ಈ ಸಮೇಷನ್ ಸಿಂಬಲ್ ಇದೆ ನೋಡಿ, ಹೀಗಾದರೆ ಏನು ಗೊತ್ತಾ, ಹೀಗಂದ್ರೆ ನಾವೆಲ್ಲಾನು ಆ್ಯಡ್ ಮಾಡಬೇಕು ಅಂತ ಅರ್ಥ ಅಷ್ಟೇ. ಓಕೆ, ಇದಕ್ಕೆ ಸಮೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೆಯ ವಿಧಾನ ಇದರಲ್ಲಿ ಯಾವುದಿದೆ ಅಂತ ನೋಡೋಣ. ಸೆಕೆಂಡ್ ಮೆಥಡ್ ಬಂದ್ಬಿಟ್ಟು ಅಸ್ಯೂಮ್ಡ್ ಮೀನ್ ಮೆಥಡ್, ಅಥವಾ ಇದಕ್ಕೆ ನಾವು ಅಂದಾಜು ವಿಧಾನ ಅಂತ ಕೂಡ ಕರಿತೀವಿ. ಸೊ ಈ ಅಂದಾಜು ವಿಧಾನಿನ ಫಾರ್ಮುಲಾ ಯಾವ ರೀತಿ ಕೊಟ್ಟಿದ್ದಾರೆ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮೇಷನ್ ಎಫ್ ಐ ಡಿ ಐ ಬೈ ಸಮೇಷನ್ ಎಫ್ ಐ. ಕರೆಕ್ಟ್? ಓಕೆ, ಸೊ ಇಲ್ಲಿ ಎಕ್ಸ್ ಐ ಅಂದರೆ ಗೊತ್ತು, ಮಧ್ಯ ಬಿಂದು ಅಂತ. ಕರೆಕ್ಟ್, ಕ್ಲಾಸ್ ಮಾರ್ಕ್ ಅಂತ ಗೊತ್ತಿರ್ತಾರೆ. ಇವಾಗ ಈ ಎಕ್ಸ್ ಐನ ಜಾಗದಲ್ಲಿ ಏನು ಬರ್ತಾ ಇದೆ, ಡಿ ಐ ಅಂತ ಬರ್ತಾ ಇದೆ. ಸೊ ಈ ಡಿ ಐ ಅಂದರೆ ಏನು, ಇಲ್ಲೇ ಬರ್ತೀನಿ ನೋಡಿ ಕೆಳಗಡೆ. ಡಿ ಐ ಇಸ್ ನಥಿಂಗ್ ಬಟ್ ಎಕ್ಸ್ ಐ ಮೈನಸ್ ಎ ಅಷ್ಟೇ. ಸೊ ಎಕ್ಸ್ ಐ ಅಂದರೆ ಗೊತ್ತಾಗಿದೆ ಅಲ್ವಾ. ಇಲ್ಲಿ ಎ ಅಂದರೆ ಏನು, ಎ ಅಂದರೆ ನಾವು ಅಂದಾಜು ಸರಾಸರಿ. ಓಕೆ, ಅಂದಾಜು ಸರಾಸರಿ, ಅಸ್ಯೂಮ್ಡ್ ಮೀನ್. ಅಂದಾಜು ಸರಾಸರಿ ನಾವು ಎಲ್ಲಿಂದ ತೆಗಿಬೇಕು, ಅದನ್ನು ಮತ್ತೆ ನಾವು ಕೊಟ್ಟಿರುವಂಥ ಕೋಷ್ಟಕದಿಂದನೇ ತೆಗಿಬೇಕು. ಯಾವ ರೀತಿ ತೆಗಿಬೇಕು ಹೇಳ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ನಾವು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ, ಜಸ್ಟ್ ಸೂತ್ರಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಈ ಸೂತ್ರದಲ್ಲಿ ಬರುವಂಥ ಪದಗಳು ಯಾವುವು ಅದ್ರ ಬಗ್ಗೆನೂ ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ರೈಟ್, ಈಗ ಮೂರನೇದೇನಿದೆ, ಮೂರನೇದು ಹಂತ ವಿಚಲನ ಅಥವಾ ಇದಕ್ಕೆ ನಾವು ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತ ಕೂಡ ಕರಿತೀವಿ. ಓಕೆ, ಇಂಗ್ಲೀಷಲ್ಲಿ ಸ್ಟೆಪ್ ಡಿವಿಯೇಷನ್ ಅಂತ ಕರಿತೀವಿ, ಕನ್ನಡದಲ್ಲಿ ಹಂತ ವಿಚಲನ ಅಂತ ಕರಿತೀವಿ. ಈ ವಿಧಾನದಲ್ಲಿ ಮೀನನ್ನು ಯಾವ ರೀತಿ ಕಂಡುಹಿಡಿಬೋದು, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮೇಷನ್ ಎಫ್ ಐ ಯು ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಆಫ್ ಹೆಚ್. ಓಕೆ, ಇದು ನಮ್ಮ ಏನಿದು ಸೂತ್ರ. ಓಕೆ, ಯಾವ ಸೂತ್ರ ಇದು, ಹಂತ ವಿಚಲನ ವಿಧಾನದ ಸೂತ್ರ, ಸ್ಟೆಪ್ ಡಿವಿಯೇಷನ್ ಮೆಥಡಿನ ಸೂತ್ರ. ಓಕೆ, ಇಲ್ಲಿ ಹೆಚ್ ಅಂದರೆ ಏನು, ಹೆಚ್ ಅಂದರೆ ಕ್ಲಾಸ್ ಇಂಟರ್ವೆಲ್ ಅಥವಾ ವರ್ಗಾಂತರದ ಗಾತ್ರ ಅಂತ ಕರಿತೀವಿ. ಹೆಚ್ ಅಂದರೆ ವರ್ಗಾಂತರದ ಗಾತ್ರ. ಸೊ ವರ್ಗಾಂತರದ ಗಾತ್ರ ಹಿಂದಿನ ಉದಾಹರಣೆದಲ್ಲಿ ಎಲ್ಲಿ ನೋಡಿದ್ವಿ ನಾವು, ಸೊ 40ರಿಂದ 50, ಸೊ 30ರಿಂದ 40 ವೇಟ್ ಇರುವ ಮಕ್ಕಳು ಎಷ್ಟು ಜನ ಇದ್ರು, 56 ಜನ. ಸೊ ಇಲ್ಲಿ ಹೆಚ್ ಏನಾಗುತ್ತೆ, ಹೆಚ್ ಇಸ್ ಈಕ್ವಲ್ ಟು 10 ಆಗುತ್ತೆ. ಓಕೆ, ಯಾಕಂದರೆ ಇಲ್ಲಿ ಡಿಫ್ರೆನ್ಸ್ ಬಂದ್ಬಿಟ್ಟು 10 ಇದೆ ಅಲ್ವಾ. ಸೊ ವರ್ಗಾಂತರದ ಗಾತ್ರ ಇಲ್ಲಿ 10 ಆಗುತ್ತೆ. ರೈಟ್, ಸೊ ಈ ಹೆಚ್ನ ಹೇಗೆ ತೆಗಿಬೇಕಂತ ಹೇಳಿದ್ದೀನಿ. ಇವಾಗ ಈ ಯು ಐ ಇದೆ ನೋಡಿ, ಈ ಯು ಐ ಅಂದರೆ ಏನು, ಯು ಐ ಅಂದರೆ ಈ ರೀತಿ ಬಡಿಬೋದು ನಾವು, ಯು ಐ ಈಕ್ವಲ್ಸ್ ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಹೆಚ್. ಓಕೆ, ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಓಕೆ, ಎ ಅಂದರೆ ಮತ್ತೇನು, ಅಂದಾಜು ಸರಾಸರಿ. ನಾವು ಅದನ್ನು ಮತ್ತೆ ಕೋಷ್ಟಕದಿಂದ ತಗೋತೀವಿ. ರೈಟ್, ಸೊ ಮೀನಿನಲ್ಲಿ ಈ 3 ಮೆಥಡ್ಗಳಿದ್ದಾವೆ. ಮೊದಲನೇದು ಡೈರೆಕ್ಟ್ ಅಥವಾ ನೇರ ವಿಧಾನ, ಈ ಥರ ಇದೆ ಫಾರ್ಮುಲಾ. ಅಸ್ಯೂಮ್ಡ್ ಅಥವಾ ಅಂದಾಜು ವಿಧಾನ, ಈ ಥರ ಇದೆ ಫಾರ್ಮುಲಾ. ಹಂತ ವಿಚಲನ ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ಗೆ ಈ ರೀತಿ ಇದೆ ಫಾರ್ಮುಲಾ. ರೈಟ್, ಸೊ ಈ ಫಾರ್ಮುಲಾಸು, ಈ 3 ಫಾರ್ಮುಲಾಸ್ನ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ಮೀನಲ್ಲಿ. ಸೊ ಮೀನ್ ಈ ಪ್ರಶ್ನೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಬಂದರೆ ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ. ರೈಟ್, ಆ ಒಂದು ಮೆಥಡ್ ಯಾವ್ದು ಕೇಳ್ತಾರೋ ಆ ಮೆಥಡ್ನ ಹಾಕಿ ಫಾರ್ಮುಲಾನ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿಬಿಟ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ರೈಟ್, ಓಕೆ. ಸೊ ಇವಾಗಕ್ಕೆ ನಿಮ್ಮ ಕೆಲಸ ಏನು, ಈ ಫಾರ್ಮುಲಾಗಳನ್ನು ಜ್ಞಾಪಕ ಇಟ್ಕೊಳ್ಳೋದು. ಯಾವ್ದು ಏನೇನಂತ ಬರೆದಿದ್ದೀನಿ ಅದನ್ನು ಕ್ಲೀನಾಗಿ ಬರ್ಕೊಂಡು ಜ್ಞಾಪಕ ಇಟ್ಕೊಳ್ಳೋದಷ್ಟೇ ಇವಾಗಿನ ಕೆಲಸ. ಈ ಮೆಥಡ್ ಮೇಲೆ ಪ್ರಾಬ್ಲಮ್ಸ್ನ ಮತ್ತೆ ಮಾಡೋಣ ಮುಂದಿನ ಸ್ಲೈಡ್ಸ್ಗಳಲ್ಲಿ. ಓಕೆ, ನೆಕ್ಸ್ಟು ಮುಂದಿನ ಇದಕ್ಕೆ ಹೋಗೋಣ. ಓಕೆ, ಮುಂದಿನ ಸಿದ್ಧಾಂತ ವರ್ಗೀಕೃತ ದತ್ತಾಂಶಗಳ ಬಹುಲಕ, ಅಂದರೆ ಮೋಡ್ ಆಫ್ ಗ್ರೂಪ್ಡ್ ಡೇಟಾ. ಅನ್ಗ್ರೂಪ್ಡ್ ಡೇಟಾನ ನಾವು ಉದಾಹರಣೆಯಲ್ಲಿ ನೋಡಿದ್ವಿ. ಸೊ 6 ಜನ ಹುಡುಗರಿದ್ರು, ಆ ಹುಡುಗರನ್ನ ತೂಕಗಳನ್ನು ಬರೆದಿದ್ವಿ. ಜಾಸ್ತಿ ಸತಿ ರಿಪೀಟ್ ಆಗ್ತಿರುವಂಥ ನಂಬರ್ ಅಥವಾ ಜಾಸ್ತಿ ಸತಿ ರಿಪೀಟ್ ಆಗ್ತಿರುವ ತೂಕ ಯಾವುದು, 30 3 ಸತಿ ಬರ್ತಾಯಿತ್ತು. ಸೊ ಅದಕ್ಕೆ ಅಲ್ಲಿ ಮೋಡ್ ಬಂದ್ಬಿಟ್ಟು 30 ಆಗಿತ್ತು. ಬಟ್ ಇವಾಗ ಇಲ್ಲಿ ಗ್ರೂಪ್ಡ್ ಡೇಟಾ ಕೊಟ್ಟಾಗ, ಗ್ರೂಪ್ಡ್ ಡೇಟಾ ಅಂದರೆ ಏನು, 30 to 40, 40 to 50 ಈ ಥರ ಗ್ರೂಪ್ ಡೇಟಾ ಕೊಟ್ಟಾಗ ಬಹುಲಕ ಅಥವಾ ಮೋಡನ್ನು ಯಾವ ರೀತಿ ಕಂಡುಹಿಡಿಯೋದು, ಈ ರೀತಿ ಕಂಡುಹಿಡಿಬೇಕು. ಮತ್ತು ಇದಕ್ಕೆ ಒಂದೇ ಒಂದು ಸೂತ್ರ ಇದೆ, 3 ಇಲ್ಲ, ಇದಕ್ಕೆ ಒಂದೇ ಒಂದಿದೆ. ಏನದಕ್ಕೆ, ಮೋಡ್ ಅಥವಾ ಬಹುಲಕ. ಓಕೆ, ಮೋಡ್ ಅಥವಾ ಬಹುಲಕನ ಯಾವ ರೀತಿ ಬರಿಬೋದು ನಾವು, ಮೋಡ್ ಅಥವಾ ಬಹುಲಕನ ನಾವು ಎಲ್ ಪ್ಲಸ್ F1 minus F0 divided by 2F1 minus F0 minus F2 times H. ಸೊ ಇದು ನಮ್ಮ ಮೋಡ್ ಅಥವಾ ಬಹುಲಕನ ಸೂತ್ರ. ರೈಟ್, ಸೊ ಈ F1 ಅಂದರೆ ಏನು, F0 ಅಂದರೆ ಏನು, ಮತ್ತು F2 ಅಂದರೆ ಏನು, ಹೆಚ್ ಅಂದರೆ ಆಲ್ರೆಡಿ ಗೊತ್ತಾಗಿದೆ ನಿಮಗೆ. ಓಕೆ, ಹೆಚ್ ಅಂದರೆ ಹಿಂದಿನದ್ರಲ್ಲಿ ನಾವೇನು ನೋಡಿದ್ವಲ್ಲ ಅದೇ ಸೇಮ್ ಥಿಂಗ್ ಇಲ್ಲೂ ಕೂಡ. ಇಲ್ಲಿ ಹೆಚ್ಚು ಏನಾಗುತ್ತೆ, 10 ಆಗುತ್ತೆ. ಸಿಂಪಲ್. ಎಲ್ಲಂದರೆ ಕೆಳಮಿತಿನ ಯಾವ ರೀತಿ ತೆಗಿಬೇಕು ಕೋಷ್ಟಕದಿಂದ, ಅದನ್ನೆಲ್ಲ ನೋಡೋಣ. ಸದ್ಯಕ್ಕೆ ನಾವು ಜಸ್ಟ್ ಫಾರ್ಮುಲಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಓಕೆ, ಫಾರ್ಮುಲಾ ಯಾವ ರೀತಿ ಕೊಟ್ಟಿದ್ದಾರೆ, ಯಾವ ರೀತಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಜ್ಞಾಪಕ ಇಟ್ಕೋಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಿ. ಓಕೆ, ಇದನ್ನೆಲ್ಲ ಹೇಗೆ ತೆಗೆಯೋದು
ಕೋಷ್ಟಕದಿಂದ ಅದನ್ನು ನಿಮ್ಗೆ ಮತ್ತೆ ಹೇಳ್ಕೊಡ್ತೀನಿ. ಸದ್ಯಕ್ಕೆ ನಾವು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ? ಸಿದ್ಧಾಂತಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಈ ಸಿದ್ಧಾಂತಗಳಲ್ಲಿ ಏನು ಬರ್ತಾ ಇದ್ದಾವೆ? ಸಿಂಪಲ್, ಬರೀ ಫಾರ್ಮುಲಾಗಳಷ್ಟೇ. ಮೀನಿಗೆ 3 ಫಾರ್ಮುಲಾಗಳಿದ್ವು, ಆದರೆ ಮೋಡಿಗೆ ಒಂದೇ ಒಂದು ಫಾರ್ಮುಲಾ ಇದೆ. ಯಾವುದಾ ಫಾರ್ಮುಲಾ? ಇದೇ ಆ ಫಾರ್ಮುಲಾ. ಓಕೆ, ಸೊ ಈ ಪದಗಳನ್ನು ಈ F1, F0, F2, H, L ಹೇಗೆ ತೆಗಿಬೇಕು ಕೋಷ್ಟಕದಿಂದ ಅಂತ ನಾವು ಪ್ರಾಬ್ಲಮ್ಸಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ರೈಟ್. ಸೊ ಮುಂದಿನ ಸಿದ್ಧಾಂತ ಏನಿದೆ? ಮುಂದಿನ ಸಿದ್ಧಾಂತ ಮೀಡಿಯನ್ ಅಥವಾ ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕ. ಸೊ ಮಧ್ಯಾಂಕ ಅಥವಾ ಮೀಡಿಯನ್, ಓಕೆ, ಮೀಡಿಯನ್ ಅಥವಾ ಮಧ್ಯಾಂಕದ ಫಾರ್ಮುಲಾನ ಯಾವ ರೀತಿ ಕೊಟ್ಟಿದ್ದಾರೆ? L+n/2 ಮೈನಸ್ CF/F ಟೈಮ್ಸ್ H. ಸೊ ಮತ್ತೆ ಇದಕ್ಕೆ ಒಂದೇ ಒಂದು ಫಾರ್ಮುಲಾ ಇದೆ. ಏನಾ ಫಾರ್ಮುಲಾ? ಇದು. ಓಕೆ, ಸೊ ಕೆಳಮಿತಿ n/2 ಹೇಗೆ ಬರುತ್ತೆ? ಇದು CFಗೆ ಏನಂತ ಕರಿತೀವಿ ನಾವು ಅಂದರೆ, ಈ CFಗೆ ನಾವು ವರ್ಗಾಂತರದ ಸಂಚಿತ ಆವೃತ್ತಿ ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಓಕೆ, ವರ್ಗಾಂತರದ ಸಂಚಿತ ಆವೃತ್ತಿ. F ಅಂದರೆ ಯಾವ ಥರ ತೆಗೆಯೋದು? H, ಸೇಮ್ ಥಿಂಗ್. ನಾವು ಹಿಂದಿನ ಫಾರ್ಮುಲಾಗಳಲ್ಲಿ H ಏನಂತ ನೋಡಿದ್ವೋ ಅದೇ ರೀತಿ ಇದಕ್ಕೂ H ಅಂತ ಅಪ್ಲೈ ಆಗುತ್ತೆ. ಸೊ 30 to 40 ಅಂತ ತೊಗೊಂಡಿದ್ವಿ. H ಏನಾಗುತ್ತೆ? H is equal to 10. ಸೊ ಡಿಫ್ರೆನ್ಸ್ ಎಷ್ಟಿದೆ? 40 - 30, ಡಿಫ್ರೆನ್ಸ್ 10 ಆಗುತ್ತೆ. ಸೊ H 10 ಅಂತ ಆಗುತ್ತೆ. ರೈಟ್. ಸೊ ಇಲ್ಲೂ ಅಷ್ಟೇ, ಇವಾಗ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ಫಾರ್ಮುಲಾನ ನೋಡಿ ಅರ್ಥ ಮಾಡ್ಕೊಳ್ಳಿ, ಇದನ್ನು ಜ್ಞಾಪಕ ಇಟ್ಕೋಬೇಕು. ಸೊ ನಾವು ಇಲ್ಲಿವರೆಗೂ ಏನು ನೋಡಿದ್ದೀವಿ? ಇಲ್ಲಿವರೆಗೂ ನಾವು ಮೀನ್, ಮೀಡಿಯನ್, ಮೋಡ್. ಓಕೆ, ಇವು ಮೂರನ್ನು ನೋಡಿದ್ದೀವಿ. ಮೂರಲ್ಲಿ ಬಂದಿರುವಂಥ ಫಾರ್ಮುಲಾ ಎಷ್ಟು? ಮೀನಲ್ಲಿ 3 ಫಾರ್ಮುಲಾ ಇದ್ದಾವೆ, ಮೋಡಲ್ಲಿ 1 ಫಾರ್ಮುಲಾ ಇದೆ, ಮೀಡಿಯನಲ್ಲಿ 1 ಫಾರ್ಮುಲಾ. ಸೊ ಟೋಟಲ್ ಎಷ್ಟಾಯಿತು? 5 ಫಾರ್ಮುಲಾಗಳಿದ್ದಾವೆ. 5 ಫಾರ್ಮುಲಾ ನೋಡಿರೋದು ನಾವು ಇಲ್ಲಿವರೆಗೂ. ರೈಟ್. ಇನ್ನೂ ಒಂದು ಸಂಬಂಧ ಇದೆ. ಯಾವುದರ ಮಧ್ಯದಲ್ಲಿರುವ ಸಂಬಂಧ ಇದು? ರಿಲೇಷನ್ಶಿಪ್ ಬಿಟ್ವೀನ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ಸರಾಸರಿ, ಮಧ್ಯಮ ಹಾಗೂ ಮೋಡ್. ಮೋಡ್ ಅಂದರೆ ಬಹುಲಕ. ಓಕೆ, ಸೊ ಮೋಡ್ ಇಲ್ಲಿ ಬಹುಲಕ ಅಂತ ಬರೆಯೋಣ. ಬಹುಲಕ ನಡುವಿನ ಸಂಬಂಧ ಏನಿದೆ? ಸಂಬಂಧ ಈ ರೀತಿ ಕೊಟ್ಟಿದ್ದಾರೆ. 3 ಮೀಡಿಯನ್ ಈಸ್ ಈಕ್ವಲ್ ಟು ಮೋಡ್ ಪ್ಲಸ್ 2 ಮೀನ್. ಓಕೆ, ಕನ್ನಡದಲ್ಲಿ ಬರೀಬೇಕಂದ್ರೆ ಇದನ್ನು 3 ಟೈಮ್ಸ್ ಮಧ್ಯಾಂಕ. ಓಕೆ, 3 ಟೈಮ್ಸ್ ಮಧ್ಯಾಂಕ ಮೋಡ್ ಅಂದರೆ ಬಹುಲಕ ಪ್ಲಸ್ 2 ಟೈಮ್ಸ್ ಸರಾಸರಿ. ಇದು ನಮ್ಮ ರಿಲೇಷನ್ಶಿಪ್ ಆಗುತ್ತೆ. ಕರೆಕ್ಟ್. ಸೊ ಇದನ್ನು ಸೇರಿಸಿ ಎಷ್ಟು ಸೂತ್ರಗಳನ್ನು ನೋಡಿದ್ದೀವಿ ನಾವು? ಇದನ್ನು ಸೇರಿಸಿ ನಾವು 6 ಸೂತ್ರಗಳನ್ನು ನೋಡಿದ್ದೀವಿ. ಸೊ ಮೊದಲನೆಯ ಭಾಗ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ನ ನಾವು ಒಂದು ಫುಲ್ ಪಾರ್ಟ್ ಅಂತ ತೊಗೊಂಡ್ರೆ, ಆ ಪಾರ್ಟಲ್ಲಿ ಫಸ್ಟ್ ಹಾಫ್. ಓಕೆ, ಫಸ್ಟ್ ಹಾಫ್ ನಾವು ಏನು ಮಾಡಿದ್ದೀವಿ? ಜಸ್ಟ್ ಫಾರ್ಮುಲಾ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಓಕೆ, ಈ ಫಾರ್ಮುಲಾ ನಿಮ್ಮ ತಲೆಯಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಈ ಫಾರ್ಮುಲಾನ ನೀವು ಪ್ರಾಕ್ಟೀಸ್ ಮಾಡಿ ಬರೆದು ಜ್ಞಾಪಕ ಇಟ್ಕೊಂಡಿದ್ದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಸಖತ್ ಈಸಿ ಆಗುತ್ತೆ. ಓಕೆ, ನಿಮ್ಮ ಕೆಲಸ ಇಲ್ಲದಿರೋದು ಒಂದೇ, ಈ 6 ಫಾರ್ಮುಲಾಗಳು ನಾನು ಏನು ಬರೆದಿದ್ದೀನಲ್ವಾ, ಈ 6 ಫಾರ್ಮುಲಾನ ನೀವು ಬರೆದು ಜ್ಞಾಪಕ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಈ ಕೆಲಸನ ನೀವು ಮಾಡಿ. ಈ ಫಾರ್ಮುಲಾಗಳು ಇಟ್ಕೊಂಡು ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಮತ್ತೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆದರೆ ಅದು ಇವಾಗ ಬರೀ ನಾವು ಸಿದ್ಧಾಂತಗಳನ್ನು ನೋಡ್ತಾ ಇದ್ದೀವಿ. ರೈಟ್. ಅದನ್ನು ಯಾವಾಗ ಮಾಡೋಣ ನಾವು? ಪ್ರಾಬ್ಲಮ್ಸ್, ಪಠ್ಯಪುಸ್ತಕದ ಪ್ರಶ್ನೆಗಳಿಗೆ ಈ ಫಾರ್ಮುಲಾಸಿನ ಸಹಾಯದಿಂದ ಹೇಗೆ ಪರಿಹರಿಸ್ಬೋದು ಆ ಪ್ರಾಬ್ಲಮ್ಗಳನ್ನು ಅಂತ ನೋಡೋಣ. ಓಕೆ, ಸೊ ಇಲ್ಲಿಗೆ ಏನಾಗಿದೆ? ನಾವು ಈ ಪಠ್ಯಪುಸ್ತಕದಲ್ಲಿ ಇರುವಂಥ ಸಿದ್ಧಾಂತಗಳನ್ನೆಲ್ಲ ಮುಗಿಸಿದ್ದೀವಿ. ಸೊ ಏನೇನು ಓದಿದ್ದೀವಿ? ಮೊದಲನೇದಾಗಿ ಮೀನನ್ನು ಓದಿದ್ದೀವಿ. ಇದರಲ್ಲಿ 3 ವಿಧಾನಗಳಿದ್ದಾವೆ. ಯಾವುದ್ಯಾವುದು? ಡೈರೆಕ್ಟ್ ಮೆಥಡ್, ಅಸ್ಯೂಮ್ ಮೀನ್ ಮೆಥಡ್ ಹಾಗೂ ಸ್ಟೆಪ್ ಡಿವಿಯೇಷನ್ ಮೆಥಡ್. ರೈಟ್. ನೆಕ್ಸ್ಟ್ ನಾವೇನು ಓದಿದ್ದೀವಿ? ಮೋಡನ್ನು ನೋಡಿದ್ದೀವಿ, ಮೋಡಿನ ಫಾರ್ಮುಲಾ ನೋಡಿದ್ದೀವಿ. ಸೊ 4 ಆಗಿದೆ ಫಾರ್ಮುಲಾಗಳು. ನೆಕ್ಸ್ಟ್ ಮೀಡಿಯನ್ 5. 6ನೇದು ಯಾವುದು? ಸಂಬಂಧ, ರಿಲೇಷನ್ಶಿಪ್ ಬಿಟ್ವೀನ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್. ಸೊ ಈ 6 ಫಾರ್ಮುಲಾ ಈ ಪಾಠದ ಸಿದ್ಧಾಂತಗಳು. ರೈಟ್. ಈ ಸಿದ್ಧಾಂತಗಳನ್ನು ಇಟ್ಕೊಂಡು ಇವಾಗ ನಾವೇನು ಮಾಡೋಣ? ಲೆಟ್ಸ್ ಅಪ್ಲೈ ದ ಕಾನ್ಸೆಪ್ಟ್ಸ್ ವಿ ಲರ್ನ್ ಟು ದ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್. ಸೊ ಇವಾಗ ನಾವು ಯಾವ ಸಿದ್ಧಾಂತ ಕಲ್ತಿದ್ದೀವೋ ಅದನ್ನು ಪಠ್ಯಪುಸ್ತಕದ ಪ್ರಶ್ನೆಗಳಿಗೆ ಹಾಕಿ ಅದನ್ನು ಪರಿಹರಿಸೋಣ. ರೈಟ್. ಓಕೆ, ಸೊ ಮೊದಲನೆಯ ಅಭ್ಯಾಸ ಯಾವುದು ನೋಡೋಣ. ಸೊ ಮೊದಲನೆಯ ಅಭ್ಯಾಸ ಈ ಪಾಠದಲ್ಲಿ 13.1 ಎಕ್ಸಸೈಸ್ 13.1. ನಾವಿವಾಗ 6 ಫಾರ್ಮುಲಾ ಕಲ್ತಿದ್ದೀವಿ, ಕರೆಕ್ಟ್ ಅಲ್ವಾ? ಈ 6 ಫಾರ್ಮುಲಾನ ಹೇಗೆ ಉಪಯೋಗಿಸೋದು, ಹೇಗೆ ಪ್ರತಿ ಫಾರ್ಮುಲಾದಲ್ಲಿರುವ ಪದಗಳನ್ನು ಕೋಷ್ಟಕದಿಂದ ಅಂದರೆ ಟೇಬಲಿಂದ ಹೇಗೆ ತಗೊಳ್ಳೋದು ಅಂತ ಕಲಿಯೋಣ. ಓಕೆ, ಸೊ ಮೊದಲನೆಯ ಎಕ್ಸಸೈಸ್ 13.1 ಇದರಲ್ಲಿ ಮೊದಲನೆಯ ಪ್ರಶ್ನೆ ಏನಿದೆ ಅಂತ ನೋಡೋಣ. ಸೊ ಮೊದಲನೆಯ ಪ್ರಶ್ನೆ ಎಕ್ಸಾಂಪಲ್ 1 ಅಂತ ಎಕ್ಸಾಂಪಲ್ನ ತೊಗೊಂಡಿದ್ದೀವಿ. ಓಕೆ, 2ನೇ ಎಕ್ಸಾಂಪಲ್ ಇದು, ಬಟ್ 1 ಅಂತ ಬರೆದಿದ್ದೀನಿ ನಾನು. ಪ್ರಶ್ನೆ ನೋಡಿ. ಕೆಳಗಿನ ಕೋಷ್ಟಕವು ಭಾರತದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗದ ಪ್ರಾಥಮಿಕ ಶಾಲೆಯಲ್ಲಿರುವ ಶಿಕ್ಷಕಿಯರ ಶೇಕಡಾವಾರ ಹಂಚಿಕೆಯನ್ನು ನೀಡುತ್ತದೆ. ಈ ವಿಭಾಗದಲ್ಲಿ ಚರ್ಚಿಸಿದ ಎಲ್ಲ 3 ವಿಧಾನಗಳಿಂದ ಶಿಕ್ಷಕಿಯರ ಸರಾಸರಿ ಶೇಕಡವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ.
ಓಕೆ, ಇಂಗ್ಲೀಷಲ್ಲಿ ದ ಟೇಬಲ್ ಬಿಲೋ ಗಿವ್ಸ್ ದ ಪರ್ಸೆಂಟೇಜ್ ಡಿಸ್ಟ್ರಿಬ್ಯೂಷನ್ ಆಫ್ ಫೀಮೇಲ್ ಟೀಚರ್ಸ್ ಇನ್ ದ ಪ್ರೈಮರಿ ಸ್ಕೂಲ್ಸ್ ಆಫ್ ರೂರಲ್ ಏರಿಯಾಸ್ ಆಫ್ ವೇರಿಯಸ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್, ಓಕೆ UT ಅಂತಲೂ ಕರೀತಾರೆ, ಆಫ್ ಇಂಡಿಯಾ. ಫೈನ್ ದ ಮೀನ್ ಪರ್ಸೆಂಟೇಜ್, ಮೀನ್ ಅಂದರೆ ಸರಾಸರಿನ ಕಂಡುಹಿಡಿಬೇಕು ನಾವಿಲ್ಲಿ. ಓಕೆ, ಫೈನ್ ದ ಮೀನ್ ಪರ್ಸೆಂಟೇಜ್ ಆಫ್ ಫೀಮೇಲ್ ಟೀಚರ್ಸ್ ಬೈ ಆಲ್ ದ 3 ಮೆಥಡ್ಸ್ ಡಿಸ್ಕಸ್ಡ್ ಇನ್ ದಿಸ್ ಸೆಕ್ಷನ್. ಸೊ ಆಲ್ ದ 3 ಮೆಥಡ್ಸು ಮತ್ತು ಮೀನ್ ಸರಾಸರಿಯ 3 ವಿಧಾನಗಳಿಂದ ಸರಾಸರಿನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ಯಾವ 3 ವಿಧಾನ? ಒಂದು ನೇರ ವಿಧಾನ ಅಂದರೆ ಡೈರೆಕ್ಟ್ ಮೆಥಡ್, ಇನ್ನೊಂದು ಅಸ್ಯೂಮ್ ಮೀನ್ ಮೆಥಡ್, ಕರೆಕ್ಟ್, ಒಂದು ಅಂದಾಜು ವಿಧಾನ, ಇನ್ನೊಂದು ಸ್ಟೆಪ್ ಡಿವಿಯೇಷನ್ ಮೆಥಡ್, ಕರೆಕ್ಟ್. ಈ 3 ಮೆಥಡ್ನ ಮೀನ್ನ ಕಂಡುಹಿಡಿಯೋಣ ಒಂದೇ ಒಂದು ಕೊಟ್ಟಿರುವಂಥ ಟೇಬಲ್ಗೆ ಯಾವ ರೀತಿ ಕಂಡುಹಿಡಿಬೇಕು ನೋಡೋಣ. ಆಲ್ ರೈಟ್, ಸೊ ಅದೇ ಟೇಬಲ್ ಕೂಡ ಇಲ್ಲೂ ಇದೆ. ಸೊ ಮೊದಲನೇದಾಗಿ ನಾವು ಡೈರೆಕ್ಟ್ ಮೆಥಡ್, ಸೊ ಡೈರೆಕ್ಟ್ ಮೆಥಡ್ನ ಕಂಡುಹಿಡಿಯೋಣ. ಓಕೆ, ಪರ್ಸೆಂಟೇಜ್ ಆಫ್ ಫೀಮೇಲ್ ಟೀಚರ್ಸ್ನ ಕೊಟ್ಟಿದ್ದಾರೆ ಮತ್ತು ನಂಬರ್ ಆಫ್ ಸ್ಟೇಟ್ಸ್ ಆ್ಯಂಡ್ ಡ್ಯೂಟಿನ ಕೂಡ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಮೆಥಡಿನ ಫಾರ್ಮುಲಾ ಏನಿದೆ? ಡೈರೆಕ್ಟ್ ಮೆಥಡಿನ ಫಾರ್ಮುಲಾ ಈ ರೀತಿ ಕೊಟ್ಟಿದ್ದಾರೆ, ಕರೆಕ್ಟಾ? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ FI XI ಡಿವೈಡೆಡ್ ಬೈ ಸಮೇಷನ್ FI. ಇದು ಡೈರೆಕ್ಟ್ ಮೆಥಡ್ ಅಥವಾ ನೇರ ವಿಧಾನ. ಸೊ FI ಎಲ್ಲಿದೆ ಇಲ್ಲಿ? FI ಅಂದರೆ ನಂಬರ್ ಆಫ್ ಸ್ಟೇಟ್ಸ್ ಆರ್ ಯೂನಿಯನ್ ಟೆರಿಟರಿ, ಅದು ನಮ್ಮ FI ಆಗುತ್ತೆ. ಓಕೆ, ಇದು ನಮ್ಮ FI ಅಂತ ಆಗುತ್ತೆ. ಹಾಗಾದರೆ XI ಒಂದೇ ಕಂಡುಹಿಡಿಬೇಕು ನಾವು. XI ಕಂಡುಹಿಡಿದ್ಬಿಟ್ರೆ ಮುಗೀತಲ್ವಾ? XIನ ಯಾವ ರೀತಿ ಕಂಡುಹಿಡಿಯೋದು? ಕ್ಲಾಸ್ ಮಾರ್ಕ್. ಕ್ಲಾಸ್ ಮಾರ್ಕ್ನ ಯಾವ ರೀತಿ ಕಂಡುಹಿಡಿಯೋದು? ಇಲ್ಲಿ ನೋಡಿ, XI. ಸೊ XIನ ಯಾವ ರೀತಿ ಕಂಡುಹಿಡಿಯೋದಪ್ಪ ಅಂದರೆ ಕೆಳಮಿತಿ ಮೇಲ್ಮಿತಿ, ಕರೆಕ್ಟ್, ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಎರಡು ಕೊಟ್ಟಿದ್ದಾರೆ. ಆ ಎರಡನ್ನ ಕೂಡ ಆ್ಯಡ್ ಮಾಡಿ. ಸೊ 25 + 15, 15 + 25 ಎಷ್ಟಾಗುತ್ತೆ? 40. 40 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ? 20, ಕರೆಕ್ಟ್. ಸೊ ಇಲ್ಲಿ XI ಬಂದ್ಬಿಟ್ಟು 20. ಸೇಮ್ ಥಿಂಗ್ ಇದಕ್ಕೂ ಮಾಡಿ, 30 ಬರುತ್ತೆ. ಇದಕ್ಕೂ ಮಾಡಿ 40, 50, 60, 70, 80. ಹೇಗೆ ಬರೀತಾ ಇದ್ದೀವಿ ಇದನ್ನು ಹೇಳಿದ್ನಲ್ವಾ? ಕೆಳಮಿತಿ ಮೇಲ್ಮಿತಿ ಎರಡನ್ನ ಆ್ಯಡ್ ಮಾಡಿ. ಓಕೆ, ಆ್ಯಡ್ ಮಾಡಿದ್ಮೇಲೆ ಏನು ಮಾಡಬೇಕು? ಡಿವೈಡೆಡ್ ಬೈ 2. ಸೊ ಇವಾಗ ಇದಕ್ಕೆ ಚೆಕ್ ಮಾಡೋಣ ನೋಡಿ. 65 + 75 140, 140 ಡಿವೈಡೆಡ್ ಬೈ 2 70, ರೈಟ್. ಓಕೆ, ಸೊ ನಮಗೆ XI ಬಂತು. ಇವಾಗ XI ಬಂದಿದೆ. FI XI, FI ಮತ್ತು XIನ ನಾವೇನು ಮಾಡಬೇಕು? ಗುಣಾಕಾರ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ಬರೆಯೋಣ FI × XI. ಸೊ FI × XI, FI ಎಲ್ಲಿದೆ? ಇದು ನಮ್ಮ FI. 6 × 20 ಏನಾಗುತ್ತೆ? ಇದು 120, ಇದು 330, 280, 200, 240, ಓಕೆ 140, 80, ಕರೆಕ್ಟ್. ಇದು FI XI. ಇವಾಗ ಇದನ್ನೆಲ್ಲನೂ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದಾಗ ನಮಗೇನು ಬರುತ್ತೆ? 1390 ಅಂತ ಬರುತ್ತೆ, ಕರೆಕ್ಟ್. ಸಮೇಷನ್ FI XI ಕಂಡಿಡಿದ್ವಿ, ಇದು ನಮ್ಮ FI XI. ಸಮೇಷನ್ ಅಂದರೆ ಏನು? ಎಲ್ಲನೂ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ನಮಗೇನು ಬರುತ್ತೆ? 1390 ಅಂತ ಬರ್ತಾ ಇದೆ, ರೈಟ್. ಓಕೆ, ಸೊ ನ್ಯೂಮರೇಟರ್ ಪಾರ್ಟ್ ಸಿಕ್ಕಿದೆ. ಡಿನಾಮಿನೇಟರ್ ಏನಿದೆ? ಸಮೇಷನ್ FI. ಸೊ FIನ ಆ್ಯಡ್ ಮಾಡಿ. 11 6 ಎಷ್ಟಾಗುತ್ತೆ? 17, 24, 28, 32, 34, 35. ಸೊ ಇದು ನಮ್ಮ 35 ಆಯ್ತಲ್ವಾ? ಅಷ್ಟೇ. ಈ ಫಾರ್ಮುಲಾದಲ್ಲಿ ಏನಿದೆ ಎಲ್ಲನೂ ನಾವು ಈ ಟೇಬಲಿಂದ ತೆಗೆದಿದ್ದೀವಿ. ಇವಾಗ ಏನು ಮಾಡಬೇಕು? ಇದನ್ನು ಇಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಿ ಬರೆದ್ಬಿಟ್ರೆ ಮುಗೀತು. ವಿಚ್ ಇಸ್ ಈಕ್ವಲ್ ಟು ಸಮೇಷನ್ FI XI ಎಷ್ಟಿದೆ? 1390. ಸೊ 1390 ಡಿವೈಡೆಡ್ ಬೈ ಸಮೇಷನ್ FI ಅಂದರೆ 35 ಇದೆ. ಸೊ 35 ಇದನ್ನು ಡಿವೈಡ್ ಮಾಡಿದಾಗ ನಮ್ಗೇನು ಬರುತ್ತೆ? 39.71. ಇದು ನಮ್ಮ ಸರಾಸರಿ, ಇದು ನಮ್ಮ ಮೀನ್. ಯಾವ ಮೆಥಡಿಂದ ಬಂದಿರುವ ಮೀನ್ ಇದು? ಡೈರೆಕ್ಟ್ ಮೆಥಡ್ ಅಥವಾ ನೇರ ವಿಧಾನದಿಂದ ಬಂದಿರುವಂಥ ಸರಾಸರಿ, ಕರೆಕ್ಟ್. ಓಕೆ, ಸೊ ಮೊದಲನೇ ಮೆಥಡ್ ಆಯಿತು. ನೆಕ್ಸ್ಟ್ ಈಗ ಎರಡನೇ ಮೆಥಡ್ಗೆ ಹೋಗೋಣ. ಎರಡನೇ ಮೆಥಡ್ ಯಾವ್ದು ತೊಗೊಳ್ಳೋಣ ಅಂದರೆ ಎಕ್ಸ್ ಬಾರ್ ಈಕ್ವಲ್ಸ್ A ಪ್ಲಸ್ ಸಮೇಷನ್ FI DI ಡಿವೈಡೆಡ್ ಬೈ ಸಮೇಷನ್ FI. ಇದು ಅಂದಾಜು ಸರಾಸರಿ, ಕರೆಕ್ಟ್. ಅಸ್ಯೂಮ್ಡ್ ಮೀನ್ ಮೆಥಡ್, ಅಂದಾಜು ಸರಾಸರಿ ವಿಧಾನ. ಇವಾಗ ಅಂದಾಜನ್ನ ಯಾವ ರೀತಿ ತೆಗಿಬೇಕು? ಅಸ್ಯೂಮ್ಡ್ ಮೀನ್ ಅಥವಾ ಅಂದಾಜು ಅಂದರೆ A ಇಲ್ಲಿ, ಕರೆಕ್ಟಾ? ಸಮೇಷನ್ FI ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ, ಆಲ್ರೆಡಿ ಬಂದಿದೆ. DIನ ಕಂಡುಹಿಡಿಯಬೇಕು. DI ಅಂದರೆ ಏನು ಅದನ್ನು ನೋಡೋಣ ಇವಾಗ. ಓಕೆ, DI ಅಂದರೆ ಏನು ಅಂತ ನೋಡೋಣ. ಆ DI ಬೇಕಂದರೆ ನಮಗೆ A ಬೇಕು. A ಅಂದರೆ ಏನಿಲ್ಲ? ಅಸ್ಯೂಮ್ಡ್ ಮೀನ್, ಅಂದಾಜು ಸರಾಸರಿ. ಸೊ ಈ ಅಸ್ಯೂಮ್ಡ್ ಮೀನ್ ಏನ ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್. ಇವಾಗ ಕೊಟ್ಟಿರುವ ಕೋಷ್ಟಕದಲ್ಲಿ ಅತಿ ಚಿಕ್ಕ ಬೆಲೆ ಅಂದರೆ 15, ಅತಿ ದೊಡ್ಡ ಬೆಲೆ ಅಂದರೆ 85, ಕರೆಕ್ಟಾ? ಸೊ ಅತಿ ಚಿಕ್ಕ ಬೆಲೆ, ಅತಿ ದೊಡ್ಡ ಬೆಲೆ ಇವೆರಡನ್ನ ಏನು ಮಾಡಬೇಕು? ಸಂಕಲನ ಮಾಡಿ, ಆ್ಯಡ್ ಮಾಡಿ. ಸೊ 15 + 85 ಎಷ್ಟು ಬರುತ್ತೆ? 100 ಬರುತ್ತೆ. 100 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ? 50. ಸೊ ನಮ್ಮ A ಇಸ್ ಈಕ್ವಲ್ ಟು 50. ಹೇಗೆ ಬಂತು 50? ಚಿಕ್ಕ ಬೆಲೆ ದೊಡ್ಡ ಬೆಲೆ ಎರಡನ್ನ ಆ್ಯಡ್ ಮಾಡಿ. ಆ್ಯಡ್ ಮಾಡಿದಾಗ ಏನು ಬರುತ್ತೆ? ಒಂದು ನಂಬರ್ ಬರುತ್ತೆ, ಅದನ್ನು ಡಿವೈಡೆಡ್ ಬೈ 2 ಮಾಡಿ ನಮಗೆ A ಸಿಕ್ಬಿಡುತ್ತೆ. ಇವಾಗ A ಸಿಕ್ಕದಾದಮೇಲೆ DIನ ಕಂಡುಹಿಡಿಯೋದು ತುಂಬ ಸುಲಭ. ಹೇಗೆ ನೋಡಿ. ಸೊ
ಡಿ ಐ ಈಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಅಷ್ಟೇ. ಎಕ್ಸ್ ಐ ಇದೆ ನಮ್ಮ ಹತ್ರ, ಎಕ್ಸ್ ಐ ಆಲ್ರೆಡಿ ಇದೆ, ಮೈನಸ್ ಎ ಮಾಡಬೇಕು. ಎ ಎಷ್ಟು ಬಂತು ನಮಗೆ 50 ಹೇಗೆ ಬಂತು 15 + 85 ಡಿವೈಡೆಡ್ ಬೈ 2. ಕ್ಲಿಯರ್? ಓಕೆ. ಸೊ 20 - 50 ಎಷ್ಟು ಬರುತ್ತೆ? -30 -20 -10 0 10 70 - 50 20 80 - 50 30. ಕರೆಕ್ಟ್? ಇದು ನಮ್ಮ ಡಿ ಐ ಅಷ್ಟೇ. ಇವಾಗ ಏನು ಮಾಡೋಣ? ಎಫ್ ಐ ಡಿ ಐನ ಕಂಡಿಡಿಯೋಣ. ಸೊ ಎಫ್ ಐ ಆಲ್ರೆಡಿ ಇದೆ, ಡಿ ಐ ಆಲ್ರೆಡಿ ಇದೆ. ಸೊ ಎಫ್ ಐ ಡಿ ಐನ ಈಸಿಯಾಗಿ ಕಂಡುಹಿಡಿಬೋದು. ಅಂದರೆ ಜಸ್ಟ್ ಏನು ಮಾಡಬೇಕು? ನಾವು ಗುಣಾಕಾರ ಮಾಡಬೇಕು. 6 × -30 -180. ಕರೆಕ್ಟಾ? ಇದೇನಾಗುತ್ತೆ? -220 -70 ಇದು 0. ಇದೇನಾಗುತ್ತೆ? 40 20 × 2 ಇದು ಕೂಡ 40 30 × 1 30. ಕರೆಕ್ಟ್? ಇದು ನಮ್ಮ ಎಫ್ ಐ ಡಿ ಐ ಆಗಿದೆ. ಇದರ ಸಮೇಷನ್ ಅಂದರೆ ಇದನ್ನು ಆ್ಯಡ್ ಮಾಡಬೇಕೀಗ ನಾವು. ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಇದೆಲ್ಲ ನೆಗೆಟಿವ್ ಇದೆ, ಇದೆಲ್ಲ ಪಾಸಿಟಿವ್ ಇದೆ. ಸೊ ಏನು ಮಾಡೋಣ? 40 + 40 80 80 + 30 110 110 ಮೈನಸ್ +110 -220 ಏನಾಗುತ್ತೆ? -110 ಆಗುತ್ತೆ. -110 -70 -180 -180 ಏನಾಗುತ್ತೆ? -360. ಸೊ ನಾನು ಏನೂ ಮಾಡಿಲ್ಲ ಇಲ್ಲಿ, ಜಸ್ಟ್ ಇಲ್ಲಿ ಏನಿದಾವಲ್ಲ ಎಲ್ಲನೂ ಆ್ಯಡ್ ಮಾಡಿದ್ದೀನಿ, ಎಲ್ಲನೂ ಸಂಕಲನ ಮಾಡಿದ್ದೀನಿ. ಸಂಕಲನ ಮಾಡಿಬಿಟ್ಟು ನನಗೆ ಎಷ್ಟು ಬರ್ತಿದೆ ಉತ್ತರ? -360 ಬರ್ತಾ ಇದೆ. ಸೊ ನಮಗೆ ಎಫ್ ಐ ಡಿ ಐ ಸಿಕ್ತಾ? ಸಿಕ್ಕಿದೆ. ಸಮೇಷನ್ ಎಫ್ ಐ ಸಿಕ್ಕಿದೆಯಾ? ಸಿಕ್ಕಿದೆ. ಎ ಗೊತ್ತಿದೆಯಾ? ಎ ಕೂಡ ಗೊತ್ತಿದೆ. ಮುಗೀತು. ಸೊ ಕೋಷ್ಟಕದಿಂದ ಎಲ್ಲ ಪದಗಳನ್ನು ತೊಗೊಂಡಿದ್ದೀವಿ ನಾವು. ತೊಗೊಂಡು ಏನು ಮಾಡಬೇಕು? ಇದ್ರಲ್ಲಿ ಹಾಕಿ ಈಗ. ಸೊ ಹಾಕಿದಾಗ ಏನಾಗುತ್ತೆ? ಇದು 50 ಪ್ಲಸ್ ಸಮೇಷನ್ ಎಫ್ ಐ ಡಿ ಐ ಎಷ್ಟಿದೆ? ಅದು -360. ಬ್ಯಾಕೆಟ್ ಓಪನ್ ಮಾಡಿ -360 ಡಿವೈಡೆಡ್ ಬೈ ಏನು ಬರ್ತಾ ಇದೆ? ಇನ್ನೊಂದು ಸಮೇಷನ್ ಎಫ್ ಐ ಅಂದರೆ 35. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ 39.71. ಸೇಮ್ ಆನ್ಸರ್. ಕರೆಕ್ಟ್? ಅಂದಾಜು ವಿಧಾನದಿಂದ ಮಾಡಿದಾಗೂ 39.71, ನೇರ ವಿಧಾನ ಡೈರೆಕ್ಟ್ ಮೆಥಡ್ ಮಾಡಿದಾಗೂ 39.71. ಕ್ಲಿಯರ್? ಓಕೆ. ಸೊ ಟೇಬಲ್ ನಾನು ಈ ರೀತಿ ಬರಿತಾ ಇದ್ದೀನಿ. ಓಕೆ, ನಾನು ಟೇಬಲ್ನ ಈ ರೀತಿ ಬರಿತಾ ಇದ್ದೀನಿ, ಬಟ್ ನಿಮ್ಮ ಎಕ್ಸಾಮಿನೇಷನ್ ಹಾಲಲ್ಲಿ ನೀವು ಟೇಬಲ್ನ ಈ ರೀತಿ ಬರಿಬೇಕು. ಕ್ಲಿಯರ್? ಓಕೆ. ಮುಂದೆ ಬರೋ ಪ್ರಶ್ನೆಗಳಿಗೆ ನಾನು ಇದೇ ರೀತಿ ಬರಿತೀನಿ, ಬಟ್ ಇದು ಒಂದೇ ಒಂದು ಪ್ರಶ್ನೆಗೆ ಈ ರೀತಿ ಬರಿತಾ ಇದ್ದೀನಿ. ಓಕೆನಾ? ಆಲ್ ರೈಟ್. ನೆಕ್ಸ್ಟು. ಸೊ ಡೈರೆಕ್ಟ್ ಆಯಿತು, ಅಸ್ಯೂಮ್ಡ್ ಆಯಿತು. ನೆಕ್ಸ್ಟ್ ಇರೋದು ಯಾವುದು? ಸ್ಟೆಪ್ ಡಿವಿಯೇಷನ್ ಮೆಥಡ್. ಸೊ ಸ್ಟೆಪ್ ಡಿವಿಯೇಷನ್ ಮೆಥಡಿನ ಫಾರ್ಮುಲಾ ಯಾವ ರೀತಿ ಕೊಟ್ಟಿದ್ದಾರೆ? ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಮೇಷನ್ ಎಫ್ ಐ ಡಿ ಐ ಅಲ್ಲ, ಇಲ್ಲಿ ಯು ಐ ಬರುತ್ತೆ. ಓಕೆ. ಸೊ ಸಮೇಷನ್ ಎಫ್ ಐ ಯು ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಆಫ್ ಹೆಚ್. ಹೆಚ್ ಅಂದರೆ ಏನು? ಕ್ಲಾಸ್ ಇಂಟರ್ವಲ್. ಸೊ ಕ್ಲಾಸ್ ಇಂಟರ್ವಲ್ ಹೆಚ್ಚನ್ನು ಯಾವ ರೀತಿ ಕಂಡುಹಿಡಿಯೋದು? ಎ ಆಲ್ರೆಡಿ ಗೊತ್ತಿದೆ, ಎ ಗೊತ್ತಿದೆ, ಎಫ್ ಐ ಗೊತ್ತಿದೆ, ಸಮೇಷನ್ ಎಫ್ ಐ ಗೊತ್ತಿದೆ, ಯು ಐ ಒಂದನ್ನು ಕಂಡುಹಿಡಿಬೇಕು, ಮತ್ತು ಈ ಹೆಚ್ ಕೂಡ ಹೊಸದಾಗಿದೆ. ಈ ಹೆಚ್ಚನ್ನು ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್. ಇವೆರಡನ್ನ ನೋಡಿ. 25 - 15 ಎಷ್ಟು ಬರ್ತಾ ಇದೆ? 10. 35 - 25 10. ಸೊ ಎಲ್ಲದಕ್ಕೂ 10 ಅಂತ ಇದ್ದರೆ 10 ಅಂತಲೇ ಇರುತ್ತೆ. ಸೊ ಹೆಚ್ ವಿಲ್ ಬಿ ಈಕ್ವಲ್ ಟು 10. ಓಕೆ, ಕ್ಲಾಸ್ ಇಂಟರ್ವಲ್ ಇದು, ಕ್ಲಾಸ್ ಇಂಟರ್ವಲ್. ಓಕೆ. ಸೊ 10 ಹೇಗೆ ಬಂತು ಗೊತ್ತಲ್ವಾ? ಯಾವುದೇ ಒಂದು ತಗೊಳ್ಳಿ, ಯಾವುದೇ ಒಂದು ಕ್ಲಾಸ್ನ ತಗೊಳ್ಳಿ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಮೇಲ್ಮಿತಿ ಮೈನಸ್ ಕೆಳಮಿತಿ, ಮೇಲ್ಮಿತಿ ಮೈನಸ್ ಕೆಳಮಿತಿ ಮಾಡಿದಾಗ ಏನು ಬರುತ್ತೆ? ನಮಗೆ ಯಾವ ನಂಬರ್ ಬರುತ್ತಲ್ವ ಅದು ನಮ್ಮ ಹೆಚ್ಚಾಗುತ್ತೆ. ಕ್ಲಿಯರ್? ಇವಾಗ ನಮ್ಗೆ ಉಳಿದಿರೋದು ಒಂದೇ ಯು ಐ. ಯು ಐನ ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್. ಸೊ ಯು ಐ ಕಂಡುಹಿಡಿಯೋದು ಹೇಗೆ? ಇಲ್ಲಿ ನೋಡಿ. ಯು ಐ ಈಕ್ವಲ್ಸ್ ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಹೆಚ್ ಅಷ್ಟೇ. ಡಿ ಐ ಏನು? ಎಕ್ಸ್ ಐ ಮೈನಸ್ ಎ. ಯು ಐ ಎಕ್ಸ್ ಐ ಮೈನಸ್ ಎ ಹೋಲ್ ಥಿಂಗ್ ಡಿವೈಡೆಡ್ ಬೈ ಹೆಚ್. ಹೆಚ್ ಎಷ್ಟು ಬಂದಿದೆ ನಮಗೆ? 10 ಬಂದಿದೆ ಅಲ್ವಾ? ಓಕೆ. ಸೊ ಎಕ್ಸ್ ಐ ಮೈನಸ್ ಎ -30 ಇದೆ. -30 ಡಿವೈಡೆಡ್ ಬೈ 10 -3 -2 -1 0 4 4 ಡಿ ಐ ಸಮೇಷನ್ 1 ಸೆಕೆಂಡ್ 30 10 ಡಿವೈಡ್ ಇದು 1 ಆಗುತ್ತೆ. 4 ಅಂತ ಬರೆದಿದ್ದೀನಿ ಬೈ ಮಿಸ್ಟೇಕಾಗಿ. ಸೊ ಈ ರೀತಿ ಮಿಸ್ಟೇಕ್ಸ್ ಆಗಬಾರ್ದು ಸ್ಟೂಡೆಂಟ್ಸ್. ಮತ್ತೆ ಚೆಕ್ ಮಾಡ್ತಾರೆ ಯಾವಾಗ್ಲೂ. 10 ಡಿವೈಡೆಡ್ ಬೈ 10 1 ಆಗುತ್ತೆ. 20 ಡಿವೈಡೆಡ್ ಬೈ 10 2 30 ಡಿವೈಡೆಡ್ ಬೈ 10 3. ರೈಟ್? ಸೊ ಇದೇನಾಯಿತು ನಮ್ದು? ಇದು ನಮ್ಮ ಯು ಐ ಬಂತು. ಇವಾಗ ಎಫ್ ಐ ಯು ಐ ಮಾಡಬೇಕು. ಸೊ ಎಫ್ ಐ ಇಂಟು ಯು ಐ ಗುಣಾಕಾರ. ಇದು ಯು ಐ, ಇದು ನಮ್ಮ ಎಫ್ ಐ. ಕ್ಯಾಲ್ಕುಲೇಟ್ ಮಾಡಿ. 6 × -3 -18, 11 × -2 -22, -7 ಇದು 0 ಆಗುತ್ತೆ. ಇದು 4 ಇದು 4 ಇದು 3. ಸೊ 4 4 8 8 + 3 11 -22ರಲ್ಲಿ 11 ಹೋದರೆ -11
-11 -7 -8 -18 -18 ಎಷ್ಟಾಗುತ್ತೆ -36 -36 ಅಷ್ಟೇ, ರೈಟ್. ಸೊ ನಾನೇನು ಮಾಡಿದ್ದೀನಿ, ಇಲ್ಲಿ ಇರೋ ಎಲ್ಲ ನಂಬರ್ಸ್ನ ಆ್ಯಡ್ ಮಾಡಿಬಿಟ್ಟು ನಮ್ಗೆ ಎಷ್ಟು ಬಂದಿದೆ, -36 ಬಂದಿದೆ ಅಲ್ವಾ. ಓಕೆ, ಸೊ ಸಮೇಷನ್ FI UI ಸಿಕ್ಕಿದೆ, ಸಮೇಷನ್ FI ಇದೆ, A ಇದೆ, H ಇದೆ, ಎಲ್ಲ ಕೂಡ ತೆಗೆದಿದ್ದೀವಿ. ಇಲ್ಲಿ ನೀವೇನು ಗಮನ ಕೊಡಬೇಕಂದ್ರೆ, ಈ ಸೂತ್ರದಲ್ಲಿ ಬರುವಂತಹ ಪದಗಳು, ಈ ಫಾರ್ಮುಲಾದಲ್ಲಿ ಬರುವಂತಹ ಟರ್ಮ್ಸ್ನ ನಾವು ಟೇಬಲಿಂದ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಹೇಗೆ ಅದನ್ನು ತೊಗೋಬೇಕು ಅನ್ನೋದು ನೀವು ಕಲಿಬೇಕು. ಅದನ್ನು ಕಲ್ತ್ಬಿಟ್ರೆ ನೀವು ಯಾವುದೇ ಪ್ರಾಬ್ಲಮ್ ಕೊಟ್ಟರೆ ಆರಾಮಾಗಿ ಮಾಡ್ಬೋದು ಅಲ್ವಾ, ರೈಟ್. ಓಕೆ, ಸೊ ಇವಾಗ ಜಸ್ಟ್ ಸಿಂಪ್ಲಿಫೈ ಮಾಡೋಣ, ಎಲ್ಲ ಹಾಕ್ಬಿಟ್ಟಿದ್ರಲ್ಲಿ ಏನು ಮಾಡೋಣ, x ಬಾರ್ ಇಸ್ ಈಕ್ವಲ್ ಟು A ಅಂದರೆ 50, ಸೊ 50 ಪ್ಲಸ್ ಸಮೇಷನ್ FI UI -36 ಬಂದಿದೆ, -36 ಡಿವೈಡೆಡ್ ಬೈ ಸಮೇಷನ್ FI ಅಂದರೆ 35 ಟೈಮ್ಸ್ H ಅಂದರೆ ಎಷ್ಟು, 10. ಸೊ ಇದನ್ನೇ ಕ್ಯಾಲ್ಕುಲೇಟ್ ಮಾಡಿದಾಗಲೂ ಕೂಡ ನಮಗೆ 39.71 ಅಂತಲೇ ಬರುತ್ತೆ, ರೈಟ್. ಬೇಕಂದರೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಮೀನಿನ 3 ವಿಧಾನಗಳಿಂದ ನಾವು ಸರಾಸರಿನ ಕಲ್ತಿದ್ದೀವಿ, ಸರಾಸರಿನ ಕಂಡುಹಿಡಿದಿದ್ದೀವಿ. 3 ಮೆಥಡಿನ ಸರಾಸರಿ ಒಂದೇ ಇದೆ. ಡೈರೆಕ್ಟ್ ಅಥವಾ ನೇರ ಮೆಥಡಲ್ಲಿ, ಡೈರೆಕ್ಟ್ ಅಥವಾ ನೇರ ವಿಧಾನದಲ್ಲಿ 39.71, ಅಂದಾಜು ವಿಧಾನದಲ್ಲಿ 39.71, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡಲ್ಲೂ ಕೂಡ 39.71 ಬಂದಿದೆ. ಗಮನ ಕೊಡಬೇಕಾಗಿರೋದು ಫೈನಲ್ ಆನ್ಸರ್ ಮೇಲಲ್ಲ, ಈ ಫಾರ್ಮುಲಾನ ಜ್ಞಾಪಕ ಇಟ್ಕೋಬೇಕು, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, UI ಅಂದರೆ ಏನು, H ಅಂದರೆ ಏನು, FI ಅಂದರೆ ಏನು, ಸಮೇಷನ್ ಅಂದರೆ ಏನು, ಎನ ಯಾವ ರೀತಿ ಕಂಡುಹಿಡಿಯೋದು, Hನ ಯಾವ ರೀತಿ ಕಂಡುಹಿಡಿಯೋದು, ರೈಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾನಿಲ್ಲಿ ಮಾರ್ಕ್ಗಳು ಮಾಡ್ತೀನಿ, ಏನೇನ ನೀವು ಜ್ಞಾಪಕ ಇಟ್ಕೋಬೇಕಂತ. ಮೊದಲನೇದು XI ಯಾವ ಥರ ತೆಗಿಬೇಕು ಜ್ಞಾಪಕ ಇಟ್ಕೊಳ್ಳಿ, DI ಅಂದರೆ ಇದು, UI ಅಂದರೆ ಇದು, ಇವು ಮೂರನ್ನ ಜ್ಞಾಪಕ ಇಟ್ಕೋಬೇಕು. ಇದರ ಜೊತೆಗೆ ಈ ಫಾರ್ಮುಲಾನ ಜ್ಞಾಪಕ ಇಟ್ಕೋಬೇಕು, ಈ ಫಾರ್ಮುಲಾನ ಜ್ಞಾಪಕ ಇಟ್ಕೋಬೇಕು, ಹಾಗೆ ಈ ಫಾರ್ಮುಲಾನ ಜ್ಞಾಪಕ ಇಟ್ಕೋಬೇಕು. Hನ ಯಾವ ರೀತಿ ಕಂಡುಹಿಡಿಯೋದು, H ಇಸ್ ಈಕ್ವಲ್ ಟು 45 - 35 ವಿಚ್ ಇಸ್ ಈಕ್ವಲ್ ಟು 10. ಇದು H, ಇದು ಕೂಡ ಬಾಕ್ಸ್. ಸೊ ಇಲ್ಲಿ ಯಾವುದಾದ್ರು ಬಾಕ್ಸ್ ಹಾಕಿದ್ದೀನಿ ನೋಡಿ, ಇಷ್ಟು ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು. ಇಷ್ಟು ನೀವು ಜ್ಞಾಪಕ ಇಟ್ಕೊಂಡ್ರೆ ಯಾವುದೇ ಟೇಬಲ್ ಕೊಡಲಿ, ಯಾವುದೇ ಕೋಷ್ಟಕ ಕೊಡಲಿ, ಆರಾಮಾಗಿ ನೀವು ಸರಾಸರಿ ಅಥವಾ ಮೀನನ್ನು ಕಂಡುಹಿಡಿಬೋದು, ಆಯಿತಾ. ಸೊ ಇವಾಗ ಪ್ರಶ್ನೆ ಪತ್ರಿಕೆಯಲ್ಲಿ, ಪರೀಕ್ಷೆಯಲ್ಲಿ ಯಾವ ಮೆಥಡನ್ನು ಯೂಸ್ ಮಾಡಬೇಕು ಅನ್ನೋದು ಇನ್ನೊಂದು ಪ್ರಶ್ನೆ ಅಲ್ವಾ. ನೀವು ಯಾವುದೇ ಮೆಥಡ್ ಯೂಸ್ ಮಾಡಿದ್ರೂ ಆನ್ಸರ್ ಒಂದೇ ಥರ ಬರ್ತಾ ಇದೆ. ಬಟ್ ಒಂದೊಂದು ಸತಿ ಏನು ಮಾಡ್ತಾರೆ, ಪರೀಕ್ಷೆಯಲ್ಲಿ ಸ್ಪೆಸಿಫೈ ಮಾಡ್ತಾರೆ ಮೆಥಡ್ನ, ಅಂದಾಜು ವಿಧಾನದಿಂದಲೇ ಕಂಡು ಹಿಡಿಯಿರಿ, ಫೈಂಡ್ ದಿಸ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ ಬೈ ಮೀನ್ ಅಂತ ಕೇಳ್ತಾರೆ. ಆ ಥರ ಕೇಳಿದಾಗ ನಿಮಗೆ ಯಾವುದೇ ಚಾಯ್ಸ್ ಇಲ್ಲ, ನೀವು ಇದೇ ಯಾವ ಮೆಥಡಲ್ಲಿ ಇರುತ್ತಲ್ವ ಅದೇ ಮೆಥಡ್ನ ಯೂಸ್ ಮಾಡಬೇಕು. ಅಕಸ್ಮಾತ್ ಅವ್ರು ಏನೂ ಹೇಳೇ ಇಲ್ಲ, ನಿಮ್ಮ ಇಷ್ಟ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡಿ ಅಂತ ಹೇಳಿದಾಗ ನಿಮಗೆ ಯಾವ ಮೆಥಡ್ ತುಂಬ ಈಸಿ ಆಗುತ್ತೋ, ಡೈರೆಕ್ಟ್, ಅಸ್ಯೂಮ್ಡ್, ಸ್ಟೆಪ್ ಡಿವಿಯೇಷನ್ ಯಾವ್ದು ನಿಮಗೆ ತುಂಬ ಈಸಿ ಅನಿಸುತ್ತೋ ಆ ಮೆಥಡ್ನ ನೀವು ಯೂಸ್ ಮಾಡ್ಬೋದು, ರೈಟ್. ಓಕೆ, ಬಟ್ ಇಲ್ಲಿ ಒಂದು ಚಿಕ್ಕ ಇದಿದೆ, ಅಂದರೆ ಒಂದು ಚಿಕ್ಕ ಇದಿದೆ, ಏನಂತ ಹೇಳ್ಬೋದು ನಾವು, ಈ ಅಸ್ಯೂಮ್ಡ್ ಮೀನ್ ಮೆಥಡ್ನ ಹೇಗೆ ಗೊತ್ತಾಗತ್ತೆ ನಾವು ಯೂಸ್ ಮಾಡಬೇಕಂತ. ವೆರಿ ಸಿಂಪಲ್, ಯಾವಾಗ ನಂಬರ್ಸ್ ತುಂಬ ದೊಡ್ಡದಾಗಿರ್ತವೆ ನೋಡಿ, ಇಫ್ ನಂಬರ್ಸ್ ಆರ್ ಬಿಗ್ಗರ್, ಓಕೆ, ಸಂಖ್ಯೆಗಳು ತುಂಬ ದೊಡ್ಡದಾಗಿದ್ದಾಗ ಅವಾಗ ಏನು ಮಾಡ್ಬೇಕು ನಾವು, ಅಸ್ಯೂಮ್ಡ್ ಮೀನ್ ಮೆಥಡ್ನ ಯೂಸ್ ಮಾಡಬೇಕು. ಬೇಸಿಕಲಿ ಹೌದಾ, ನಂಬರ್ಸ್ ದೊಡ್ಡದಾಗಿ ಕೊಟ್ಟಿದ್ದಾರೆ, ನಾನು ಇದನ್ನು ಯೂಸ್ ಮಾಡಿದರೆ ಮಾಡಿ, ನೋ ಪ್ರಾಬ್ಲಮ್, ಮಾರ್ಕ್ಸ್ ಬರುತ್ತೆ. ಬಟ್ ನಂಬರ್ಸ್ ದೊಡ್ಡದಾಗಿರ್ಬೇಕಾದ್ರೆ ಈ ಮೆಥಡಿಂದ ಮಾಡೋದು ಏನಾಗುತ್ತೆ ಅಂದರೆ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ, ಕರೆಕ್ಟ್, ಈಸಿ ಆಗುತ್ತೆ. ಈ ಮೆಥಡಲ್ಲೂ ಮಾಡ್ಬೋದು, ಬಟ್ ಕ್ಯಾಲ್ಕುಲೇಷನ್ ದೊಡ್ಡದಾಗುತ್ತೆ, ನಂಬರ್ಸ್ ಎಲ್ಲ ತುಂಬ ದೊಡ್ಡ ಬಂದುಬಿಡ್ತವೆ, ಆಯಿತಾ. ಇವಾಗ ಕ್ಯಾಲ್ಕುಲೇಷನ್ ಈಸಿ ಆಗಬೇಕಂದ್ರೆ ದೊಡ್ಡ ನಂಬರ್ ಕೊಟ್ಟಾಗ ನೀವು ಇದನ್ನು ಯೂಸ್ ಮಾಡಿದ್ರೆ ಚಿಕ್ಕ ಚಿಕ್ಕ ನಂಬರ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಮಾಡ್ಬೋದು, ರೈಟ್. ಓಕೆ, ಸೊ ಬೇಸಿಕಲಿ ಯಾವಾಗ ನಂಬರ್ಸ್ ತುಂಬ ದೊಡ್ಡದಾಗಿರ್ತಾವೋ ಆವಾಗ ಅಸ್ಯೂಮ್ಡ್ ಮೀನ್ ಮೆಥಡ್ನ ಯೂಸ್ ಮಾಡಿ. ಹಾಗೆ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ನ ಯಾವಾಗ ಯೂಸ್ ಮಾಡಬೇಕು, ಯಾವಾಗ ನಂಬರ್ಸಲ್ಲಿ ಕಾಮನ್ ಫ್ಯಾಕ್ಟರ್ ಇರುತ್ತೋ, ಓಕೆ, ಯಾವಾಗ ನಂಬರ್ಸಲ್ಲಿ ಸಮ್ ಕಾಮನ್ ಫ್ಯಾಕ್ಟರ್ ಇರುತ್ತೋ ಆವಾಗ ನೀವು ಈ ಮೆಥಡ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ನ ನಾವು ಎಲ್ಲಿ ಕಂಡುಹಿಡಿಬೋದು ನೋಡಿ, 30, 20, 10, 10, 20, 30 ಇದು ನಮ್ಮ ಏನು XI - A. ಈ ನಂಬರ್ಸ್ ಎಲ್ಲ ನೋಡಿದಾಗ ನೋಡಿ, ಈ ನಂಬರ್ಸ್ನೆಲ್ಲಾನು ನೋಡಿದಾಗ ಯಾವ ನಂಬರ್ ಕಾಮನ್ ಇದೆ ಎಲ್ಲ ನಂಬರಲ್ಲಿ, 10, ಕರೆಕ್ಟ್. 10 ಅನ್ನೋ ಒಂದು ನಂಬರು ಕಾಮನ್ ಆಗಿದೆ. ಸೊ ಕಾಮನ್ ಆಗಿರುವ ಕಾರಣ ಎಲ್ಲ ನಂಬರ್ಗೂ ಕಾಮನ್ ಆಗಿರಬೇಕು. ಇಲ್ಲಿ ಅಕಸ್ಮಾತ್ 19 ಬಂತು ಅನ್ಕೊಳ್ಳಿ ಹಾಗೆ 19 ಬಂತು ಅಂದರೆ ನೀವು ಸ್ಟೆಪ್ ಡಿವಿಷನ್ ಮೆಥಡ್ನ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ 19ರಲ್ಲಿ 10 ಅದರ ವರ್ಗ, ಇದು ಫ್ಯಾಕ್ಟರ್ ಅಲ್ಲ ಅಲ್ವಾ. ಸೊ ಫ್ಯಾಕ್ಟರ್ ಅಲ್ಲದೆ ಇರೋ ಕಾರಣ ಅವಾಗೇನು ಮಾಡ್ಬೋದು, ನೀವು ಈ ಮೆಥಡ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಬೇಸಿಕಲಿ ಸ್ಟೆಪ್ ಡಿವಿಷನ್ ಮೆಥಡ್ ಯಾವಾಗ ಯೂಸ್ ಮಾಡ್ಬೋದು, ಕಾಮನ್ ಫ್ಯಾಕ್ಟರ್ ಇರಬೇಕಾದ್ರೆ.
ಅಸ್ಯೂಮ್ ಮೀನ್ ಮೆಥಡು ನಂಬರ್ಸ್ ದೊಡ್ಡದಾಗಿರಬೇಕಾದ್ರೆ, ಡೈರೆಕ್ಟ್ ಮೀನ್ ಮೆಥಡು ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ನೀವು ಯಾವುದೇ ಮೆಥಡ್ ಯೂಸ್ ಮಾಡಿದ್ರೂ ಆನ್ಸರ್ ಮಾತ್ರ ಸೇಮ್ ಆಗೇ ಬರುತ್ತೆ. ಕ್ಲಿಯರ್? ಸೊ ಸರಾಸರಿ ಮೀನಿನ 3 ಮೆಥಡ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾವುದೇ ಥರದ್ದು ಡೌಟ್ಸ್ ಬಂದರೆ ನೀವೇನು ಮಾಡ್ಬೋದು, ಇದೇ ವಿಡಿಯೋವಿನ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸ್ನ ನೀವು ಪೋಸ್ಟ್ ಮಾಡ್ಬೋದು. ಓಕೆ, ಹಾಗೆ ಇಲ್ಲಿ ಆಲ್ಮೋಸ್ಟ್ ನಾನು ಮ್ಯಾಥಮೆಟಿಕ್ಸೇ ಮಾಡ್ತಾಯಿದ್ದೀನಿ, ಅಂದರೆ ನಂಬರ್ಸ್ ಇದೆ ಜಾಸ್ತಿ. ಮುಂದಿನ ಸ್ಲೈಡಲ್ಲಿ ಅಕಸ್ಮಾತ್ ಇಂಗ್ಲೀಷ್ ಬಂದು ನೀವು ಕನ್ನಡ ಮೀಡಿಯಂ ಹುಡುಗರಾಗಿದ್ದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೇ ವಿಡಿಯೋವಿನ ಡಿಸ್ಕ್ರಿಪ್ಷನಲ್ಲಿ ಕನ್ನಡ ಮೀಡಿಯಮಿನ ಸ್ಟಡಿ ಮೆಟೀರಿಯಲ್ ನಿಮಗೆ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ಬೋದು. ಬಟ್ ನಾನು ಮಾಡ್ತಿರುವಂಥ ಕ್ಲಾಸಲ್ಲಿ ನೀವು ಕಾನ್ಸೆಪ್ಟ್, ಸಿದ್ಧಾಂತನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಓಕೆ, ಯಾವ ರೀತಿ ನಾವು ಇದನ್ನು ತೊಗೋತಾ ಇದ್ದೀವಿ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಓಕೆ, ಆಲ್ ರೈಟ್, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಓಕೆ, ಮುಂದಿನ ಮೆಥಡ್ ಯಾವುದಿದೆ ನೋಡೋಣ. ಸೊ 3ನೇ ಪ್ರಶ್ನೆಯನ್ನು ತೊಗೊಂಡಿದ್ದೀನಿ. ಕೆಳಗಿನ ವಿತರಣೆಯು ಒಂದು ಪ್ರದೇಶದ ಮಕ್ಕಳ ದಿನನಿತ್ಯದ ಕೈ ಖರ್ಚಿನ ಹಣವನ್ನು ತೋರಿಸುತ್ತದೆ. ಸರಾಸರಿ ಕೈ ಖರ್ಚಿನ ಹಣವು ₹18 ಆಗಿದ್ದರೆ, ಸರಾಸರಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಎಷ್ಟು? 18 ಅಂತ. ಓಕೆ, ಆದರೆ ಬಿಟ್ಟು ಹೋಗಿರುವ ಆವೃತ್ತಿ ಎಫ್ ಅನ್ನು ಕಂಡು ಹಿಡಿಯಿರಿ. ಎಫ್ ಎಲ್ಲಿದೆ ನಮಗಿಲ್ಲಿ? ಇಲ್ಲಿದೆ ಎಫ್ ನಮಗೆ. ಓಕೆ, ಈ ಎಫ್ ಅನ್ನು ಕಂಡುಹಿಡಿಬೇಕು ನಾವು. ಎಫ್ ಅನ್ನು ಕಂಡುಹಿಡಿಬೇಕು, ಬಟ್ ನಮಗೆ ಸರಾಸರಿ ಆಲ್ರೆಡಿ ಕೊಟ್ಟಿದ್ದಾರೆ. ಓಕೆ, ಈ ರೀತಿಯೂ ಪ್ರಾಬ್ಲಮ್ಸ್ ಒಂದ್ಸತಿ ಬರ್ತವೆ ನಿಮ್ಮ ಎಕ್ಸಾಮಿನೇಷನಲ್ಲಿ. ಯಾವ ರೀತಿ ಮಾಡೋದು? ತುಂಬ ಸಿಂಪಲ್ ಆಗಿದೆ. ಓಕೆ, ದ ಫಾಲೋವಿಂಗ್ ಡಿಸ್ಟ್ರಿಬ್ಯೂಷನ್ ಶೋಸ್ ದ ಡೈಲಿ ಪಾಕೆಟ್ ಅಲೋವೆನ್ಸ್ ಆಫ್ ಅ ಚಿಲ್ಡ್ರನ್ ಆಫ್ ಅ ಲೊಕ್ಯಾಲಿಟಿ. ದ ಮೀನ್ ಪಾಕೆಟ್ ಅಲೋವೆನ್ಸ್ ಇಸ್ ₹18. ಮೀನ್ ₹18 ಕೊಟ್ಟಿದ್ದಾರೆ. ಫೈನ್ ದ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಎಫ್. ಸೊ ನಾವು ಈ ಪ್ರಶ್ನೆ ಹೋದ್ಮೇಲೆ ಏನಂತ ತಿಳ್ಕೊಂಡ್ವಿ? ಎಫ್ನ ಕಂಡುಹಿಡಿಬೇಕು, ಬಟ್ ಎಕ್ಸ್ ಬಾರ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಎಕ್ಸ್ ಬಾರ್ ಎಷ್ಟಿದೆ? 18. ಕರೆಕ್ಟ್. ಸೊ ಯಾವ ರೀತಿ ಕಂಡುಹಿಡಿಬೇಕು ಅಂತ ನೋಡೋಣ. ಸೊ ಅದೇ ಟೇಬಲ್ನ ನಾನು ಇವಾಗ ಈ ರೀತಿ ಬರ್ಕೊಂಡಿದ್ದೀನಿ. ರೈಟ್. ಸೊ 11ರಿಂದ 13 7, ಕರೆಕ್ಟಾ? 11ರಿಂದ 13 7, 13ರಿಂದ 15 6, 13ರಿಂದ 15 6, ಕರೆಕ್ಟ್. ಸೊ ಅದನ್ನು ಬರ್ಕೊಂಡಿದ್ದೀನಿ. ಬಟ್ ಇಲ್ಲಿ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡಿದ್ದೀನಿ. ಏನಪ್ಪ ಅಂದರೆ ಇದು ನಮ್ಮ ಎಫ್ ಐ ಅಲ್ವಾ? ಎಫ್ ಐನ ನಾನು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಬೇಕಾದ್ರೆ ನೋಡಿ, ಇದು ನಂಬರ್ ಅಲ್ಲ, ನಂಬರ್ನ ಆ್ಯಡ್ ಮಾಡೋಕ್ಕೆ, ಇದನ್ನು ಆ್ಯಡ್ ಮಾಡೋಕ್ಕಾಗಲ್ಲ ನಂಬರ್ ಅಲ್ಲ ಅಂದರೆ. ಸೊ ಏನು ಮಾಡಿದ್ದೀನಿ, ಇದು ಒಂದು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಆ್ಯಡ್ ಮಾಡಿದಾಗ ಎಷ್ಟು ಬಂತು? ನನಗೆ 44 ಬಂತು. ಬಟ್ ಇದು ಇರುವ ಕಾರಣ ಪ್ಲಸ್ ಎಫ್ ಅಂತ ಬರೆದಿದ್ದೀನಿ. ಕ್ಲಿಯರ್? ಓಕೆ, ಅದನ್ನು ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕೀಗ? ಕ್ಲಾಸ್ ಮಾರ್ಕ್ ಎಕ್ಸ್ ಐನ ಕಂಡುಹಿಡಿಬೇಕು. ಎಕ್ಸ್ ಐನ ಯಾವ ರೀತಿ ಕಂಡುಹಿಡಿಯೋದು ನೋಡಿ. 11 + 13 ಎಷ್ಟಾಗುತ್ತೆ? 24. 24 ಡಿವೈಡೆಡ್ ಬೈ 2 12, ಕರೆಕ್ಟಾ? ಸೊ ಎಕ್ಸ್ ಐ ಏನಾಗುತ್ತೆ ನಮಗೆ? 12. ಅದೇ ರೀತಿ 14 16 18 20 22 24. ಹೇಗೆ ಬಂತು ಇದು? ಇವೆರಡನ್ನ ಕೂಡ ಆ್ಯಡ್ ಮಾಡಿ 21 + 23 44. 44 ಡಿವೈಡೆಡ್ ಬೈ 2 22. ಕ್ಲಿಯರ್? ಎಕ್ಸ್ ಮಾರ್ಕ್ ಯಾವ ರೀತಿ ಕಂಡುಹಿಡ್ತಿದ್ದೀವಿ? ಎಕ್ಸ್ ಮಾರ್ಕಿಗೆ ಏನಂತ ಕರಿತೀವಿ ನಾವು? ಮಧ್ಯ ಬಿಂದು ಅಂತ ಕರಿತೀವಿ. ರೈಟ್? ಓಕೆ, ಸೊ ಮಧ್ಯ ಬಿಂದು ಕೂಡ ಬಂದಿದೆ. ಇವಾಗ ನಾವು ಸರಾಸರಿನ ಕಂಡುಹಿಡಿಬೇಕು. ಎಫ್ ಐ ಸಿಕ್ಕಿದೆ, ಎಕ್ಸ್ ಐ ಬಂದಿದೆ. ನೆಕ್ಸ್ಟ್ ಏನು ಮಾಡಬೇಕು ನಾವು? ಎಕ್ಸ್ ಐ ಎಫ್ ಐನ ಮಾಡ್ಬೋದು. ಕರೆಕ್ಟ್? ಎಫ್ ಐ ಇಂಟು ಎಕ್ಸ್ ಐ. ಸೊ ಇದನ್ನು ನಾವೇನು ಮಾಡಬೇಕು? ಗುಣಾಕಾರ ಮಾಡಬೇಕು. 7 × 12 84, 6 × 14 84. ಅದೇ ರೀತಿ ಎಲ್ಲನೂ ಗುಣಾಕಾರ ಮಾಡಿಬಿಟ್ಟು ನಮಗೇನು ಬಂದಿದೆ? ಎಫ್ ಐ ಎಕ್ಸ್ ಐ ಬಂದಿದೆ. ಈ ಎಫ್ ಐ ಎಕ್ಸ್ ಐನ ಏನು ಮಾಡ್ತಿದ್ದೀವಿ ನಾವು? ಆ್ಯಡ್ ಮಾಡ್ತಿದ್ದೀವಿ. ಸಮೇಷನ್ ಎಫ್ ಐ ಎಕ್ಸ್ ಐ ಮಾಡಿದಾಗ 752 + 20 ಅಂತ ಬರ್ತಾ ಇದೆ. ಕ್ಲಿಯರ್? ಸೊ ಇವಾಗ ಫಾರ್ಮುಲಾ ಯಾವ ರೀತಿ ಕೊಟ್ಟಿದ್ದಾರೆ? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಐ ಎಕ್ಸ್ ಐ ಬೈ ಸಮೇಷನ್ ಎಫ್ ಐ. ಸೊ ಇಲ್ಲಿ ನೋಡಿ, ಈ ಪ್ರಶ್ನೆಯಲ್ಲಿ ಇದೇ ವಿಧಾನನ ಯೂಸ್ ಮಾಡಿ, ಇದೇ ಮೆಥಡ್ನ ಯೂಸ್ ಮಾಡಿ ಮೀನ ಕಂಡು ಹಿಡಿಯಿರಿ ಅಂತ ಹೇಳಿಲ್ಲ. ಸೊ ನಾವೇನು ಮಾಡಿದ್ವಿ? ಡೈರೆಕ್ಟ್ ಮೀನ್ ಮೆಥಡ್ನ ಯೂಸ್ ಮಾಡಿಬಿಟ್ಟು ಆ ಫಾರ್ಮುಲಾನ ಹಾಕಿದ್ವಿ. ಸೊ ನಮ್ಮ ಹತ್ರ ಎಲ್ಲನೂ ಇದೆಯಾ? ಸಮೇಷನ್ ಎಫ್ ಐ ಎಕ್ಸ್ ಐ ಇದೆಯಾ? ಇದೆ. ಸಮೇಷನ್ ಎಫ್ ಐ ಇದೆಯಾ? ಇದೆ. ಎಕ್ಸ್ ಬಾರ್ ಇದೆಯಾ? ಎಕ್ಸ್ ಬಾರ್ ಕೂಡ ಇದೆ. ಎಕ್ಸ್ ಬಾರ್ ಎಷ್ಟು? 18. ಸೊ ಇವಾಗ ಏನು ಮಾಡೋಣ ನಾವು? ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಾಲ್ವ್ ಮಾಡಿದಾಗ ಎಫ್ ಇಸ್ ಈಕ್ವಲ್ ಟು 20 ಅಂತ ಬರುತ್ತೆ. ಕ್ಲಿಯರ್? ಓಕೆ, ಸೊ ಹೇಗೆ ಇದನ್ನು ಮಾಡಿದ್ವಿ ಅಂತ ಅರ್ಥ ಆಗಿದೆ ಅಲ್ವಾ? ಕೆಲವೊಂದು ಸತಿ ಇದು ಕೂಡ ಮಿಸ್ಸಿಂಗ್ ಅಂತ ಕೊಡ್ತಾರೆ, ಅವಾಗ ಏನೂ ಮಾಡೋಂಗಿಲ್ಲ. ಸೇಮ್ ಪ್ರೊಸೀಜರ್. ಎಕ್ಸ್ ಐ ಕಂಡುಹಿಡಿಬೇಕು, ಎಫ್ ಐ ಎಕ್ಸ್ ಐ ಕಂಡುಹಿಡಿಬೇಕು, ಆ್ಯಡ್ ಮಾಡಿ ಫಾರ್ಮುಲಾ ಬರೀರಿ, ಸಬ್ಸ್ಟಿಟ್ಯೂಟ್ ಮಾಡಿ, ಸಾಲ್ವ್ ಮಾಡಿದ ತಕ್ಷಣ ನಿಮ್ಗೆ ಆನ್ಸರ್ ಬಂದುಬಿಡುತ್ತೆ. ಆಲ್ ರೈಟ್. ಸೊ ಯಾವಾಗ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಕೊಡ್ತಾರೋ ಅವಾಗೆಲ್ಲ ಸರಾಸರಿ ಅಥವಾ ಮೀನನ್ನು ಕೊಟ್ಟೇ ಕೊಡ್ತಾರೆ. ಓಕೆನಾ? ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? 13.1ರಲ್ಲಿ 6ನೆಯ ಪ್ರಶ್ನೆ. ಒಂದು ಪ್ರದೇಶದ 25 ಕುಟುಂಬಗಳ ಪ್ರತಿನಿತ್ಯದ ಆಹಾರದ ವೆಚ್ಚವನ್ನು ಈ ಕೆಳಗಿನ ಕೋಷ್ಟಕವು ತೋರಿಸುತ್ತದೆ. ಸೂಕ್ತ ವಿಧಾನದಿಂದ ಪ್ರತಿನಿತ್ಯದ ಆಹಾರದ ವೆಚ್ಚದ ಸರಾಸರಿಯನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ದ ಟೇಬಲ್ ಬಿಲೋ ಶೋಸ್ ದ ಡೈಲಿ ಎಕ್ಸ್ಪೆಂಡಿಚರ್ ಆಫ್ ಫುಡ್ ಆಫ್ 25 ಹೌಸ್ ಹೋಲ್ಡ್ಸ್ ಇನ್ ಅ ಲೊಕ್ಯಾಲಿಟಿ. ಫೈಂಡ್ ದ ಮೀನ್ ಸರಾಸರಿ ಮೀನ್ ಡೈಲಿ ಎಕ್ಸ್ಪೆಂಡಿಚರ್ ಆನ್ ಫುಡ್ ಬೈ ಸೂಟೇಬಲ್ ಮೆಥಡ್. ನೋಡಿ, ಸೂಟೇಬಲ್ ಮೆಥಡ್ ನಿಮ್ಮ ಇಷ್ಟದ ಮೆಥಡಲ್ಲಿ
ಸೂಟೇಬಲ್ ಮೆಥಡ್ ಅಂದರೆ ಈ ಮೆಥಡ್ ನೋಡಿ ಯಾವುದು ಸೂಟ್ ಆಗುತ್ತೋ ಇದಕ್ಕೆ ಆ ಮೆಥಡ್ನ ನೀವು ಯೂಸ್ ಮಾಡ್ಬೋದು. ಆಲ್ ರೈಟ್. ಸೊ ಇಲ್ಲಿ ಯಾವ ಮೆಥಡ್ನ ಯೂಸ್ ಮಾಡೋಣ ನೋಡೋಣ. ಸೊ ಮೊದಲನೇದಾಗಿ ಎ, ನಾವು ಯಾವ ಮೆಥಡ್ನ ಯೂಸ್ ಮಾಡ್ತಿದ್ದೀವಿ ಇಲ್ಲಿ ಅಂದರೆ ಅಸ್ಯೂಮ್ಡ್ ಮೀನ್ ಮೆಥಡ್ನ ಯೂಸ್ ಮಾಡ್ತಿದ್ದೀವಿ. ಯಾಕೆ ಅಸ್ಯೂಮ್ಡ್ ಮೀನ್ ಮೆಥಡ್ನ ಯೂಸ್ ಮಾಡ್ತಿದ್ದೀವಿ? ನಂಬರ್ಗಳು ನೋಡಿ, ನಂಬರ್ಗಳು ಸ್ವಲ್ಪ ದೊಡ್ಡದಾಗಿದ್ದಾವ, 100, 150, 200, 250, 300. ರೈಟ್. ಇವಾಗ ಎ ಬೇಕಂದ್ರೆ ನಾವೇನು ಮಾಡ್ಬೇಕಂತ ಹೇಳಿದೆ ನಾನು, ಎ ಬೇಕಂದರೆ ಅತಿ ಚಿಕ್ಕ ಕೆಳಮಿತಿ ಎಷ್ಟಿದೆ 100, ಅತಿ ದೊಡ್ಡ ಮೇಲ್ಮಿತಿ ಎಷ್ಟಿದೆ 350. ಇವೆರಡನ್ನ ಆ್ಯಡ್ ಮಾಡಿ, 100 + 350 450, 450 ಡಿವೈಡೆಡ್ ಬೈ 2 225. ಅದೇ ನಮ್ಮ ಎ ಆಗಿದೆ. ಹೆಚ್ ಕ್ಲಾಸ್ ಇಂಟರ್ವೆಲ್. ಕ್ಲಾಸ್ ಇಂಟರ್ವೆಲ್ ಹೇಗೆ ಕಂಡುಹಿಡಿಯೋದು ನಾವಿಲ್ಲಿ? ಯಾಕೆ ಹೆಚ್ಚನ್ನ ಕಂಡುಹಿಡಿತಿದ್ದೀವಿ ಇಲ್ಲಿ? ಹಿಂದಿನ ಪ್ರಶ್ನೆಯಲ್ಲಿ ಯಾಕೆ ನಾವು ಹೆಚ್ಚನ್ನ ಕಂಡುಹಿಡಿದಿಲ್ಲ? ಸಿಂಪಲ್, ಹಿಂದಿನ ಪ್ರಶ್ನೆಯಲ್ಲಿ ನಾವು ಡೈರೆಕ್ಟ್ ಮೆಥಡ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ಯಾವ ಮೆಥಡ್ನ ಯೂಸ್ ಮಾಡ್ತಾ ಇದ್ದೀವಿ ನಾವು? ಅಸ್ಯೂಮ್ಡ್ ಮೀನ್ ಮೆಥಡ್, ಅಂದಾಜು ಸರಾಸರಿಯ ವಿಧಾನನ ಯೂಸ್ ಮಾಡ್ತಿದ್ದೀವಿ. ಅಂದಾಜು ಸರಾಸರಿ ವಿಧಾನನ ಯೂಸ್ ಮಾಡೋದಕ್ಕೆ ಕಾರಣ ಏನು? ಯಾಕೆ ಇದನ್ನು ಡೈರೆಕ್ಟ್ ಮೆಥಡಲ್ಲಿ ಮಾಡೋಕ್ಕಾಗಲ್ವಾ? ಆಗುತ್ತೆ. ಬಟ್ ನಂಬರ್ಸ್ ದೊಡ್ಡದಿರೋ ಕಾರಣ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಬೇಕಾದ್ರೆ ಇದನ್ನು ಡೈರೆಕ್ಟ್ ಮೆಥಡಲ್ಲಿ ಯೂಸ್ ಮಾಡಿ. ಓಕೆ, ಡೈರೆಕ್ಟ್ ಮೆಥಡ್ನ ಹಾಕ್ಬಿಟ್ಟು ಇದನ್ನು ಸಾಲ್ವ್ ಮಾಡಿ, ಸೇಮ್ ಆನ್ಸರೇ ಬರುತ್ತೆ. ಬಟ್ ಟೈಮ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನಂಬರ್ಸ್ ಜಾಸ್ತಿ ಇರೋ ಕಾರಣ ನಾವೇನು ಮಾಡ್ತಿದ್ದೀವಿ ಇಲ್ಲಿ? ಅಂದಾಜು ಸರಾಸರಿ ವಿಧಾನನ ಉಪಯೋಗಿಸ್ತಾ ಇದ್ದೀವಿ. ಸೊ ಅಂದಾಜು ಸರಾಸರಿ ವಿಧಾನದಲ್ಲಿ ಮೊದಲನೇ ಸ್ಟೆಪ್ ಏನು? ಅಂದಾಜು ಸರಾಸರಿನ ಕಂಡುಹಿಡಿಯೋದು. ಹೇಗೆ ಅದನ್ನು ಕಂಡುಹಿಡಿಯೋದು? ಅತಿ ಕಡಿಮೆ ಕೆಳಮಿತಿ, ಅತಿ ದೊಡ್ಡ ಮೇಲ್ಮಿತಿ ಇವೆರಡನ್ನ ಆ್ಯಡ್ ಮಾಡಿ 450 ಡಿವೈಡೆಡ್ ಬೈ 2 225 ಎ ಬಂದಿದೆ. ಸೊ ನಾವು ಅಂದಾಜು ಮಾಡಬೇಕಾದ್ರೆ ಕ್ಲಾಸ್ ಇಂಟರ್ವೆಲ್ ಹೆಚ್ಚು ಕೂಡ ಬೇಕಾಗುತ್ತೆ. ಕ್ಲಾಸ್ ಇಂಟರ್ವೆಲ್ ನೋಡಿ, 150 - 100 50, 200 - 150 50. ಸೊ ಹೆಚ್ ಇಸ್ ಈಕ್ವಲ್ ಟು ಏನು ಬರುತ್ತೆ? 50. ಕ್ಲಿಯರ್? ಯಾಕೆ ನಾವು ಅಂದಾಜು ಮೆಥಡ್ನ ಯೂಸ್ ಮಾಡ್ತಿದ್ದೀವಿ ಆಲ್ರೆಡಿ ಹೇಳಿದ್ದೀನಿ. ಹೇಗೆ ಎ ಸಿಕ್ತು ಅದು ಕೂಡ ಹೇಳಿದ್ದೀನಿ, ಹೆಚ್ ಹೇಗೆ ಸಿಕ್ತು ಅದು ಕೂಡ ತೋರಿಸಿದ್ದೀನಿ. ರೈಟ್. ಓಕೆ, ನೆಕ್ಸ್ಟು ಅದೇ ಟೇಬಲ್ನ ನಾನು ಈ ರೀತಿ ಬರ್ಕೊಂಡಿದ್ದೀನಿ. ಇದು ನಮ್ಮ ಎಫ್ ಐ ಆಗುತ್ತೆ. ಸಮೇಷನ್ ಎಫ್ ಐ ಎಷ್ಟು ಬರ್ತಿದೆ? 25 ಬಂದಿದೆ. ಸೊ ಪ್ರಶ್ನೆಯಲ್ಲಿ 25 ಅಂತಲೇ ಕೊಟ್ಟಿದ್ರು ಅಲ್ವಾ? ಸೊ ನೆಕ್ಸ್ಟ್ ಏನು ಮಾಡ್ಬೇಕು ನಾವು? ಕ್ಲಾಸ್ ಮಾರ್ಕ್ ಅಂದರೆ ಎಕ್ಸ್ ಐನ ಕಂಡುಹಿಡಿಬೇಕು. ಎಕ್ಸ್ ಐನ ಯಾವ ರೀತಿ ಕಂಡುಹಿಡಿಯೋದು? ಆ್ಯಡ್ ಮಾಡಿ ಇವೆರಡನ್ನ, 100 + 150 250, 250 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ? 250, 125 ಬರುತ್ತೆ. ಕರೆಕ್ಟಾ? ಸೊ ಇದಕ್ಕೆ 125 175 225 275 325 ಇಷ್ಟು ಬರುತ್ತೆ. ನೋಡೋಣ. ಸೊ 125 175 225 275 325. ನಮಗೆ ಎ ಏನಂತ ಸಿಕ್ಕಿತ್ತು? ಎ 225 ಬಂದಿತ್ತು. ಅದಕ್ಕೆ ನಾನು ಇದನ್ನೇ ಅಂತ ಬರ್ಕೊಂಡಿದ್ದೀನಿ, ಎ ಅಂತ ಬರ್ಕೊಂಡಿದ್ದೆ. ರೈಟ್. ಓಕೆ, ನೆಕ್ಸ್ಟು. ಸೊ ಇದಾಗಿದೆ. ನೆಕ್ಸ್ಟ್ ಏನು ಬರುತ್ತೆ? ಎಕ್ಸ್ ಐ ಮೈನಸ್ ಎ, ಡಿ ಐ ಇಸ್ ಈಕ್ವಲ್ ಟು ಏನು ಬರುತ್ತೆ? ಎಕ್ಸ್ ಐ ಮೈನಸ್ ಎ ಅಂತ ಬರುತ್ತೆ. ಸೊ ಡಿ ಐ ಇಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ. ಯಾವುದು ಎ ಅಂದರೆ ಅಸ್ಯೂಮ್ಡ್ ಮೀನ್ ಮೆಥಡ್. ಓಕೆ, ಇದು ನಮ್ಮ ಸ್ಮಾಲ್ ಲೆಟರ್ ಆಗಿರಬೇಕು. ಸೊ ಸ್ಮಾಲ್ ಲೆಟರಲ್ಲಿ ಬರೆದ್ಬಿಡೋಣ, ಇದು ನಮ್ಮ ಎ. ಓಕೆ, ಆಲ್ ರೈಟ್. ನೆಕ್ಸ್ಟ್, ಸೊ ಎಕ್ಸ್ ಐ ಅಂದರೆ ಎಷ್ಟಿದೆ? 125. 125 ಮೈನಸ್ ಎ ಅಂದರೆ ಎಷ್ಟು? 225. ಸೊ 125 - 225 - 100. ಅದೇ ರೀತಿ ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ ಈ ರೀತಿ ಬರುತ್ತೆ. ಸೊ 225 - 225 0. ಕರೆಕ್ಟ್ ಅಲ್ವಾ? ಆಲ್ ರೈಟ್. ಸೊ ಇದು ನಮ್ಮ ಡಿ ಐ ಆಯಿತು. ನೆಕ್ಸ್ಟ್ ಏನು ಮಾಡ್ಬೇಕು ನಾವು? ನೆಕ್ಸ್ಟ್ ಸ್ಟೆಪ್ ಏನು? ಎಫ್ ಐ ಡಿ ಐ. ಸೊ ಎಫ್ ಐ ಎಲ್ಲಿ ಆಲ್ರೆಡಿ ಇದೆ, ಡಿ ಐ ಎಲ್ಲಿ ಆಲ್ರೆಡಿ ಇದೆ. ಇವೆರಡನ್ನ ನಾವೇನು ಮಾಡಬೇಕು? ಗುಣಾಕಾರ ಮಾಡಬೇಕು. ಸೊ ಎಫ್ ಐ ಡಿ ಐ ಯಾವ ರೀತಿ ಕಾಣಿಸುತ್ತೆ? ಎಫ್ ಐ ಡಿ ಐ ಏನಂದರೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಬರೀಬೋದು. ಬಟ್ ಮಲ್ಟಿಪ್ಲೈ ಮಾಡೋಕ್ಕಿಂತ ಮುಂಚೆ ನಾನೇನು ಹೇಳಿದೆ? ದೊಡ್ಡ ನಂಬರ್ಸ್ ಇದ್ದರೆ ಅಂದಾಜು ಸರಾಸರಿನ ಯೂಸ್ ಮಾಡ್ಬೋದು ಅಂತೆ. ಕರೆಕ್ಟ್. ಮತ್ತು ಸ್ಟೆಪ್ ಡಿವಿಯೇಷನ್ ಯಾವಾಗ ಯೂಸ್ ಮಾಡಬೇಕಂದೆ? ನಂಬರ್ಸಲ್ಲಿ ಯಾವಾಗ ಕಾಮನ್ ಫ್ಯಾಕ್ಟರ್ ಇರುತ್ತೋ ಆವಾಗ ಸ್ಟೆಪ್ ಡಿವಿಯೇಷನ್ ಯೂಸ್ ಮಾಡ್ಬೋದು ಅಂತೆ. ಕರೆಕ್ಟಾ? ಇವಾಗ ಈ ನಂಬರ್ಸ್ನ ನೋಡಿ, ಈ ಎಲ್ಲ ನಂಬರ್ಸಲ್ಲಿ ಕಾಮನ್ ಆಗಿರುವಂಥ ಫ್ಯಾಕ್ಟರ್ ಯಾವುದು? 100 ಅಂತ ಹೇಳಕ್ಕೆ ಹೋಗ್ಬಿಡಿ. 100 ಅಲ್ಲ, ಇದು 100ಕ್ಕಿಂತ ಕಡಿಮೆ ಇದೆ. ಸೊ 50 ಇರ್ಬೋದಾ? 50 ಇರ್ಬೋದು. ಸೊ 50 ಇರೋ ಕಾರಣ ನೋಡಿ, 50 ಎಲ್ಲನೂ ಡಿವೈಡ್ ಮಾಡುತ್ತಾ? ಇದನ್ನು ಡಿವೈಡ್ ಮಾಡುತ್ತೆ, ಇದನ್ನು ಡಿವೈಡ್ ಮಾಡುತ್ತೆ, ಇದನ್ನು ಡಿವೈಡ್ ಮಾಡುತ್ತೆ, ಹಾಗೂ ಇದನ್ನು ಡಿವೈಡ್ ಮಾಡುತ್ತೆ. ಎಲ್ಲನೂ ಡಿವೈಡ್ ಮಾಡ್ತಿರೋ ಕಾರಣ ನಾವೇನು ಮಾಡ್ಬೋದು? ಇಲ್ಲಿಗ ಅಂದಾಜು ಸರಾಸರಿಯಿಂದ ಸ್ಟೆಪ್ ಡಿವಿಯೇಷನ್ ಮೆಥಡ್ಗೆ ಹೋಗ್ಬೋದು. ಅಂದರೆ ಇಲ್ಲಿ ಇರುವ ಎಲ್ಲ ನಂಬರ್ಗೂ ಕಾಮನ್ ಫ್ಯಾಕ್ಟರ್ 50 ಇದೆ. ಸೊ ನಾವೇನು ಮಾಡೋಣ? ನೆಕ್ಸ್ಟು ಯು ಐ ಡಿವೈಡೆಡ್ ಬೈ 50, ಯು ಐ ಈಸ್ ಈಕ್ವಲ್ ಟು ಡಿ ಐ ಬೈ 50. ಸೊ ಡಿ ಐ ಅಂದರೆ ಏನು? ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಹೆಚ್. ಇದು ಹೆಚ್ 50 ಬಂದಿದೆ, ಜ್ಞಾಪಕ ಇದೆ ಅಲ್ವಾ? ರೈಟ್. ಸೊ ಡಿವೈಡೆಡ್ ಬೈ 50. ಅವಾಗ ಏನಾಗುತ್ತೆ? -100 ಡಿವೈಡೆಡ್ ಬೈ 50 -2, -50 ಡಿವೈಡೆಡ್ ಬೈ 50 -1. ಸೊ ನಾವು ಅಂದಾಜರಿಂದ ಇಲ್ಲಿ ಯಾವುದಾದ್ರು ಒಂದು ನಂಬರಿಗೆ ಕಾಮನ್ ಫ್ಯಾಕ್ಟರ್ ಇರಲಿಲ್ಲ ಅಂದರೆ ನಾವು ಈ ಸ್ಟೆಪ್ನ ಮಾಡ್ತಾ ಇರಲಿಲ್ಲ. ಬಟ್ ಕಾಮನ್ ಫ್ಯಾಕ್ಟರ್ ಇರೋ ಕಾರಣ ನಾವೇನು ಮಾಡ್ತಿದ್ದೀವಿ? ಡಿವೈಡೆಡ್ ಬೈ 50. ನೋಡಿ, ತುಂಬ ದೊಡ್ಡ ನಂಬರ್ಗಳು ಕೊಟ್ಟಿದ್ರು. ಇವಾಗ ಮೆಥಡ್ ಯೂಸ್ ಮಾಡ್ಕೊಂಡು ಎಷ್ಟು ಚಿಕ್ಕದಾಗಿದೆ ನಂಬರು. ಸೊ ನಂಬರ್ ಚಿಕ್ಕದಾದಂಗೆ ನಮಗೇನಾಗುತ್ತೆ ಅಂದರೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಟೈಮ್ ಕಡಿಮೆ ಆಗುತ್ತೆ, ಮತ್ತು ಕ್ಯಾಲ್ಕುಲೇಷನ್ ತಪ್ಪುಗಳು ಕೂಡ ತುಂಬ ಕಡಿಮೆ ಆಗುತ್ತೆ. ರೈಟ್. ಓಕೆ. ಸೊ ನೆಕ್ಸ್ಟ್ ಇದು ಯು ಐ ಆಗಿದೆ ಈಗ. ಸೊ ಯು ಐನ ಕಂಡುಹಿಡಿದಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು? ಎಫ್ ಐ ಯು ಐ. ಸೊ ಎಫ್ ಐ ಯು ಐ ಅಂದರೆ ಇಲ್ಲಿ ಎಫ್ ಐ ಇದೆ, ನಮ್ಮ ಯು ಐ ಇದೆ.
4 ಇಂಟು -2 -8, 5 ಇಂಟು -1 -5, ಕರೆಕ್ಟ್. 12 ಇಂಟು 0 0, 2 ಇಂಟು 1 2, 2 ಇಂಟು 2 4 ಅಲ್ವಾ. ನಾವು ಸಮೇಷನ್ ಎಫ್ ಐ ಯು ಐ ಎಷ್ಟು ಬಂತು -7, ಸಮೇಷನ್ ಎಫ್ ಐ ಎಷ್ಟು ಬಂದಿದೆ, ಇದು ಬಂದಿದೆ. ಹೆಚ್ ಎಷ್ಟು 50, ಎ ಎಷ್ಟು 225. ಸೊ ಈಗ ನಾವು ಸ್ಟೆಪ್ ಡಿವಿಷನ್ ಮೆಥಡಿನ ಫಾರ್ಮುಲಾನ ಹಾಕೋಣ. ಅವಾಗ ಏನಾಗುತ್ತೆ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮೇಷನ್ ಎಫ್ ಐ ಯು ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಇಂಟು ಹೆಚ್ ಅಲ್ವಾ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಎ ಗೊತ್ತಿದೆ, ಹೆಚ್ ಗೊತ್ತಿದೆ, ಇದು ಗೊತ್ತಿದೆ, ಇದು ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ, ಈ ರೀತಿ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿದಾಗ ನಮಗೆ 211 ಇದು ಸರಾಸರಿ, ನಮಗೆ ಸಿಕ್ಕಿರುವಂಥ ಸರಾಸರಿ. ನೋಡಿ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಯಾವುದರಿಂದ, ಅಂದಾಜು ವಿಧಾನದಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ. ಯಾಕೆ, ನಂಬರ್ಗಳು ದೊಡ್ಡದಾಗಿದ್ವು. ಸೊ ಅಂದಾಜು ವಿಧಾನದಿಂದ ಸ್ಟಾರ್ಟ್ ಮಾಡಿದ್ವಿ. ಮಾಡ್ತಾ ಮಾಡ್ತಾ ಟೇಬಲ್ ಮಾಡ್ತಾ ಮಾಡ್ತಾ ಈ ಡಿ ಐ ಹತ್ರ ಬಂದಾಗ ನಮ್ಗೆ ಏನು ಕಾಣಿಸ್ತು, ಈ ಇರುವ ಎಲ್ಲ ನಂಬರು 50ಇಂದ ಡಿವೈಡ್ ಆಗುತ್ತೆ. ಹಾಗಾದರೆ ನಾವೇನು ಮಾಡೋಣ, ಅಂದಾಜರಿಂದ ಸ್ಟೆಪ್ ಡಿವಿಷನಿಗೆ ಜಂಪ್ ಆಗೋಣ. ಸೊ ಸ್ಟೆಪ್ ಡಿವಿಷನಿಗೆ ಜಂಪ್ ಆದಾಗ ಎಲ್ಲ ನಂಬರ್ಗಳು ಚಿಕ್ಕದಾಗುತ್ತೆ. ಹಾಗೆ ನಮಗೆ ಎಫ್ ಐ ಯು ಐ ಸಿಗುತ್ತೆ. ನಮಗೆ ಸರಾಸರಿ ಎಷ್ಟು ಬರುತ್ತೆ, 211. ಇವಾಗ ಇದೇ ಪ್ರಶ್ನೆನ ನಾವು ಅಂದಾಜು ವಿಧಾನದಿಂದ ಮಾಡ್ಬೋದಾ, ಮಾಡ್ಬೋದು. ಅಂದಾಜು ವಿಧಾನದಿಂದ ಮಾಡಿದರೆ ಏನಾಗ್ತಿತ್ತು ನೋಡಿ, ಇದಿರ್ತಾ ಇರಲಿಲ್ಲ. ಅವಾಗ ಏನಾಗ್ತಿತ್ತು, ಎಫ್ ಐ ಡಿ ಐ ಆಗ್ತಿತ್ತು. 4 ಇಂಟು -100 ಎಷ್ಟಾಗ್ತಿತ್ತು, 4 ಇಂಟು -100 -400 ಅಲ್ವಾ. ಅದೇ ರೀತಿ 5 ಇಂಟು -50 ಅಂದರೆ ಎಷ್ಟಾಗ್ತಿತ್ತು, -250. ನಂಬರ್ಗಳು ನೋಡಿ ದೊಡ್ಡ ದೊಡ್ಡದಾಗಿದ್ದಾವೆ. ಆ ದೊಡ್ಡ ನಂಬರ್ನ ತಪ್ಪಿಸ್ಕೊಳ್ಳೋಕ್ಕೆ, ಓಕೆ, ಹಾಗೆ ಟೈಮ್ನ ಕೂಡ ಸೇವ್ ಮಾಡೋದಕ್ಕೆ ಸ್ಮಾರ್ಟಾಗಿ ಏನು ಮಾಡ್ತಾ ಇದ್ದೀವಿ ನಾವು, ಡಿವೈಡೆಡ್ ಬೈ 50 ಯಾವ ಮೆಥಡ್ ಇದು, ಸ್ಟೆಪ್ ಡಿವಿಷನ್ ಮೆಥಡ್ನ ಯೂಸ್ ಮಾಡ್ತಿದ್ದೀವಿ. ಕಾರಣ ಏನು ಯೂಸ್ ಮಾಡ್ತಾ ಇರೋದಕ್ಕೆ, ಈ ಎಲ್ಲ ನಂಬರ್ಗಳು 50 ಕಾಮನ್ ಫ್ಯಾಕ್ಟರ್ ಇದ್ದಾವೆ, ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ತಾ ಇರೋದು. ಬೇಡ ಇದು ನನಗೆ ಸ್ಟೆಪ್ ಡಿವಿಷನ್ ಮೆಥಡ್ ಬೇಡ, ನನಗೆ ಇದು ಬೇಡವೇ ಬೇಡ, ನಾನು ಅಂದಾಜು ಮೆಥಡಲ್ಲಿ ಮಾಡ್ತೀನಿ ಅಂದರೆ ಮಾಡಿ, ನಂಬರ್ ದೊಡ್ಡದಾಗುತ್ತೆ ಬಟ್ ಆನ್ಸರ್ ಮಾತ್ರ ಸೇಮ್ ಬರುತ್ತೆ. ಇಲ್ಲ ನಂಗೆ ಅಂದಾಜು ಬೇಡ, ಸ್ಟೆಪ್ ಡಿವಿಷನ್ ಬೇಡ, ನಾನು ಡೈರೆಕ್ಟ್ ಮೆಥಡಲ್ಲೇ ಮಾಡ್ತೀನಿ ಅಂದರೆ ಅದನ್ನು ಕೂಡ ಪ್ರಯತ್ನ ಪಡಿ. ಓಕೆ, ಅದು ಕೂಡ ಪ್ರಯತ್ನ ಪಡಿ. ಆನ್ಸರ್ ಎಷ್ಟು ಬರುತ್ತೆ, 211 ಬರುತ್ತೆ. ಬಟ್ ಈ ಮೆಥಡ್ಗಳು ಮಾಡೋದ್ರಿಂದ ಯೂಸ್ ಏನು, ಡಿಫ್ರೆನ್ಸ್ ಏನು, ಡಿಫ್ರೆನ್ಸ್ ಇಷ್ಟೇ, ಚಿಕ್ಕ ಚಿಕ್ಕ ನಂಬರ್ಗಳು. -7 ಚಿಕ್ಕ ನಂಬರ್, ಕರೆಕ್ಟ್. ಸೊ ಈ -7 ಏನಾಗುತ್ತೆ, ಡೈರೆಕ್ಟ್ ಮೆಥಡ್ ಮಾಡಿದಾಗ -7000 ಆಗ್ಬೋದು, ಹೇಳೋಕ್ಕಾಗಲ್ಲ. ಸ್ಟ್ಯಾಂಡರ್ಡ್ ಡಿವಿಷನ್ ಮೆಥಡ್ -700 ಆಗ್ಬೋದು, ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಚಿಕ್ಕ ನಂಬರ್ಗೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಮೆಥಡ್ನ ಬೇರೆ ಬೇರೆ ಮಾಡ್ತಾಯಿದ್ದೀವಿ. ಸೊ ಸೂಟೇಬಲ್ ಮೆಥಡ್ ಅಂತ ಹೇಳಿದ್ದಾರೆ, ಇದೇ ಮೆಥಡ್ನ ಯೂಸ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಪ್ರಶ್ನೆಯಲ್ಲಿ. ಸೊ ನೀವು ಡೇಟಾನ ನೋಡಿಕೊಂಡು ಡಿಸೈಡ್ ಮಾಡ್ಬೋದು. ಹಾಗಂತ ನೀವು ಅಂದಾಜು ಮೆಥಡ್ ಮಾಡಿದ್ರೆ ನಿಮಗೆ 0 ಮಾರ್ಕ್ಸ್ ಬರುತ್ತಾ, ಇಲ್ಲ, ಫುಲ್ ಮಾರ್ಕ್ಸೇ ಬರುತ್ತೆ, ಟೈಮ್ ಜಾಸ್ತಿ ಆಗುತ್ತೆ ಅಷ್ಟೇ. ಕ್ಲಿಯರ್, ಓಕೆ, ಮುಂದಕ್ಕೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಯಾವುದಿದೆ, 13.1ರಲ್ಲಿ 5ನೇ ಪ್ರಶ್ನೆ ಇದೆ. ಒಂದು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಹಣ್ಣು ಮಾರಾಟಗಾರರು ಪೆಟ್ಟಿಗೆಗಳಲ್ಲಿ ಇರಿಸಿದ ಮಾವಿನ ಹಣ್ಣುಗಳನ್ನು ಮಾರುತ್ತಿದ್ದರು. ಈ ಪೆಟ್ಟಿಗೆಗಳು ಬೇರೆ ಬೇರೆ ಸಂಖ್ಯೆಗಳ ಮಾವಿನ ಹಣ್ಣುಗಳನ್ನು ಒಳಗೊಂಡಿದ್ದವು. ಪೆಟ್ಟಿಗೆಗಳ ಸಂಖ್ಯೆಗಳಿಗೆ ಅನುಗುಣವಾಗಿ ಮಾವಿನ ಹಣ್ಣುಗಳ ವಿತರಣೆಯು ಈ ಕೆಳಗಿನಂತಿದೆ. ಒಂದು ಕೋಷ್ಟಕ ಕೊಟ್ಟಿದ್ದಾರೆ. ಓಕೆ, ಇಂಗ್ಲೀಷಲ್ಲಿ ನೋಡೋಣ. ಇನ್ ಅ ರಿಟೇಲ್ ಮಾರ್ಕೆಟ್, ಫ್ರೂಟ್ ವೆಂಡರ್ಸ್ ವೇರ್ ಸೆಲ್ಲಿಂಗ್ ಮ್ಯಾಂಗೋಸ್ ಕೆಪ್ಟ್ ಇನ್ ಪ್ಯಾಕಿಂಗ್ ಬಾಕ್ಸಸ್. These boxes contained varying numbers of mangoes. The following was the distribution of mangoes according to the number of boxes. Find the mean number of mangoes kept in packing box. Which method of finding the mean did you choose? So ಯಾವ ಮೆಥಡ್ ಚೂಸ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇವಾಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ, ರೈಟ್. ಕೋಷ್ಟಕ ಮಾಡ್ಕೊಂಡು ಹೋದಂಗೆ, ನಂಬರ್ಸ್ನ ಅಬ್ಸರ್ವ್ ಮಾಡ್ತಿದ್ದಂಗೆ, ಕಾಮನ್ ಫ್ಯಾಕ್ಟರ್ ಬಂದರೆ ಸ್ಟೆಪ್ ಡಿವಿಯೇಷನ್, ಕಾಮನ್ ಫ್ಯಾಕ್ಟರ್ ಬಂದಿಲ್ಲ, ದೊಡ್ಡ ನಂಬರ್ಗಳಿದ್ರೆ ಅಸ್ಯೂಮ್ಡ್ ಮೀನ್ ಮೆಥಡ್, ಅಥವಾ ನಂಬರ್ಸ್ ಎಲ್ಲ ಚಿಕ್ಕದಾಗಿದೆ ಓಕೆ ಮಾಡ್ಬೋದು ಅಂದರೆ ಡೈರೆಕ್ಟ್ ಮೆಥಡ್ನ ಯೂಸ್ ಮಾಡ್ಬೋದು ಅಲ್ವಾ. ಆಲ್ ರೈಟ್. ಸೊ ಇವಾಗ ಟೇಬಲ್ನ ನೋಡೋಣ ಯಾವ ರೀತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ಬಿಡೋಣ ಡೈರೆಕ್ಟಾಗಿ. ಓಕೆ, ಸೊ ನಂಬರ್ ಆಫ್ ಮ್ಯಾಂಗೋಸ್ 50 to 52, ಓಕೆ, 53 to 55, 56 to 58, 59 to 61, 62 to 64, ಕರೆಕ್ಟ್. ಸೊ ರೇಂಜ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಒಂದು ಪಾಯಿಂಟ್ನ ನೀವು ಗಮನಿಸಬೇಕು. ಏನಪ್ಪ ಪಾಯಿಂಟು, 50ರಿಂದ 52, 52 ಆದಮೇಲೆ 53 ಸ್ಟಾರ್ಟ್ ಆಗ್ತಾಯಿದೆ. ಸೊ ಡೇಟಾ ಗ್ರೂಪ್ಡ್ ಆಗಿದೆ, ಓಕೆ, ಬಟ್ ಇದು ಕಂಟಿನ್ಯೂಸ್ ಆಗಿಲ್ಲ. ಯಾಕೆ ಇದು ಕಂಟಿನ್ಯೂಸ್ ಆಗಿಲ್ಲ ಅಂತ ಇದ್ದೀನಿ, ಇಲ್ಲಿ ನೋಡಿ. ಹಿಂದಿನ ಪ್ರಶ್ನೆ ನೋಡಿದ್ರೆ ನೀವು 100ರಿಂದ 150, ಇಲ್ಲಿ ಸ್ಟಾರ್ಟ್ ಆಗೋದು ಎಷ್ಟು, 150ರಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ 150ರಿಂದ 200, 200 ಆದಮೇಲೆ 200ರಿಂದನೇ ಸ್ಟಾರ್ಟ್ ಆಗ್ತಿದೆ, 200ರಿಂದ 250, ಆ ಥರ. ಅರ್ಥ ಆಯ್ತಾ? ಇಲ್ಲಿ ಡೇಟಾ ಕಂಟಿನ್ಯೂಸ್ ಆಗಿದೆ. 100ರಿಂದ 150, 150ರಿಂದ 200, 200ರಿಂದ 250 ಕಂಟಿನ್ಯೂಸ್ ಆಗಿದೆ ಡೇಟಾ. ಬಟ್ ಈ ಪ್ರಶ್ನೆಯಲ್ಲಿ ಏನಾಗ್ತಾ ಇದೆ, ಈ ಪ್ರಶ್ನೆಯಲ್ಲಿ ಡೇಟಾ ಕಂಟಿನ್ಯೂಸ್ ಆಗಿಲ್ಲ. 50 to 52, 52 to 55 ಇರಬೇಕಾಗಿತ್ತು, ಬಟ್ 52 ಇಲ್ಲ, 53 ಇದೆ ಇಲ್ಲಿ. ಸೊ 53 ಇರುವ ಕಾರಣ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಏನಾಗ್ತದೆ, ಡೇಟಾ ಕಂಟಿನ್ಯೂಸ್ ಆಗಿಲ್ಲ. ಈ ಪರಿಸ್ಥಿತಿಯಲ್ಲಿ ನೀವೇನು ಮಾಡಬೇಕು,
ಡೇಟನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಬೇಕು. ಯಾವ ರೀತಿ ಮಾಡ್ಕೋಬೇಕು ಡೇಟನ್ನು ಕಂಟಿನ್ಯೂಸ್ ಆಗಿ ಅದನ್ನು ನೋಡೋಣ. ಸೊ ಮೊದಲನೇದು ನಂಬರ್ಗಳು ನೋಡಿ ಇಲ್ಲಿ 15, 110, 135, 115, 25. ಓಕೆ, ಸೊ ಯಾವ ಮೆಥಡ್ ಬೇಕಾದ್ರೂ ನೀವು ಚೂಸ್ ಮಾಡ್ಬೋದು. ನಾವಿಲ್ಲಿ ಯಾವ ಮೆಥಡ್ನ ಚೂಸ್ ಮಾಡ್ತಿದ್ವಿ ಹೇಳ್ಕೊಡೋದಕ್ಕೆ? ಅಸ್ಯೂಮ್ಡ್ ಮೀನ್ ಮೆಥಡ್. A = 57. 57 ಹೇಗೆ ಬಂತು ನನಗೀಗ ಹೇಳಿ ನೋಡೋಣ. ಅತಿ ಕಡಿಮೆ ಕೆಳಮಿತಿ 50, ಅತಿ ದೊಡ್ಡ ಮೇಲ್ಮಿತಿ 64. 50 + 64 114. 114 ಡಿವೈಡೆಡ್ ಬೈ 2 ಎಷ್ಟು ಬರ್ತಾ ಇದೆ? 57 ಅಂದರೆ 57. ರೈಟ್. ಸೊ ಎ ಬಂದಾಗಿದೆ. ನೆಕ್ಸ್ಟ್ ಹೆಚ್, ಕ್ಲಾಸ್ ಇಂಟರ್ವಲ್. ಕ್ಲಾಸ್ ಇಂಟರ್ವಲ್ ಎಷ್ಟಿದೆ? 50 ರಿಂದ 52. 50, 51, 52 3. ಕರೆಕ್ಟ್ ಅಲ್ವಾ? 53 ರಿಂದ 55. ಸೊ ಇಲ್ಲೇನಾಗ್ತಿದೆ? 2 ಅಂತ ನಿಮಗೆ ಕಾಣಿಸ್ತಾ ಇದೆ. ಕರೆಕ್ಟ್. 56 to 58 ಅಂದರೆ 2 ಅಂತ ಕಾಣಿಸ್ತಾ ಇದೆ. ಹೇಗೆ ಈ 3 ಬಂತು ಅಂತ ಹೇಳ್ತೀನಿ. ಸೊ ಅದನ್ನು ಮುಂದಿನ ಸ್ಲೈಡಲ್ಲಿ ಬರೀಬೇಕಾಗಿತ್ತು. ಬಟ್ ಸೊ ನಾವು ಯಾವ್ದು ಮಾಡ್ತಿದ್ದೀವಿ ಇಲ್ಲಿ? ಸ್ಟೆಪ್ ಡಿವಿಷನ್ ಮೆಥಡ್ನ ಯೂಸ್ ಮಾಡ್ತಾ ಇದ್ದೀವಿ. ಯಾಕೆ ಸ್ಟೆಪ್ ಡಿವಿಷನ್ ಮೆಥಡು? ಟೇಬಲ್ ನೋಡ್ಕೊತ ಹೇಳಿ ಯಾಕೆ ಸ್ಟೆಪ್ ಡಿವಿಷನ್ ಮೆಥಡ್ನ ಯೂಸ್ ಮಾಡ್ತಾ ಇದ್ದೀವಿ? ಇಲ್ಲಿರುವ ನಂಬರ್ಸ್ ಎಲ್ಲನೂ 15 ಡಿವೈಡ್ ಆಗುತ್ತಾ? 15 ಡಿವೈಡ್ ಆಗಲ್ಲ. 5 ಡಿವೈಡ್ ಆಗುತ್ತಾ? 5 ಡಿವೈಡ್ ಆಗುತ್ತೆ. ರೈಟ್. ಕಾಮನ್ ಫ್ಯಾಕ್ಟರ್ 5 ಇದೆ. ಓಕೆ, ಸ್ಟೆಪ್ ಡಿವಿಯೇಷನ್ ಅಥವಾ ಹಂತ ವಿಚಲನ ವಿಧಾನನ ಯೂಸ್ ಮಾಡ್ತಾ ಇದ್ದೀವಿ ನಾವು. ರೈಟ್. ಓಕೆ, ಸೊ ಯಾವ ರೀತಿ ಅದನ್ನು ಸೇಮ್ ಮಾಡ್ಕೋಬೇಕಂತ ಹೇಳಿದ್ರೆ ನೋಡಿ, ಈ ರೀತಿ ಮಾಡ್ಕೋಬೇಕು. ಏನು ಮಾಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ಕೆಳಮಿತಿ ಇದೆ ನೋಡಿ, ಈ ಕೆಳಮಿತಿಯಲ್ಲಿ -0.5 ಮಾಡಿ, ಮೇಲ್ಮಿತಿಗೆ +0.5 ಮಾಡಿ. ಓಕೆ, ನಾನು ಇಲ್ಲಿ ಬರೀತೀನಿ ಅದನ್ನು. ಕೆಳಮಿತಿಗೆ -0.5, ಮೇಲ್ಮಿತಿಗೆ +0.5. ಇಲ್ಲಿ ಏನು ಮಾಡಿದಾರಲ್ವಾ ಅದನ್ನೇ ಎಲ್ಲದಕ್ಕೂ ಕಂಟಿನ್ಯೂ ಮಾಡಿ. ಕೆಳಮಿತಿ -0.5, ಮೇಲ್ಮಿತಿ +0.5. ಓಕೆ, ಎಲ್ಲದಕ್ಕೂ ಹಾಗೆ ಮಾಡಿ. ಸೊ ಕೊನೆದಕ್ಕೆ ಏನಾಗುತ್ತೆ? -0.5 +0.5. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ. 50ರಲ್ಲಿ ಅರ್ಧ ಹೋದರೆ 49.5, 52ಕ್ಕೆ ಅರ್ಧ ಹಾಕಿದ್ರೆ 52.5. ಸೊ ಇವಾಗ 49.5 ಟು 52.5 ಎಷ್ಟಿದೆ? ಹೆಚ್ಚು 3 ಬರ್ತಾ ಇದೆ. ಈ ಥರ ಮಾಡೋದಕ್ಕೆ ಯೂಸ್ ಏನು? ಏನಕ್ಕೆ ಮಾಡ್ತಾಯಿದ್ದೀವಿ ಇದನ್ನು? ಡೇಟಾನ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ. ಇಲ್ಲಿ ಎಷ್ಟು ಬಂತು ನಮಗೆ? 52.5 ಬಂತಾ? ಇಲ್ಲಿ ನೋಡಿ, 53 - 0.5 ಎಷ್ಟು ಬರುತ್ತೆ? 52.5. ಇವಾಗ ಇಲ್ಲೂ 52.5, ಇಲ್ಲೂ 52.5. ಹಾಗಾದರೆ ಏನಾಗ್ತಿದೆ? ಡೇಟಾ ಕಂಟಿನ್ಯೂಸ್ ಆಗ್ತಾ ಇದೆ. ಸೊ ಡೇಟಾ ಕಂಟಿನ್ಯೂಸ್ ಆದಮೇಲೆ ಹೆಚ್ಚೆಷ್ಟು ಬರುತ್ತೆ? 3 ಅಂತ ಬರುತ್ತೆ. ಓಕೆ, ಸೊ ಅದನ್ನೇ ನಾನು ಇಲ್ಲಿ ಮಾಡಿರೋದು. ಸೊ ಅದಕ್ಕೆ ಇದು ನಾನು ಏನು ಮಾಡಿದ್ದೀನಿ? ಇದು ಪ್ರಶ್ನೆ ಅಲ್ವಾ? ಪ್ರಶ್ನೆ ನಾನು ವೈಟಲ್ಲೇ ಬರೆದಿದ್ದೀನಿ. ಬಟ್ ಉತ್ತರ ಆನ್ಸರ್ ನಾನು ಏನು ಮಾಡಿದ್ದೀನಿ? ಇಲ್ಲಿ ಯೆಲ್ಲೋ ಕಲರಲ್ಲಿ ಬರೆದಿದ್ದೀನಿ. ಇಲ್ಲಿ 50 to 52 ಇತ್ತು. ಏನು ಮಾಡಿದ್ವಿ? -0.5 ಮಾಡಿದಾಗ 49.5, +0.5 ಮಾಡಿದಾಗ 52.5. ಇವು ನೋಡಿ 52.5 ಇಂದನೇ ಸ್ಟಾರ್ಟ್ ಆಗ್ತಾ ಇದೆಯಾ? 55.5. 55.5 ಇಂದ ಎಂಡ್ ಆಯಿತು, ಮತ್ತು 55.5 ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಕ್ಲಿಯರ್? ಯಾಕೆ ನಾವು ಮೈನಸ್ ಮಾಡಿದ್ವಿ? ಯಾಕೆ ನಾವು ಪ್ಲಸ್ ಮಾಡಿದ್ವಿ? ಕಾರಣ ಏನು? ಡೇಟಾನ ಕಂಟಿನ್ಯೂಸ್ ಆಗಿ ಇಡೋದಕ್ಕೆ. ಸೊ ಡೇಟಾನ ಕಂಟಿನ್ಯೂಸ್ ಆಗಿ ಇಡೋದಕ್ಕೆ ನಾವೇನು ಮಾಡಿದ್ವಿ? ಈ ಥರ ಮಾಡಿದ್ವಿ. ಈ ಡೇಟಾ ಕಂಟಿನ್ಯೂಸ್ ಆದಮೇಲೆ 52.5 - 49.5 ಇವಾಗ ಹೆಚ್ಚೆಷ್ಟು ಬರ್ತಾ ಇದೆ? H3 ಅಂತ ಬರ್ತಾ ಇದೆ. ಕರೆಕ್ಟ್. ಸೊ H = 3. ಸೊ ಇಷ್ಟೇ ನಾವು ಮಾಡಿರೋದು ಇಲ್ಲಿವರೆಗೂ. ನಾವು ಇದು ಒಂದೇ ಒಂದು ಬಾಕ್ಸ್ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಏನೇನು ಮಾಡಬೇಕು ನೋಡೋಣ. ಆಲ್ರೈಟ್, ನೆಕ್ಸ್ಟ್ ಏನು ಮಾಡಬೇಕು ನೋಡಿ. ಸೊ ನಂಬರ್ ಆಫ್ ಬಾಕ್ಸಸ್ F ಇಂದ ತೊಗೊಂಡ್ವಿ. ಕ್ಲಾಸ್ ಮಾರ್ಕ್ XI ಯಾವ ರೀತಿ ಬರುತ್ತೆ? ಇವೆರಡನ್ನ ಆ್ಯಡ್ ಮಾಡಿ. 49 + 52 ಎಷ್ಟಾಗುತ್ತೆ? 99, 111, 112. 112 ಅಂದರೆ 102 ಆಗುತ್ತೆ ಅದು. ಓಕೆ, ಇದು 102 ಆಗುತ್ತೆ. ಸೊ 0.5 ಇಲ್ಲಿ ಹಾಕಿ 50 ಆಗುತ್ತೆ. 50 + 52 102 ಆಗುತ್ತೆ. 102 ಡಿವೈಡೆಡ್ ಬೈ 2, 51. ಕರೆಕ್ಟ್. ಅದೇ ರೀತಿ ನೆಕ್ಸ್ಟ್ಗೂ ಮಾಡಿ. ಓಕೆ, ಸೊ 0.5 ಇಲ್ಲಿ ಹಾಕಿ 53 ಆಗುತ್ತೆ. 53 + 55 108 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ? 54. ಸೊ ಕ್ಲಾಸ್ ಮಾರ್ಕ್ ಹೇಗೆ ಗೊತ್ತಾಗಿದೆ. ಅಸ್ಯೂಮ್ಡ್ ಮೀನ್ A 57 ಅದು ಹೇಗೆ? ಅದು ಕೂಡ ನಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟು UI. ಸೊ XI ಬಂದಿದೆ. UI ನ ಯಾವ ರೀತಿ ಕಂಡುಹಿಡಿದು? XI - 57 ಡಿವೈಡೆಡ್ ಬೈ XI - A ಅಸ್ಯೂಮ್ಡ್ ಮೀನ್ ಇದು A ಇದು ಡಿವೈಡೆಡ್ ಬೈ H ಎಷ್ಟಿದೆ? 3 ಅಂತ ಇದೆ. ಆಯಿತಾ? ಓಕೆ, ಸೊ ಇಲ್ಲಿ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ? XI - 57. XI ಎಲ್ಲಿದೆ? ಇಲ್ಲಿದೆ. -57 ಯಾಕಿದೆ? ಅಸ್ಯೂಮ್ಡ್. 51 - 57 ಎಷ್ಟು ಬರುತ್ತೆ? -6. -6 ಡಿವೈಡೆಡ್ ಬೈ H ಎಷ್ಟು ಬರುತ್ತೆ ನಮಗೆ? H ಅಂದರೆ H3 ಬಂದಿದೆ. ಸೊ -2 ಅಂತ ಬರುತ್ತೆ. ಸೊ ನಂಬರ್ ನೋಡಿ ತುಂಬ ಚಿಕ್ಕದಾಗಿ ಆಗ್ತಾ ಇದ್ದಾವೆ ಅಲ್ವಾ? ನೆಕ್ಸ್ಟು FI UI. ಇದು UI ಬಂದಿದೆ, FI ಬಂದಿದೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಈ ಟೇಬಲ್ ಬರುತ್ತೆ. ಸಮೇಷನ್ ಬಂದಿದೆ. ಇವಾಗ ಫಾರ್ಮುಲಾನ ಹಾಕಿ, ಫಾರ್ಮುಲಾ ಟು ಫೈಂಡ್ ಔಟ್ ಮೀನ್, ಸ್ಟೆಪ್ ಡಿವಿಷನ್ ಮೆಥಡಿನ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಏನು ಬರುತ್ತೆ? 57.19 ಅಂತ ಬರುತ್ತೆ. ಕ್ಲಿಯರ್? ಓಕೆ, ಯಾವ ರೀತಿ ಮಾಡಿದ್ವಿ ಇಲ್ಲಿ? ಸ್ಪೆಷಲ್ ಏನಪ್ಪ ಅಂದರೆ
ಕಂಟಿನ್ಯೂಸ್ ಆಗಿ ಇರಲ್ಲ ಡಾಟಾ, ಆವಾಗ ಏನು ಮಾಡ್ಬೇಕು ನಾವು ಅದನ್ನು ಕಂಟಿನ್ಯೂಸ್ ಮಾಡ್ಕೋಬಹುದು. ಹೇಗೆ? ಕೆಳಮಿತಿಯಲ್ಲಿ -0.5, ಮೇಲ್ಮಿತಿಯಲ್ಲಿ +0.5. ಕ್ಲಿಯರ್? ಸೊ ಎಲ್ಲ ಪ್ರಶ್ನೆಗೂ -0.5 +0.5 ಮಾಡಬೇಕಾ? ಹೇಳೋಕ್ಕಾಗಲ್ಲ. ಸೊ ಡೇಟಾನ ಯಾವ ರೀತಿ ಕೊಟ್ಟಿರ್ತಾರೋ ಅದ್ರ ಮೇಲೆ ನೀವು ಡಿಸೈಡ್ ಮಾಡಬೇಕು. ಒಟ್ಟಿನಲ್ಲಿ ನಾವೇನು ಮಾಡಬೇಕು, ಇದನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕು. ಕಂಟಿನ್ಯೂಸ್ ಆಗಿ ಮಾಡೋದು ನಮ್ಮ ಕೆಲಸ. ಕಂಟಿನ್ಯೂಸ್ ಮಾಡಿದ್ಮೇಲೆ ಸೇಮ್ ಪ್ರೊಸೀಜರಲ್ಲಿ ಏನು ಚೇಂಜ್ ಇಲ್ಲ. ಅರ್ಥ ಆಯ್ತಾ? ಓಕೆ. ಸೊ ಇಲ್ಲಿ ಹೆಚ್ ಹೇಗೆ ಬಂದಿದೆ ಹೇಳಿದ್ದೀನಿ, UI ಹೇಗೆ ಬಂದಿದೆ, FI ಹೇಗೆ ಬಂದಿದೆ, A ಹೆಂಗೆ ಬಂದಿದೆ, ಎಲ್ಲನೂ ಕ್ಲಿಯರ್ ಆಗಿದೆ. ಸೊ ನೀವು ಇಷ್ಟೇ ತಿಳ್ಕೊಬೇಕಾಗಿರೋದು. ಈ ಫಾರ್ಮುಲಾ ನ್ಯಾಪ್ಕ ಇಟ್ಕೋತೀರಾ? ವೆರಿ ಗುಡ್. ಈ ಫಾರ್ಮುಲಾ ನ್ಯಾಪ್ಕ ಇಟ್ಕೊಂಡಾದ್ಮೇಲೆ ಈ ಪದಗಳನ್ನು ಹೇಗೆ ತೆಗೆಯೋದು ಕೋಷ್ಟಕದಿಂದ ಅದು ಕೂಡ ನೀವು ಕಲಿಬೇಕು. ಓಕೆ, ಅದನ್ನು ನಾನಿಲ್ಲಿ ಹೇಳ್ಕೊಡ್ತಾರೆ. ಸೊ ಅದನ್ನು ಹೇಗೆ ತೆಗಿಬೇಕು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಓಕೆ, ಆಲ್ ರೈಟ್. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೊ 13.1ರಲ್ಲಿ 8ನೇ ಪ್ರಶ್ನೆನ ತೊಗೊಂಡಿದ್ದೀವಿ. 8ನೇ ಪ್ರಶ್ನೆ ನೋಡೋಣ ಒಂದ್ಸತಿ. ಒಬ್ಬ ತರಗತಿ ಶಿಕ್ಷಕನಲ್ಲಿರುವ ಒಂದು ತರಗತಿಯ 40 ವಿದ್ಯಾರ್ಥಿಗಳ ವಾರ್ಷಿಕ ಗೈರು ಹಾಜರಾತಿಯ ದಾಖಲೆಯು ಕೆಳಗಿನಂತಿದೆ. ಒಬ್ಬ ವಿದ್ಯಾರ್ಥಿಯ ಗೈರು ಹಾಜರಾತಿಯ ದಿನಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, a class teacher has the following absentee record of 40 students of a class for the whole term. Find the mean number of days a student was absent. ಸೊ ಸರಾಸರಿ ಅಂದಾಜ್ ಮೇಲೆ ಅಂದರೆ ಒಂದು ಆವ್ರೇಜ್ ಆಗಿ ಸ್ಟೂಡೆಂಟ್ಸ್ ಎಷ್ಟು ದಿನ ಆಬ್ಸೆಂಟ್ ಆಗಿದ್ರು ಅಂತ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಡೇಟಾ ಕಂಟಿನ್ಯೂಸ್ ಆಗಿದೆ ನೋಡಿ, 0 to 6, 6 to 10, 10 to 14, 14 to 20, 20 to 28, 28 to 38, 38 to 40. ಡೇಟಾ ಕಂಟಿನ್ಯೂಸ್ ಆಗಿದೆ. ಬಟ್ ಇಲ್ಲೊಂದು ಏನೋ ಚೇಂಜ್ ಆಗ್ತಿದೆ. ಏನು ಚೇಂಜ್ ಆಗ್ತಿದೆ ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ 11, 10, 7, 4, 4, 3, 1 ಅಲ್ವಾ? ಆಲ್ ರೈಟ್. ನೆಕ್ಸ್ಟ್ ಏನು ಮಾಡ್ಬೇಕು ನಾವಿಲ್ಲಿ? 0 to 6 ಅದೇ ಟೇಬಲ್ನ ನಾವೇನು ಬರ್ದಿದ್ದೀವಿ? ಈ ರೀತಿ ಬರ್ಕೊಂಡಿದ್ದೀವಿ. ಅದೇ ಟೇಬಲ್ನ ನಾವು ಈ ರೀತಿ ಬರ್ಕೊಂಡಿದ್ದು ಆದಮೇಲೆ ಫ್ರೀಕ್ವೆನ್ಸಿ ನಮ್ದು ಏನಾಗುತ್ತೆ? ಫ್ರೀಕ್ವೆನ್ಸಿ ಕೂಡ ಅವ್ರು ಕೊಟ್ಟಿದ್ದಾರೆ FI, ಅದನ್ನು ಸಮ್ ಕೂಡ ಮಾಡಿದ್ದೀವಿ. ಎಷ್ಟು ಬರ್ತಿದೆ? ಸಮೇಷನ್ FI = 40 ಅಂತ ಬರ್ತಾ ಇದೆ. ನೆಕ್ಸ್ಟ್ ಕ್ಲಾಸ್ ಮಾರ್ಕ್ನ ಕಂಡುಹಿಡಿಬೇಕು. ಕ್ಲಾಸ್ ಮಾರ್ಕ್ನ ಯಾವ ರೀತಿ ಕಂಡುಹಿಡಿಯೋದು? 0 + 6 ಅಂದರೆ 6, 6 ಡಿವೈಡೆಡ್ ಬೈ 2 3, 6 + 10 16, 16 ಡಿವೈಡೆಡ್ ಬೈ 2 8, 10 + 14 24, 24 ಡಿವೈಡೆಡ್ ಬೈ 2 12. ಸೊ ಅದೇ ರೀತಿ ಕ್ಲಾಸ್ ಮಾರ್ಕ್ನ ಕೂಡ ತೆಗೆದಿದ್ದೀವಿ. ನೆಕ್ಸ್ಟ್ ಇನ್ನೇನು ಮಾಡಿದ್ದೀವಿ ನಾವಿಲ್ಲಿ? FI XI ಅಷ್ಟೇ. ಸೊ FI ಎಷ್ಟಿದೆ? ಇಲ್ಲಿದೆ. XI ಎಷ್ಟಿದೆ? ಇಲ್ಲಿದೆ. 11 × 3 33. ಸೊ ಅದೇ ರೀತಿ ಎಲ್ಲ ಗುಣಾಕಾರ ಮಾಡಿ ನಮ್ಗೆ ಇಷ್ಟು ಬಂದಿದೆ. ಯಾವ ಮೆಥಡ್ನ ಯೂಸ್ ಮಾಡ್ತಿದ್ದೀವಿ ಹೇಳಿ? ಇಲ್ಲಿ ಡೈರೆಕ್ಟ್ ಮೀನ್ ಮೆಥಡ್ನ ಯೂಸ್ ಮಾಡ್ತಾ ಇದ್ದೀವಿ. ಸಿಂಪಲ್. ಓಕೆ, ಸೊ ನಂಬರ್ಸ್ ಕೂಡ ಆಲ್ಮೋಸ್ಟ್ ಚಿಕ್ಕದಾಗಿದೆ. 499 ಬರ್ತಾ ಇದೆ. ಸೊ ಸಮ್ ಮೀನ್ನ ಯಾವ ರೀತಿ ಕಂಡುಹಿಡಿಯೋದು? X bar = ಸಮೇಷನ್ FI XI ಬೈ ಸಮೇಷನ್ FI. ಇದು ಡೈರೆಕ್ಟ್ ಮೆಥಡ್, ನೇರ ವಿಧಾನ ಸರಾಸರಿನ ಕಂಡುಹಿಡಿಯೋದಕ್ಕೆ. ಸೊ X bar ಎಷ್ಟು ಬರ್ತಾ ಇದೆ? 499 ಡಿವೈಡೆಡ್ ಬೈ 40. 12.48 ದಿನಗಳು ಸರಾಸರಿಯಲ್ಲಿ ಆಬ್ಸೆಂಟ್ ಆಗಿದ್ದಾರೆ ಒಂದು ಟರ್ಮ್ನಲ್ಲಿ ಅಂತ ನಾವು ಹೇಳ್ಬೋದು. ಕ್ಲಿಯರ್? ಓಕೆ, ಆಲ್ ರೈಟ್. ಸೊ ಇಲ್ಲಿಗೆ ಈ ಅಭ್ಯಾಸದ ಅಂತ್ಯ. ನೆಕ್ಸ್ಟ್ ಮುಂದಿನ ಅಭ್ಯಾಸ 13.2. ಸೊ 13.1ರಲ್ಲಿ ನಾವೇನನ್ನೆಲ್ಲ ನೋಡಿದ್ದೀವಿ? ಬರೀ ಸರಾಸರಿನ ನೋಡಿದ್ದೀವಿ. ಸರಾಸರಿಯ 3 ವಿಧಾನಗಳನ್ನು ನೋಡಿದ್ದೀವಿ. ಕರೆಕ್ಟ್? ನೇರ ವಿಧಾನ, ಅಂದಾಜು ವಿಧಾನ ಹಾಗೂ ಸ್ಟೆಪ್ ಡಿವಿಯೇಷನ್ ಮೆಥಡ್. ರೈಟ್? ಎನ ಯಾವ ರೀತಿ ಕಂಡುಹಿಡಿಯೋದು, ಹೆಚ್ನ ಯಾವ ರೀತಿ ಕಂಡುಹಿಡಿಯೋದು, ಯಾವಾಗ ಅಂದಾಜು ವಿಧಾನನ ಅಸ್ಯೂಮ್ ಮೀನ್ ಮೆಥಡ್ ಯಾವಾಗ ಯೂಸ್ ಮಾಡಬೇಕು? ನಂಬರ್ಸ್ ದೊಡ್ಡದಾಗಿರಬೇಕಾದ್ರೆ. ಓಕೆ, ಸ್ಟೆಪ್ ಡಿವಿಯೇಷನ್ ಮೆಥಡ್ ಯಾವಾಗ ಯೂಸ್ ಮಾಡಬೇಕು? ನಂಬರ್ಸಲ್ಲಿ ಕಾಮನ್ ಫ್ಯಾಕ್ಟರ್ ಇರಬೇಕಾದ್ರೆ. ರೈಟ್? ಡೇಟಾ ಕಂಟಿನ್ಯೂಸ್ ಆಗಿ ಇಲ್ಲ ಅಂದರೆ ಏನು ಮಾಡಬೇಕು? -0.5 + 0.5. ಸೊ ಇಷ್ಟೆಲ್ಲ ಬೇರೆ ಬೇರೆ ಥರದ ಪ್ರಾಬ್ಲಮ್ಸ್ಗಳನ್ನ ನಾವು ಮೊದಲನೇ ಅಭ್ಯಾಸದಲ್ಲಿ ಕಲ್ತಿದ್ದೀವಿ. ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವ ರೀತಿ ಪದಗಳನ್ನು ಕೋಷ್ಟಕದಿಂದ ತೆಗಿಬೇಕು. ಕರೆಕ್ಟ್? ಕೊಟ್ಟಿರುವಂಥ ಫಾರ್ಮುಲಾದಲ್ಲಿರುವಂಥ ಟರ್ಮ್ಸ್ನ ಟೇಬಲಿಂದ ಹೇಗೆ ತಗೋಬೇಕಂತನೂ ನೋಡಿದ್ದೀವಿ ಅಲ್ವಾ? ಇವಾಗ ಮುಂದಿನ ಅಭ್ಯಾಸ 13.2ರಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೆಯ ಪ್ರಶ್ನೆ ಈ ಅಭ್ಯಾಸದಲ್ಲಿ ಏನಿದೆ? ಕೆಳಗಿನ ದತ್ತಾಂಶವು ಒಂದು ಗ್ರಾಮದ 200 ಕುಟುಂಬಗಳ ಒಟ್ಟು ಮಾಸಿಕ ಗೃಹೋಪಯೋಗ ವೆಚ್ಚದ ವಿತರಣೆಯನ್ನು ನೀಡುತ್ತದೆ. ಕುಟುಂಬಗಳ ಮಾಸಿಕ ವೆಚ್ಚದ ಬಹುಲಕವನ್ನು ಕಂಡುಹಿಡಿಯಿರಿ. ಅಲ್ಲದೆ ಮಾಸಿಕ ವೆಚ್ಚದ ಸರಾಸರಿಯನ್ನು ಸಹ ಕಂಡುಹಿಡಿಯಿರಿ. ನೋಡಿ, ಬಹುಲಕನ ಕಂಡುಹಿಡಿಬೇಕು ಅಂದರೆ ಮೋಡನ್ನು ಕಂಡುಹಿಡಿಬೇಕು. ಅದರ ಜೊತೆಗೆ ಸರಾಸರಿ ಅಂದರೆ ಏನು? ಮೀನನ್ನು ಕೂಡ ಕಂಡುಹಿಡಿಬೇಕು. ರೈಟ್? The following data gives the distribution of total monthly household expenditure of 200 families of a village. Find the modal monthly expenditure of the families. Mode. Okay, expenditure of families. Also find mean monthly expenditure. So ಎರಡನ್ನ ಕೂಡ ಕಂಡುಹಿಡಿಯಬೇಕು. ಮೋಡ್ನ ಕೂಡ ಕಂಡುಹಿಡಿಯಬೇಕು, ಮೀನ್ನ ಕೂಡ ಕಂಡುಹಿಡಿಯಬೇಕು. ಸೊ ಈ ಪ್ರಶ್ನೆಯಲ್ಲಿ ಏನಾಗುತ್ತೆ ನಿಮಗೆ? ನೀವು ಮೀನನ್ನು ಓದಿದಿರಲ್ಲ ಹಿಂದಿನ ಅಭ್ಯಾಸದಲ್ಲಿ, ಅದು ಒಂದು ಚಿಕ್ಕ ರಿವಿಷನ್ ಆಗುತ್ತೆ. ಸೊ ಯಾವ ರೀತಿ ಮಾಡಬೇಕು ಇದನ್ನು? ಮೊದಲನೇದಾಗಿ
ಎಲ್ ಇಸ್ ಈಕ್ವಲ್ ಟು 1500 ಅಂತ ತೊಗೊಂಡಿದ್ದೀನಿ. ಹೇಗೆ ಬಂತಿದ್ದು ಎಲ್ ಇಸ್ ಈಕ್ವಲ್ ಟು 1500? ಇವಾಗ ಮೋಡಿನ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದೆ. ಎಲ್ ಅಂತ ಒಂದು ಪದನ ಯೂಸ್ ಮಾಡಲೇಬೇಕು. ಬಟ್ ಎಲ್ ಇಸ್ ಈಕ್ವಲ್ ಟು 1500 ಅಂತ ಹೆಂಗೆ ಗೊತ್ತಾಯಿತು? ಇಲ್ಲಿಂದ ತೊಗೊಂಡ್ವಾ? ಇಲ್ಲ, ಇಲ್ಲಿಂದ ತೊಗೊಂಡ್ವಿ. ಅದ್ಯಾಕೆ ಇದನ್ನು ತೊಗೊಂಡ್ವಿ, ಯಾಕೆ ಇದೆಲ್ಲ ತೊಗೊಂಡಿಲ್ಲ, ಯಾಕೆ ಬರೀ 1500 ತೊಗೊಂಡ್ವಿ? ಹೇಳ್ತೀನಿ ಕೇಳಿ, ಗಮನ ಕೊಟ್ಟು ಕೇಳಿ ಹೇಗೆ 1500 ಬಂತು ಅಂತ. ಸೊ ಇಲ್ಲೇನು ಮಾಡಬೇಕು, ನಂಬರ್ ಆಫ್ ಫ್ಯಾಮಿಲೀಸ್ ಇದ್ರ ಮೇಲೆ ನೀವು ಗಮನ ಹರಿಸ್ಬೇಕು. ಈ ನಂಬರ್ ಆಫ್ ಫ್ಯಾಮಿಲೀಸಲ್ಲಿ ಯಾವ ತುಂಬ ದೊಡ್ಡ ನಂಬರ್ ಇದೆ? ದೊಡ್ಡ ನಂಬರ್ ಯಾವುದಿದೆ ನೋಡಿ, ಜಾಸ್ತಿ ಇರೋ ನಂಬರ್ ಯಾವುದಿದೆ? 40 ಫ್ಯಾಮಿಲಿಗಳಿದ್ದಾವೆ. ಸೊ 40 ಫ್ಯಾಮಿಲಿಗಳು 1500 2000 ರೂಪಾಯಿ ಖರ್ಚು ಮಾಡ್ತಾರೆ. ಸೊ ಜಾಸ್ತಿ ಸಂಖ್ಯೆ ಖರ್ಚು ಮಾಡುವಂಥ ಫ್ಯಾಮಿಲಿ 1500 2000 ಎಷ್ಟು ಜನ ಇದ್ದಾರೆ? ಜಾಸ್ತಿ ನಂಬರ್ ಆಫ್ ಸಂಖ್ಯೆ ಯಾವುದಿರೋದು? 40. ಸೊ ಇಲ್ಲಿ ಯಾವ ನಂಬರ್ ಜಾಸ್ತಿ ಇರುತ್ತಲ್ವಾ ಆ ನಂಬರಿನ ಈ ಕ್ಲಾಸ್ನ ತಗೋಬೇಕು. ಓಕೆ, ಎಷ್ಟಿದೆ? 1500 to 2000. ಇದು ಕೆಳಮಿತಿ ಮೇಲ್ಮಿತಿ, ಕರೆಕ್ಟ್? ಎಲ್ ಅಂದರೆ ಕೆಳಮಿತಿ. ಏನು ಮಾಡಬೇಕು? ಮೊದಲನೇದಾಗಿ ಈ ಎಫ್ ಐನ ನೋಡಬೇಕು, ನಂಬರ್ ಆಫ್ ಫ್ಯಾಮಿಲೀಸ್ ಅಥವಾ ಎಫ್ ಐನ ನೋಡಬೇಕು. ಈ ಎಫ್ ಐಲಿ ಯಾವ್ದು ತುಂಬ ದೊಡ್ಡದಿದೆ? 40 ತುಂಬ ದೊಡ್ಡದಿದೆ. ಸೊ ಈ ಕರೆಸ್ಪಾಂಡಿಂಗ್ ಕ್ಲಾಸ್ನ ತಗೋಬೇಕು. ಕರೆಸ್ಪಾಂಡಿಂಗ್ ಕ್ಲಾಸ್ ಎಷ್ಟಿದೆ? 1500 to 2000. ಈ 1500 to 2000ಅಲ್ಲಿ ಲೋವರ್ ಲಿಮಿಟ್ ಅಂದರೆ ಲೋವರ್ ಲಿಮಿಟ್ ಎಷ್ಟಿದೆ? ಕೆಳಮಿತಿ ಎಷ್ಟಿದೆ? 1500. ಸೊ ಅದಕ್ಕೆ ಎಲ್ ಇಸ್ ಈಕ್ವಲ್ ಟು 1500. ಅರ್ಥ ಆಯ್ತಾ ಎಲ್ಲಿ ಹೇಗೆ ಬಂತು ಅಂತ? ಅಕಸ್ಮಾತ್ ಈ 40 ಇಲ್ಲಿಲ್ಲ, ಈ 40 ಇಲ್ಲಿದೆ, ಈ 40 ಇಲ್ಲಿದ್ದಿದ್ರೆ ಅವಾಗ ಏನಾಗ್ತಾಯಿತ್ತು? ನಮ್ಮ ಎಲ್ಲೂ 3500 ಆಗ್ತಾಯಿತ್ತು ಅಷ್ಟೇ. ಒಟ್ಟಿನಲ್ಲಿ ಹೈಯೆಸ್ಟ್ ನಂಬರ್ ಎಲ್ಲಿ ಬರುತ್ತೋ ಅದೇ ಕ್ಲಾಸ್ನ ತಗೋಬೇಕು. ಆ ಕ್ಲಾಸಿನ ಕೆಳಮಿತಿ 1500, ಅದನ್ನ ಅಲ್ಲಿ ನಾವು ತಗೋಬೇಕು. ಕ್ಲಿಯರ್? ಓಕೆ, ಆಲ್ ರೈಟ್. ಸೊ ಎಲ್ ಇಸ್ ಈಕ್ವಲ್ ಟು 1500, ಹೆಚ್ ಇಸ್ ಈಕ್ವಲ್ ಟು 500. ಹೆಚ್ ಇಸ್ ಈಕ್ವಲ್ ಟು 500 ಹೇಗಾಯಿತು? 1000 to 1500, 1500 2000, 2000 to 2001 ಕ್ಲಾಸ್ ಇಂಟರ್ವಲ್ ಅಲ್ವಾ? ಸೊ ಇಲ್ಲಿ ಹೆಚ್ ಎಷ್ಟಾಗ್ತಿದೆ? ಹೆಚ್ ಇಸ್ ಈಕ್ವಲ್ ಟು 500, ರೈಟ್? ಓಕೆ, ನೆಕ್ಸ್ಟು F1 is equal to 40. ಯಾಕೆ F1 is equal to 40? ಅದು ಹೈಯೆಸ್ಟ್, ಸಿಂಪಲ್. ಸೊ ಇಲ್ಲಿ ಎಲ್ಲ ನಂಬರ್ಗಿಂತ ಯಾವ್ದು ಹೈಯೆಸ್ಟ್ ನಂಬರು? 40. ಸೊ ಇದು ನಮ್ಮ F1. ನೆಕ್ಸ್ಟ್ F0ನ ಕಂಡುಹಿಡಿಯಬೇಕು. F0ನ ಕಂಡುಹಿಡಿಯಬೇಕಂದ್ರೆ ಏನು ಗೊತ್ತಾ? ಇದಕ್ಕಿಂತ ಮೇಲೆ ಹೋಗಿ. ಇದು 1 ಅಂದರೆ 0 ಮೇಲಿರುತ್ತೆ, ಅಂದರೆ 0 1ಕ್ಕಿಂತ ಮುಂಚೆ ಬರುತ್ತೆ. ಸೊ ಇದಕ್ಕಿಂತ ಮುಂಚೆಗೆ ಹೋಗಿ, ಮುಂಚೆ ಏನಿದೆ? 24 ಇದೆ. ಸೊ 24 ನಮ್ಮ ಏನಾಗುತ್ತೆ? F0 ಆಗುತ್ತೆ. F0 is equal to 24. F2 ಅಂದರೆ ಇದು F1 ಆಯಿತು, ಇದು F0 ಆಯಿತು. F2 ಅಂದರೆ ಇದಾದಮೇಲೆ ಏನಿದೆ? 33. ಸೊ F2 is equal to 33, ರೈಟ್? F1 ಯಾವ ರೀತಿ ಕಂಡಿದ್ವಿ? ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು F1, ಅದಕ್ಕಿಂತ ಮೇಲಿರೋದು ಮುಂಚೆ ಇರೋದು F0 ಆಗುತ್ತೆ, ಅದಾದಮೇಲಿರೋದು F2 ಆಗುತ್ತೆ. ಈ F1ಇನ ಕ್ಲಾಸ್ ಇದೆ ನೋಡಿ, F1ಇನ ಕ್ಲಾಸ್ ಎಷ್ಟಿದೆ? 1500 2000. ಇದರಿಂದ ಕೆಳಮಿತಿ ಲೋವರ್ ಲಿಮಿಟ್ ಎಷ್ಟು ಬರುತ್ತೆ? 1500. ಎಲ್ಲ ಡೇಟಾನ ನಾವಲ್ಲಿ ಬರೆದಿದ್ದೀವಿ. ಎಲ್, ಹೆಚ್, F1 ಹಾಗೂ F0 ಹಾಗೂ F2ನ ಬರೆದಿದ್ದೀವಿ. ನೆಕ್ಸ್ಟ್ ಮೋಡಿನ ಫಾರ್ಮುಲಾ ಏನಿದೆ? ಮೋಡಿನ ಫಾರ್ಮುಲಾ ಈ ರೀತಿ ಕೊಟ್ಟಿದ್ದಾರೆ. ಸೊ ಮೋಡ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಹೋಲ್ ಆಫ್ ಹೆಚ್. ಹೆಚ್ ಇದೆ, F0 ಇದೆ, F1 ಇದೆ, F2 ಇದೆ, ಎಲ್ ಕೂಡ ಇದೆ, ಎಲ್ಲ ಇದೆ ನಮ್ಮ ಹತ್ರ. ಈ ಮೋಡಿನ ಫಾರ್ಮುಲಾ ಕೂಡ ನಿಮಗೆ ಗೊತ್ತಿದೆ. ಈ ಮೋಡಿನ ಫಾರ್ಮುಲಾನ ಇಟ್ಕೊಂಡು ಹೇಗೆ ಎಲ್ಲ ಪದಗಳನ್ನು ಇಲ್ಲಿಂದ ತೆಗೆಯೋದು ಅದು ಕೂಡ ಹೇಳ್ಕೊಟ್ಟಿದ್ದೀನಿ. F1 ಅಂದರೆ ಹೈಯೆಸ್ಟ್, ಹೈಯೆಸ್ಟಿನ ಕ್ಲಾಸ್ನ ನೋಡಿ, ಕ್ಲಾಸಿನ ಕೆಳಮಿತಿ ಎಲ್ಲಾಗುತ್ತೆ. F1 ಅಂದರೆ ಹೈಯೆಸ್ಟ್, F1ಕ್ಕಿಂತ ಮುಂಚೆ ಬರೋದು F0, F1 ಆದಮೇಲೆ ಬರೋದು F2 ಅಲ್ವಾ? ಮತ್ತು ಹೆಚ್ಚಿರೋದು ಹೆಚ್ಚಿನ ಹೇಗೆ ಕಂಡುಹಿಡಬೇಕು ಅದು ಕೂಡ ಹೇಳ್ಕೊಟ್ಟಿದ್ದೆ, ರೈಟ್? ಸೊ ಇವಾಗ ಏನು ಮಾಡಬೇಕು? ಎಲ್ಲನೂ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ನಾವು ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಏನು ಬರುತ್ತೆ ಆನ್ಸರು? 1847.83 ರೂಪಾಯಿಗಳು ಅಂತ ಬರುತ್ತೆ. ಸೊ ಇದು ನಮ್ಮ ಮೋಡಲ್ ಆಯಿತಾ? ಮೋಡ್ನ ಕಂಡುಹಿಡಿದೀವಿ, ನಾವಿನ್ನು ಸರಾಸರಿನ ಕಂಡುಹಿಡಿಬೇಕು. ಸೊ ಸರಾಸರಿನ ಯಾವ ರೀತಿ ಕಂಡುಹಿಡಿಯೋದು? ಅದೇ ಟೇಬಲ್ನ ನಾನು ಈ ರೀತಿ ಬರ್ಕೊಂಡಿದ್ದೀನಿ, ರೈಟ್? ಸೊ FI ಕೂಡ ಆಗಿದೆ. ನೆಕ್ಸ್ಟ್ ಏನು ಮಾಡ್ಬೇಕು ನಾವೀಗ? ಕ್ಲಾಸ್ ಇಂಟರ್ವೆಲ್ ಕ್ಲಾಸ್ ಮಾರ್ಕ್ನ ಬರೀಬೇಕು. ಕ್ಲಾಸ್ ಮಾರ್ಕ್ XI ಹೇಗೆ ಬರೆಯೋದು ಹೇಳಿ? ಇವೆರಡನ್ನ ಆ್ಯಡ್ ಮಾಡಿ 2500, 2500 ಡಿವೈಡೆಡ್ ಬೈ 2 1250, ಕರೆಕ್ಟಾ? ಸೊ 1250. ಸೊ ಎಲ್ಲ ನಂಬರ್ಗಳು ಬಂದಿದ್ದಾವೆ, ನಂಬರ್ಗಳು ಸ್ವಲ್ಪ ದೊಡ್ಡದಾಗಿರೋ ಕಾರಣ ನಾವೇನು ಮಾಡ್ತಾ ಇದ್ದೀವಿ? ಅಸ್ಯೂಮ್ಡ್ ಮೀನ್ ಮೆಥಡ್ನ ಯೂಸ್ ಮಾಡ್ತೀವಿ. ಅಸ್ಯೂಮ್ಡ್ ಮೀನ್ ಏನ ಯಾವ ರೀತಿ ಕಂಡುಹಿಡಿಯೋದು? ಅತಿ ಚಿಕ್ಕ ಕೆಳಮಿತಿ, ಅತಿ ದೊಡ್ಡ ಮೇಲ್ಮಿತಿ. 1000 5000, 1000 ಪ್ಲಸ್ 5000 ಎಷ್ಟು? 6000, 6000 ಡಿವೈಡೆಡ್ ಬೈ 2 3000. ಸೊ ಎ ನಮಗೆ 3000 ಅಂತ ಬಂದಿದೆ ಅಲ್ವಾ? ಓಕೆ, ಸೊ ಎ 3000 ಅಂತ ಬಂದಿದೆ. ಬಟ್ ನಾವಿಲ್ಲಿ ಏನಂತ ತೊಗೊಂಡಿದ್ದೀನಿ? ನಾನು ಇಲ್ಲಂತ ತೊಗೊಂಡಿದ್ದೀನಿ ಎ ಇಸ್ ಈಕ್ವಲ್ ಟು 2750 ಅಂತ ತೊಗೊಂಡಿದ್ದೀನಿ. ಯಾಕೆ? 2750
3000ಗೆ ತುಂಬ ಹತ್ತಿರವಾದ ಬೆಲೆ. ಇವಾಗ ಕೆಲವು ಜನ ಹೇಳ್ತಾರೆ ಸರ್ 3250 ಕೂಡ ಅಷ್ಟೇ ಹತ್ತಿರವಿದೆಯಲ್ಲ 3000ಗೆ ಅಂತ. ಆಬ್ವಿಯಸ್ಲಿ ಎಸ್. ನೀವು ಇದನ್ನ ಬೇಕಾದರೆ ಎ ಅಂತ ತೊಗೋಬೋದು, ಇದನ್ನ ಬೇಕಾದರೆ ಎ ಅಂತ ತೊಗೋಬೋದು, ನೋ ಪ್ರಾಬ್ಲಮ್. ನೀವು ಯಾವುದನ್ನು ಬೇಕಾದರೆ ಎ ಅಂತ ತೊಗೋಬೋದು. ಬಟ್ ನಲ್ಲಿ ಮಿಡ್ ವ್ಯಾಲ್ಯೂ 3000ಗೆ ಹತ್ತಿರ ಇರೋದು. ಇವಾಗ ನೋಡಿ 3000 ಇದ್ದರೆ ನಾನು 3000 ಅಂತಲೇ ತೊಗೋತಾ ಇದ್ದೆ. ಬಟ್ 3000 ಇಲ್ಲ ಇಲ್ಲಿ ಅಲ್ವಾ. 3000 ಇಲ್ಲದೆ ಇರೋ ಕಾರಣ ನಾವೇನು ಮಾಡ್ತೀವಿ, 3000 ಹತ್ತಿರ ಇರೋ ವ್ಯಾಲ್ಯೂ. ಸೊ ಹತ್ತಿರ ಇರೋ ವ್ಯಾಲ್ಯೂ ನಾನು 2750 ಅಂತ ತೊಗೊಂಡಿದ್ದೀನಿ. ಬಟ್ ನೀವು 3250 ಅಂತ ತೊಗೊಂಡು ಮಾಡಿದ್ರೂ ಕೂಡ ಸೇಮ್ ಆನ್ಸರೇ ಬರುತ್ತೆ. ಓಕೆ, ಬೇಕಾದ್ರೆ ನೀವು ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಕರೆಕ್ಟ್ ಆಗಿರೋ ಇದೇ ಆನ್ಸರ್ ಬಂದಿದೆಯೋ ಇಲ್ವೋ ಅಂತ ನಂಗೆ ತಿಳಿಸಿ. ಓಕೆ, ಸೊ ನಾನು ಆಲ್ರೆಡಿ ಮಾಡಿದ್ದೀನಿ ಪ್ರಾಬ್ಲಮ್ನ 3250ನ ತೊಗೊಂಡು. ಸೊ 3250ನ ಎ ಆಗಿ ತೊಗೊಂಡ್ರೆ ಸೇಮ್ ಆನ್ಸರ್, ಸೇಮ್ ಡೆಸಿಮಲ್ ನಂಬರ್ಸೇ ಬರುತ್ತೆ, ಚೂರು ಚೇಂಜ್ ಆಗಲ್ಲ. ಓಕೆ, ಬಟ್ ಇಲ್ಲಿ ನಾನು ಹೇಳ್ಕೊಡ್ಬೇಕಾದ್ರೆ ಎ ಇಸ್ ಈಕ್ವಲ್ ಟು 2750 ಅಂತ ತೊಗೊಂಡಿದ್ದೀನಿ. ಆಲ್ ರೈಟ್. ಓಕೆ, ಸೊ ಎ ಇಸ್ ಈಕ್ವಲ್ ಟು 2750 ಅಂದರೆ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಕ್ಲಾಸ್ ಮಾರ್ಕ್ ಆಗಿದೆ. ಸೊ ಕ್ಲಾಸ್ ಮಾರ್ಕ್ ಆದಮೇಲೆ ನಂಬರ್ಸ್ಗಳೆಲ್ಲ ದೊಡ್ಡದಾಗಿದ್ದಾವೆ, ಅಸ್ಯೂಮ್ಡ್ ಮೀನ್ ಎ ಅಂತ ಬಂದಿದೆ. ನೆಕ್ಸ್ಟ್ ಏನು ಮಾಡಬೇಕು, ಎಫ್ ಐ ಯು ಐ ಅಂದರೆ ಏನಾಗುತ್ತೆ, ಎಕ್ಸ್ ಐ ಮೈನಸ್ ಎ. ಸೊ ಅದು ನಮ್ಮ ನೆಕ್ಸ್ಟ್ ಕಾಲಮ್. ಓಕೆ, ಡಿ ಐ ಇಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ. ಸೊ ಎಕ್ಸ್ ಐ ಎಷ್ಟಿದೆ ನಮ್ಮ ಹತ್ರ, ಎಕ್ಸ್ ಐ ಇಸ್ ಈಕ್ವಲ್ ಟು 1250 ಮೈನಸ್ ಎ ಅಂದರೆ 2750 ಏನು ಬರುತ್ತೆ, 1500 ಬರುತ್ತೆ. ಅದೇ ರೀತಿ ಇದು ಫುಲ್ನ ಕಂಪ್ಲೀಟ್ ಮಾಡಿದ್ದೀವಿ. ಈಗ ಈ ಡಿ ಐ ಟೇಬಲ್ನ ಅಬ್ಸರ್ವ್ ಮಾಡಿ. ಏನಾದರೂ ಕಾಮನ್ ಫ್ಯಾಕ್ಟರ್ ಇದೆಯಾ ಎಲ್ಲ ನಂಬರ್ಗೂ? ಎಲ್ಲ ನಂಬರ್ಗೆ ಯಾವ್ದಾದ್ರು ಕಾಮನ್ ಫ್ಯಾಕ್ಟರ್ ಇದೆಯಾ? ಇದೆ. ಯಾವ ಕಾಮನ್ ಫ್ಯಾಕ್ಟರ್ ಅದು? 500. ಸೊ ಡಿವೈಡೆಡ್ ಬೈ 500 ಮಾಡ್ಬೋದು. ಸೊ ಅದು ನಮ್ಮ ಏನಾಗುತ್ತೆ, ಯು ಐ ಆಗುತ್ತೆ. ಕರೆಕ್ಟ್. ಸೊ ಯು ಐ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಹೆಚ್ ಅಂದರೆ ಏನು, 500. ಸೇಮ್ ಥಿಂಗ್. ಸೊ ಡಿವೈಡ್ ಮಾಡಿದಾಗ ಏನು ಬರುತ್ತೆ ನಮಗೆ, ಇಷ್ಟೆಲ್ಲ ನಂಬರ್ಗಳು ಬರ್ತವೆ. ರೈಟ್. ನೆಕ್ಸ್ಟು ಯು ಐ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ಎಫ್ ಐ ಇಂಟು ಯು ಐ. ಎಫ್ ಐ ಮತ್ತು ಯು ಐನ ಗುಣಾಕಾರ ಮಾಡಿಬಿಟ್ಟು ಒಂದು ಟೇಬಲ್ ಬರುತ್ತೆ. ಸೊ 24 ಟೈಮ್ಸ್ -3 -72, 40 ಟೈಮ್ಸ್ -2 -80, ಆ ರೀತಿ ಇದನ್ನು ಬರೀಬೇಕು. ಇದನ್ನು ನಾವೇನು ಮಾಡಬೇಕು, ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಮೀನ್ ಕಂಡುಹಿಡಿಯೋದು ವೆರಿ ಸಿಂಪಲ್. ಫಾರ್ಮುಲೆನ ಹಾಕಿ ಹೆಚ್ ಆಫ್ ಸಮೇಷನ್ ಎಫ್ ಐ ಯು ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ. ಸಬ್ಸ್ಟಿಟ್ಯೂಟ್ ಮಾಡಿ ಟರ್ಮ್ಸ್ ಎಲ್ಲ, ಟರ್ಮ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, 2662.50 ಅಂತ ಬರುತ್ತೆ. ರೈಟ್. ಸೊ ಇದು ನಮ್ಮ ಸರಿಯಾದ ಉತ್ತರ. ಇವಾಗ ಇಲ್ಲಿ ನಾನು ಹೇಳ್ದಂಗೆ ಅಸ್ಯೂಮ್ಡ್ ಮೀನ್ ನಮಗೆ ಬಂದಿದ್ದು ಎಷ್ಟು, 3000. ಹೇಗೆ ಬಂತು ನಮಗೆ, ಅತಿ ಚಿಕ್ಕ ಕೆಳಮಿತಿ ಅತಿ ದೊಡ್ಡ ಮೇಲ್ಮಿತಿ ಆ್ಯಡ್ ಮಾಡಿ 6000. 6000 ಡಿವೈಡೆಡ್ ಬೈ 2 3000 ಅಲ್ವಾ. 3000 ಇಲ್ಲಿದ್ರೆ ನಾವು 3000ನೇ ತೊಗೋತಾ ಇದ್ವಿ. ಬಟ್ 3000 ಇಲ್ಲ. 3000ಗೆ ಹತ್ತಿರವಾಗಿರೋ ಬೆಲೆ ಯಾವುದು, 2750. ಅದು ಬಿಟ್ಟರೆ, ಇದನ್ನು ಬಿಟ್ಟರೆ 3250, ಎರಡೂ ಕೂಡ 250 ಅಂತರದಲ್ಲೇ ಇದೆ. ಈ ಪ್ರಶ್ನೆಯಲ್ಲಿ ನಾನು ಏನು ಮಾಡಿದ್ದೀನಿ, ಇದನ್ನು ಎ ಅಂತ ತೊಗೊಂಡಿದ್ದೀನಿ. ಆಲ್ ರೈಟ್. ಇವಾಗ ನೀವು ವಿಡಿಯೋ ನೋಡ್ತಿರೋರು ನೀವೇನು ಮಾಡಿ, ಇದನ್ನು ಎ ಅಂತ ತೊಗೊಳಕ್ಕೆ ಹೋಗಬೇಡಿ, ಇದನ್ನು ಎ ಅಂತ ತೊಗೊಳ್ಳಿ. ಓಕೆ, ಇದು ನಮ್ಮ ಎ ಆಗುತ್ತೆ. ಇದು ನಮ್ಮ ಎ ಆದರೆ ಈ ಎಲ್ಲ ಕಾಲಮ್ಗಳು ರಾಂಗ್ ಆಗ್ತವೆ. ಸೊ ಹೊಸ ಕಾಲಮ್ಗಳನ್ನ ಸ್ಟಾರ್ಟ್ ಮಾಡಬೇಕು ನೀವು. ಡಿ ಐ ಇಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ. ಓಕೆ, ಇವಾಗ ಎ ಅಂದರೆ ಏನಾಗುತ್ತೆ ಇಲ್ಲಿ, 3250 ಅಂತ ಆಗುತ್ತೆ. ರೈಟ್. ಸೊ ಸೇಮ್ ಮಾಡಿ. ನೆಕ್ಸ್ಟ್ ಇಲ್ಲಿ ಡಿ ಐ ಬರೀರಿ. ಡಿ ಐ ಅಂದರೆ ಏನು, ಡಿ ಐ ಇಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ. ಎಕ್ಸ್ ಐ ಎಷ್ಟಿದೆ, 1250. ಎ ಎಷ್ಟಿದೆ, 3250. 1250 ಮೈನಸ್ 3250 ಎಷ್ಟು ಬರುತ್ತೆ, -2000. ಕರೆಕ್ಟಾ. ಸೊ ಅದಾದಮೇಲೆ ಯು ಐ ಹಾಕಿ, ಯು ಐ ಕಾಲಮ್ ಇಲ್ಲಿ ಬರುತ್ತೆ. ಎಫ್ ಐ ಹಾಕಿ, ಎಫ್ ಐ ಯು ಐ ಹಾಕಿ, ಅದು ಬರುತ್ತೆ. ಇಲ್ಲಿ ಇದನ್ನ ಮೀನ್ ತೊಗೊಂಡು ಬೇರೆ ಕಾಲಮ್ಗಳು ಬರ್ತಾವಲ್ವಾ, ಆ ವ್ಯಾಲ್ಯೂಸ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗಲೂ ಸೇಮ್ ಆನ್ಸರ್ ಬರುತ್ತೆ, 2662.50 ಅಂತಾನೆ ಬರುತ್ತೆ. ಕ್ಲಿಯರ್. ಓಕೆ. ಸೊ ಅಸ್ಯೂಮ್ಡ್ ಮೀನ್ ಮೆಥಡು ನಾವು 3000 ಅಂತ ಬಂತು, ಅದು ಇಲ್ಲದೆ ಇರಬೇಕಾದ್ರೆ ನಿಖರವಾದ ಹತ್ತಿರ ಆಗಿರುವಂಥ ಬೆಲೆ. ಓಕೆ, ಈ ಪ್ರಶ್ನೆ ನಾನು ಏನೋ ತೊಗೊಂಡಿದ್ದೀನಿ, 2750 ಅಂತ ತೊಗೊಂಡಿದ್ದೀನಿ. ಬಟ್ ನೀವು 3250 ತೊಗೊಂಡು ಮಾಡಿದ್ರೂ ನಿಮಗೆ ಇದೇ ಉತ್ತರನೇ ಬರೋದು. ಕ್ಲಿಯರ್. ಬೇಕಾದ್ರೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಬಂತೋ ಇಲ್ವೋ ಅಂತ. ನಾನು ಕುತೂಹಲದಿಂದ ಕಾಯ್ತಾ ಇರ್ತೇನೆ. ಆಲ್ ರೈಟ್. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ಸೊ ಮುಂದಿನ ಪ್ರಶ್ನೆ 13.2ರಲ್ಲಿ 4ನೇ ಪ್ರಶ್ನೆ. ಕೆಳಗಿನ ವಿತರಣೆಯು ಭಾರತದ ರಾಜ್ಯಗಳಿಗೆ ಅನುಗುಣವಾಗಿ ಪ್ರೌಢಶಾಲೆಯಲ್ಲಿರುವ ಶಿಕ್ಷಕ ವಿದ್ಯಾರ್ಥಿ ಅನುಪಾತವನ್ನು ನೀಡುತ್ತಿದೆ. ಈ ದತ್ತಾಂಶದ ಬಹುಲಕ ಅಂದರೆ ಮೋಡ್. ಓಕೆ, ಬಹುಲಕ ಮತ್ತು ಸರಾಸರಿ ಅಂದರೆ ಮೀನ್, ಸರಾಸರಿಯನ್ನು ಕಂಡುಹಿಡಿದು 2 ಅಳತೆಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ರೈಟ್. ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಗಿವ್ಸ್ ದ ಸ್ಟೇಟ್ ವೈಸ್ ಟೀಚರ್ ಸ್ಟೂಡೆಂಟ್ ರೇಷಿಯೋ ಇನ್ ಹೈಯರ್ ಸೆಕೆಂಡರಿ ಸ್ಕೂಲ್ಸ್ ಆಫ್ ಇಂಡಿಯಾ. ಫೈಂಡ್ ದ ಮೋಡ್ ಆ್ಯಂಡ್ ಮೀನ್ ಆಫ್ ದಿಸ್ ಡೇಟಾ, ಇಂಟರ್ಪ್ರೆಟ್ 2 ಮೆಷರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಡೇಟಾನ ಒಂದ್ಸತಿ ನೋಡೋಣ ಏನಂತ ಕೊಟ್ಟಿದ್ದಾರೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಪರ್ ಟೀಚರ್. ಸೊ ಒಂದು ಟೀಚರ್ಗೆ
ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಕೇಳ್ತದೆ. ಸೊ 15 to 20, 20 to 25, 25 to 30 ನಂಬರ್ ಆಫ್ ಸ್ಟೇಟ್ಸ್, ಇಷ್ಟು ಸ್ಟೇಟ್ಸ್ಗಳಿದ್ದಾವೆ. ನಾವೇನ ಕಂಡುಹಿಡಿತಿದ್ದೀವಿ? ಮೋಡ್ ಅಂದಾಗ ನಮ್ಮ ಹೈಯೆಸ್ಟ್ ನಂಬರ್ ಯಾವುದಿದೆ ಇಲ್ಲಿ? ಎಫ್ ಅಲ್ಲಿ ನೋಡಿ, ಹೈಯೆಸ್ಟ್ ನಂಬರ್ ಯಾವುದಿದೆ? 10. ಕರೆಕ್ಟ್. ಸೊ 10 ನಮ್ಮ ಏನಾಗುತ್ತೆ? F1 ಆಗುತ್ತೆ. 10ಕ್ಕಿಂತ ಮುಂಚೆ ಏನಾಗುತ್ತೆ? F0 ಆಗುತ್ತೆ. 10 ಆದಮೇಲೆ ಏನಾಗುತ್ತೆ? F2 ಆಗುತ್ತೆ. ಸೊ F1, F0, F2 ಸಿಕ್ತು. ನೆಕ್ಸ್ಟ್ ಎಲ್ ಬೇಕು ನಮಗೆ. ಎಲ್ ಅಂದರೆ ಏನು? ಈ 10ರ ಕ್ಲಾಸ್ ನೋಡಿ, 10ರ ಕ್ಲಾಸ್ ಎಷ್ಟಿದೆ? 30 to 35. ಸೊ ಎಲ್ ನಮ್ದು ಏನಾಗುತ್ತೆ? L is equal to 30 ಅಂತ ಆಗುತ್ತೆ. ಕರೆಕ್ಟ್. ಸೊ ಇನ್ನೊಂದು ಯಾವುದಿದೆ? ಹೆಚ್ ಎಷ್ಟಿದೆ ನೋಡಿ? H is equal to 5 ಅಂತ ಇದೆ. ಕರೆಕ್ಟ್. ಸೊ ಎಲ್ಲ ಸಿಕ್ತಾ? F1 ಸಿಕ್ತು, F0 ಸಿಕ್ತು, F2 ಸಿಕ್ತು, L ಸಿಕ್ತು, H ಸಿಕ್ತು. ಏನು ಮಾಡಬೇಕು? ಈ ಎಫ್ ಎಲ್ ಹೈಯೆಸ್ಟ್ ನಂಬರ್ ಯಾವುದು? 10. 10ರ ಕ್ಲಾಸ್ ಯಾವುದು? 30 to 35. ಸೊ 30 ನಮ್ಮ ಎಲ್, ಕೆಳಮಿತಿ ಎಲ್. F1 ಆಗುತ್ತೆ, F0 ಆಗುತ್ತೆ, F2 ಆಗುತ್ತೆ. ಹೆಚ್ ಬಂದ್ಬಿಟ್ಟು 5 ಅಂತ ಆಗುತ್ತೆ. ಬಟ್ ಇವಾಗ ನೋಡೋಣ ಕರೆಕ್ಟಾಗಿ ನಾವು ತೆಗೆದಿದ್ದೀವ ಡೇಟಾನ ಅಂತ. ಮೊದಲನೇದಾಗಿ L is equal to 30 ಕರೆಕ್ಟ್ ಆಗಿದೆ. ನೆಕ್ಸ್ಟ್ H is equal to 5 ಅದು ಕೂಡ ಕರೆಕ್ಟ್ ಆಗಿದೆ. F1 is equal to 10 ಯಾಕಂದರೆ ಅದೇ ಹೈಯೆಸ್ಟು. ಅದಕ್ಕಿಂತ ಮುಂಚೆ ಇರೋದು F0 ಅಂದರೆ 9, F2 ಅಂದರೆ 3. ಸೊ ಮೋಡ್ ಕಂಡುಹಿಡಿಯೋದು ತುಂಬ ಈಸಿ. ಫಾರ್ಮುಲಾನ ಹಾಕಿ ಈಗ. ಸೊ ಮೋಡಿನ ಫಾರ್ಮುಲಾ ಈ ರೀತಿ ಬರುತ್ತೆ: L plus F1 minus F0 to F1 minus F0 minus F2 into H. ಸೊ ಎಲ್ಲ ನಮಗೆ ಬಂದಿದೆ. ಅಲ್ಲಿ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಏನು ಬರುತ್ತೆ ನಮಗೆ? 30.625 ಅಂತ ಬರುತ್ತೆ. ಸೊ ಇದು ನಮ್ಮ ಮೋಡ್. ಇವಾಗ ಯಾವನ್ನ ಕಂಡುಹಿಡಬೇಕು? ಮೀನ್ನ ಕೂಡ ಕಂಡುಹಿಡಬೇಕು. ಸೊ ಮೀನನ್ನು ಯಾವ ರೀತಿ ಕಂಡುಹಿಡಿಯೋದು? ಅದೇ ಟೇಬಲ್ನ ಬರ್ಕೊಂಡಿದ್ದೀನಿ ಇಲ್ಲಿಗ. ಆಲ್ರೈಟ್. ಸೊ ನೆಕ್ಸ್ಟ್ ಏನು ಮಾಡೋಣ? ಕ್ಲಾಸ್ ಮಾರ್ಕ್ನ ಕಂಡುಹಿಡಿಯೋಣ. ಕ್ಲಾಸ್ ಮಾರ್ಕ್ ಯಾವ ರೀತಿ ಕಂಡುಹಿಡಿಯೋದು? 15 + 20 35. 35 ಡಿವೈಡೆಡ್ ಬೈ 2 17.5. ಕರೆಕ್ಟ್. ಸೊ XI ಕೂಡ ಬಂದಿದೆ. ನೆಕ್ಸ್ಟು FI XI. ಸೊ FI ಇಲ್ಲಿದೆ, XI ಇಲ್ಲಿದೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಇದು ಬರುತ್ತೆ. ಆ್ಯಡ್ ಮಾಡಿದಾಗ ಏನು ಬರುತ್ತೆ? 1022.5 ಬರುತ್ತೆ. ಸೊ ನೆಕ್ಸ್ಟು ಮೀನನ್ನು ಯಾವ ರೀತಿ ಕಂಡುಹಿಡಿಯೋದು? ಸಮೇಷನ್ FI ಬೈ XI ಡಿವೈಡೆಡ್ ಬೈ ಸಮೇಷನ್ FI 29.2. ಸೊ ಮೀನ್ ಕೂಡ ಎಷ್ಟು ಬರ್ತಾ ಇದೆ? 29.2. ಸೊ ಇಲ್ಲಿ ನಾವು ಏನು ಇಂಟರ್ಪ್ರಿಟೇಟ್ ಮಾಡ್ತಾ ಇದ್ದೀವಿ? Most states or UT have student-teacher ratio of 30.6 and on an average this ratio is 29.2. ಸೊ ಆದಷ್ಟು ಜಾಸ್ತಿ 10 ಇತ್ತು ನೋಡಿ. ಮೋಡ್ ಅಂದರೆ ಏನು? ಯಾವ್ದು ಜಾಸ್ತಿ ರಿಪೀಟ್ ಆಗ್ತದೆಯೋ ಅದು ಅಲ್ವಾ? ಸೊ ಅದಕ್ಕೆ ಏನಂತ ಹೇಳ್ತಿದ್ದಾರೆ? ಮೋಸ್ಟ್ ಸ್ಟೇಟ್ಸ್ ಆರ್ UT ಹ್ಯಾವ್ ಸ್ಟೂಡೆಂಟ್ ಟೀಚರ್ ರೇಷಿಯೋ ಆಫ್ 30.6. ಬಹಳಷ್ಟು ರಾಜ್ಯಗಳಲ್ಲಿ ಸ್ಟೂಡೆಂಟ್ ಟೀಚರ್ ರೇಷಿಯೋ 30.6 ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸರಾಸರಿನ ನೋಡಿದಾಗ ನಮಗೆ ಅದೇನಾಗುತ್ತೆ? 29.2 ಅಂತ ಬರುತ್ತೆ. ಸೊ ಈ ಲೈನ್ ಬರೋದು ತುಂಬ ವೆರಿ ಇಂಪಾರ್ಟೆಂಟ್. ಓಕೆ, 1 ಮಾರ್ಕ್ ಇರುತ್ತೆ ಈ ಲೈನಿಗೆ. ಬಿಟ್ಟರೆ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಿದ್ದೀವಿ ಅದನ್ನು ನೋಡಿಕೊಂಡ್ರೆ ಸಾಕು. ಕ್ಲಿಯರ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಅಭ್ಯಾಸ 13.3. ಸೊ ಹಿಂದಿನ ಅಭ್ಯಾಸ ಅಂದರೆ 13.2ರಲ್ಲಿ ನಾವೇನನ್ನ ಓದಿದ್ದೀವಿ, ಏನನ್ನ ಅಧ್ಯಯನ ಮಾಡಿದ್ದೀವಿ? ಬಹುಲಕ ಅಂದರೆ ಮೋಡ್, ಅದರ ಜೊತೆಗೆ ಸರಾಸರಿ ಮೀನ ಕೂಡ ಮಾಡಿದ್ದೀವಿ. ಸೊ ಮೋಡಲ್ಲಿ ಯಾವುದೆಲ್ಲ ತುಂಬ ಇಂಪಾರ್ಟೆಂಟು? F1 ಕಂಡುಹಿಡಿಯೋದು ತುಂಬ ಇಂಪಾರ್ಟೆಂಟ್. ಹೇಗೆ ಕಂಡುಹಿಡಿಯೋದು? ಫ್ರೀಕ್ವೆನ್ಸಿ ನೋಡಿ, ಯಾವ ತುಂಬ ದೊಡ್ಡ ನಂಬರ್ ಇರುತ್ತೋ ಅದೇ ನಮ್ಮ F1. ಅದಕ್ಕಿಂತ ಮುಂಚೆ ಇರುವ ನಂಬರ್ F0 ಆಗುತ್ತೆ, ಅದಾದಮೇಲೆ ಇರೋ ನಂಬರ್ F2 ಆಗುತ್ತೆ. F1ಗೆ ಕರೆಸ್ಪಾಂಡಿಂಗ್ ಕ್ಲಾಸ್ ಅದರಲ್ಲಿ ಕೆಳಮಿತಿ ಅಂದರೆ ಲೋವರ್ ಲಿಮಿಟ್ ನಮ್ಮ L ಆಗುತ್ತೆ. H ಅಂದರೆ ಕ್ಲಾಸ್ ಇಂಟರ್ವಲ್, ಅದು ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಇದು ಮೋಡನ್ನು ಕಂಡುಹಿಡಿಯುವಂಥ ಸೂತ್ರ ಮತ್ತು ಯಾವ ರೀತಿ ಈ ಪದಗಳನ್ನು ಕೋಷ್ಟಕದಿಂದ ತಗೋಬೇಕು ಅಂತಲೂ ಕೂಡ ನಾವು ಕಲ್ತಿದ್ದೀವಿ ಅಲ್ವಾ? ಸೊ ಈಗ ಸರಾಸರಿಗೆ ಬಂದರೆ, ಸೊ ಸರಾಸರಿಯಲ್ಲಿ ಏನು ಮಾಡಿದ್ವಿ ಹೊಸದಾಗಿ? ಸರಾಸರಿಯಲ್ಲಿ ಅಸ್ಯೂಮ್ಡ್ ಮೀನ್ ನಮ್ಗೆ ಎಷ್ಟು ಬಂತು? 3000 ಬಂದಿದೆ. ಬಟ್ ಆ 3000 ಟೇಬಲಲ್ಲಿ ಇರಲಿಲ್ಲ. ಅವಾಗ ಏನು ಮಾಡಿದ್ವಿ? ಆ 3000ಕ್ಕೆ ಹತ್ತಿರವಾಗಿರುವಂಥ ಬೆಲೆ 2750, ಅದನ್ನು ನಾನು ಅಸ್ಯೂಮ್ಡ್ ಮೀನಾಗಿ ತೊಗೊಂಡೆ. ಇವಾಗ 2750 ತೊಗೊಂಡ್ರೆ ಮಾತ್ರ ಆನ್ಸರ್ ಬರುತ್ತಾ? ಇಲ್ಲ. ನೀವು 3250ನ ಬೇಕಾದ್ರೂ ತೊಗೊಳ್ಳಿ. ಯಾಕೆ ಅದನ್ನು ತೊಗೋಬೇಕು? ಅದು ಕೂಡ 3000ಕ್ಕೆ ಹತ್ತಿರ ಇದೆಯಲ್ವಾ, ರೈಟ್? ಸೊ ಅದನ್ನು ತೊಗೊಂಡು ನೀವು ವರ್ಕೌಟ್ ಮಾಡಿದ್ರು ಕೂಡ ಸೇಮ್ ಆನ್ಸರೇ ಬರುತ್ತೆ. ದಯವಿಟ್ಟು ಅದನ್ನು ಪ್ರಯತ್ನ ಪಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಬಂತೋ ಇಲ್ವೋ ಉತ್ತರ ಅಂದ್ಬಿಟ್ಟು, ರೈಟ್? ಸೊ ಆ ಥರ ಮಾಡಿದಾಗ ಏನಾಗುತ್ತೆ? 3250ಕ್ಕೆ ಟ್ರೈ ಮಾಡಿ ನೀವು. ಓಕೆ, ಆವಾಗ ಮಾಡಿ ನಿಮಗೆ ಕರೆಕ್ಟ್ ಆನ್ಸರ್ ಸಿಕ್ಕಿದ ತಕ್ಷಣ ಈ ಪಾಠದ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ರೈಟ್? ಸೊ ಯಾವಾಗ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೋ ಸ್ಕೋರಿಂಗು ಕೂಡ ತುಂಬಾ ಈಸಿ ಆಗುತ್ತೆ. ಓಕೆ, ಸೊ ಅದನ್ನು ಹೇಳ್ತಾ ಮುಂದಿನ ಅಭ್ಯಾಸ 13.3ಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿ 13.3ರಲ್ಲಿ ಏನಿದೆ ಅಂದರೆ, ಕೆಳಗೆ ನೀಡುವ ವಿತರಣೆಯ ಮಧ್ಯಾಂಕವು, ಸೊ ಮೀಡಿಯನ್ ಆಲ್ರೆಡಿ ಕೊಟ್ಟಿದ್ದಾರೆ 28.5 ಆಗಿದ್ದರೆ ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಫ್ ದ ಮೀಡಿಯನ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಗಿವನ್ ಬಿಲೋ ಇಸ್ 28.5 ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಕ್ಲಾಸ್ ಇಂಟರ್ವೆಲ್, ಫ್ರೀಕ್ವೆನ್ಸಿ ಅಂತ ಕೊಟ್ಟಿದ್ದಾರೆ. ಸೊ ಮಧ್ಯಾಂಕ ಆಲ್ರೆಡಿ ಕೊಟ್ಟಿದ್ದಾರೆ 28.5 ಅಂತ,
ರೈಟ್. ಸೊ ಮಧ್ಯಾಂಕ ಕಂಡುಹಿಡಿಬೇಕಾದ್ರೆ ನಾವೊಂದು ಹೊಸದನ್ನು ಮಾಡಬೇಕು. ಏನಪ್ಪ ಹೊಸದು? ಆ ಹೊಸದಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ? ವರ್ಗಾಂತರದ ಸಂಚಿತ ಆವೃತ್ತಿ ಅಂತ ಕರೀತಾರೆ. ಓಕೆ, ವರ್ಗಾಂತರದ ಸಂಚಿತ ಆವೃತ್ತಿ, ಇದಕ್ಕೆ ಏನಂತ ಕರಿತೀವಿ? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇಂಗ್ಲೀಷಲ್ಲಿ, ರೈಟ್. ಸೊ ಅದೇ ಒಂದು ಹೊಸದಾಗಿ ಮಾಡಬೇಕಾಗಿರೋದು. ಸೊ ನೋಡಿ, ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, FI ಕೊಟ್ಟಿದ್ದಾರೆ, ಇದ್ರ ಟೋಟಲ್ ಕೂಡ ಕೊಟ್ಬಿಟ್ಟಿದ್ದಾರೆ. FI ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ, ಟೋಟಲ್ ಕೂಡ 60 ಅಂತ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ಬೇಕು ನಾವು? ಇದಕ್ಕೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಕಂಡುಹಿಡಬೇಕು. ಏನಿದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ? ಸಂಚಿತ ಆವೃತ್ತಿ. ವರ್ಗಾಂತರ ಸಂಚಿತ ಆವೃತ್ತಿ ಅಂದರೆ ಏನು? ತುಂಬ ಸಿಂಪಲ್. ಸೊ 5 ಅದನ್ನು ಹಾಗೆ ಬರೀರಿ. ನೆಕ್ಸ್ಟು ಇಲ್ಲಿ ಬರೀಬೇಕಾದ್ರೆ ಇವೆರಡನ್ನ ಆ್ಯಡ್ ಮಾಡಿಬಿಟ್ಟು ಬರೀರಿ. ಇಲ್ಲಿ 5 ಇತ್ತು, 5 ಬರೆದ್ರಿ. ನೆಕ್ಸ್ಟ್ ಇಲ್ಲಿ ಬಂದ್ರಲ್ವ, ಇಲ್ಲಿ ಬರೀಬೇಕಂದ್ರೆ 5 + x. 5 + x ಏನಾಗುತ್ತೆ? 5 + x, ರೈಟ್. ನೆಕ್ಸ್ಟ್ ಇವಾಗ ಇಲ್ಲಿ ಬರೀಬೇಕು 5 + x + 20. ಸೊ 25 + x. ನೆಕ್ಸ್ಟ್ ಇಲ್ಲಿ ಬರೀಬೇಕಂದ್ರೆ 25 + x + 15, 40 + x. ಓಕೆ, 40 + x + y, 45 + x + y. ಅರ್ಥ ಆಯ್ತಾ ಯಾವ ರೀತಿ ಬರೀತಾ ಇದೀವಿ ಅಂತ? ಇದನ್ನು ಈ 5ನ ಹಾಗೆ ಬರೀರಿ. 5ನ ಹಾಗೆ ಬರೀರಿ. ಇಲ್ಲಿ ಬರೀಬೇಕಂದ್ರೆ ಇವೆರಡನ್ನ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಬರೀರಿ. ಇದನ್ನು ಬರೀಬೇಕಂದ್ರೆ ಇವು 3ನ್ನ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಬರೀಬೇಕು. ಇದನ್ನು ಬರೀಬೇಕಂದ್ರೆ ಈ 4ನ್ನು ಆ್ಯಡ್ ಮಾಡಿಬಿಟ್ಟು ಇಲ್ಲಿ. ಇದನ್ನು ಬರೀಬೇಕಂದ್ರೆ ಈ 5ನ್ನು ಆ್ಯಡ್ ಮಾಡಿಬಿಟ್ಟು ಇಲ್ಲಿ. ಇದನ್ನು ಬರೀಬೇಕಂದ್ರೆ ಈ 6ನ್ನು ಆ್ಯಡ್ ಮಾಡಿಬಿಟ್ಟು ಇಲ್ಲಿಗೆ ಬರೀಬೇಕು. ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ದಾರೆ? 60 ಬರುತ್ತೆ ಅಂತ ಹೇಳಿದ್ದಾರೆ, ಕರೆಕ್ಟ್. ಇದನ್ನೆಲ್ಲ ಆ್ಯಡ್ ಮಾಡಿ ನಮಗೆ ಎಷ್ಟು ಬಂತು? 45 + x + y ಅಂತ ಬಂದಿದೆ. ಕ್ಲಿಯರ್? ಅರ್ಥ ಆಯ್ತಾ? ಒಟ್ಟಿನಲ್ಲಿ ಮೀಡಿಯನಲ್ಲಿ ಇದು ಮತ್ತು ಇದು ಏನಾಗಿರಬೇಕು? ಸೇಮ್ ಆಗಿರಬೇಕು ಅಲ್ವಾ? ಆಲ್ ರೈಟ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಿದೆ? ಸೊ ಗಿವನ್ ಡಾಟಾ n = 60. 60 ಹೇಗೆ ಬಂತು? ಟೋಟಲ್ ಅದು ಇಲ್ಲಿದೆ ನೋಡಿ. ಇದು ನಮ್ಮ n ಆಗುತ್ತೆ. ಇಲ್ಲಿ ಟೋಟಲ್ ಏನು ಬರುತ್ತಲ್ವಾ, ಅದೇ ನಮ್ಮ n. ಜ್ಞಾಪಕ ಇಟ್ಕೊಳ್ಳಿ, n ತುಂಬ ಇಂಪಾರ್ಟೆಂಟ್. ಯಾಕೆ? ಫಾರ್ಮುಲಾದಲ್ಲಿ ನಾವು n ಯೂಸ್ ಮಾಡ್ತಾ ಇದ್ದೀವಿ, ಅದಕ್ಕೆ, ರೈಟ್. ಸೊ n = 60 ಅಂತ ಬಂದಿದೆ. ಸೊ n = 60 ಅಂತ ಬಂದಮೇಲೆ ಮೀಡಿಯನ್ ಆಫ್ ದ ಗಿವನ್ ಡೇಟಾ. ಸೊ ಮಧ್ಯಾಂಕ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಮಧ್ಯಾಂಕ ಎಷ್ಟಿತ್ತು? 28.5 ಅಂತ ಇತ್ತು. ನಾವು n/2, n ಆಲ್ರೆಡಿ ಸಿಕ್ಕಿದೆ 60, n/2 ಎಷ್ಟು? 30 ಅಲ್ವಾ? ಈ n/2 30 ಬಂತಲ್ವಾ? ಇದೇ ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಹೇಳ್ತೀನಿ ಹೇಗೆ ಅಂತ. ಓಕೆ, n/2 = 30. ನೆಕ್ಸ್ಟು ಮೀಡಿಯನ್ ಕ್ಲಾಸ್ ಇಸ್ 20 to 30 ಆ್ಯಸ್ ಮೀಡಿಯನ್ ಇಸ್ 28.5 ಅಲ್ವಾ? ಮೀಡಿಯನ್ ಕ್ಲಾಸ್ ಇಸ್ 20 to 30. ಯಾಕೆ? ಮೀಡಿಯನ್ ಬಂದ್ಬಿಟ್ಟು ಎಷ್ಟಿದೆ? 28.5. ಇವೆರಡರ ಮಧ್ಯದಲ್ಲೇ ಬರ್ತಾ ಇದೆ, ರೈಟ್. ನೆಕ್ಸ್ಟು ಲೋವರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್. ಸೊ ಲೋವರ್ ಲಿಮಿಟ್, ಕೆಳಮಿತಿ ಎಷ್ಟು? 20. ಅದೇ ರೀತಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟಿದೆ? ಅದಕ್ಕೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 5 + x ಅಂತ ಇದೆ. ಓಕೆ, ಅದು ಟೇಬಲನ್ನು ನೋಡ್ಕೊಂಡು ಬರೀಬೋದು ನಾವು. ನೆಕ್ಸ್ಟು ಫ್ರೀಕ್ವೆನ್ಸಿ 20, h = 10. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾವ ರೀತಿ ಮಾಡಿದ್ದೀವಿ ಅಂತ ಅಲ್ವಾ? ಸೊ ಮೀಡಿಯನ್ ಇಸ್ ಕ್ಯಾಲ್ಕುಲೇಟೆಡ್ ಆಸ್ ಫಾಲೋಸ್. ಸೊ ಮೀಡಿಯನ್ ಫಾರ್ಮುಲಾ ಗೊತ್ತಿದೆ, L n/2 - CF / f × h. ಸೊ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ನಮಗೆ x ಅಂತ ಬರುತ್ತೆ? x = 8 ಅಂತ ಬರುತ್ತೆ. ಓಕೆ, ಸೊ ನಾನು ಹಿಂದೆ ಟೇಬಲ್ ಮಾಡಬೇಕಾದ್ರೆ 45 + x + y = 60 ಅಂತ ಹೇಳಿದೆ. ಹೇಗೆ? ಜ್ಞಾಪಕ ಇದೆ ಅನ್ಕೋತೀನಿ. ಓಕೆ, 60 = 45 + x + y. ವೆರಿ ಸಿಂಪಲ್. ವೈನ ಕಂಡುಹಿಡಿಯಬೇಕು. ಆ 8ನ ಇಲ್ಲಿ ಹಾಕಿ ಎಷ್ಟಾಗುತ್ತೆ? 53 ಆಗುತ್ತೆ. 53ನ ಆ ಕಡೆ ಕಳಿಸಿದ್ರೆ y = 7 ಅಂತ ಬರುತ್ತೆ. ಸೊ y = 7. ಓಕೆ, ಸೊ x ಮತ್ತು yಗಳನ್ನು ಕಂಡುಹಿಡಿದಿದ್ದೀವಿ. ದೇರ್ ಫಾರ್ ದ ವ್ಯಾಲ್ಯೂಸ್ ಆಫ್ x = 8 ಆ್ಯಂಡ್ y = 7. ಅದೇ ನಮ್ಮ ಸರಿಯಾದ ಉತ್ತರ. ಸೊ ಈ ಪ್ರಶ್ನೆಯಲ್ಲಿ ಏನಪ್ಪ ಡಿಫ್ರೆಂಟ್ ಆಗಿತ್ತು ಅಂದರೆ ಮೀಡಿಯನ್ನ ಆಲ್ರೆಡಿ ಅವ್ರು ಕೊಟ್ಬಿಟ್ಟಿದ್ದಾರೆ. ಅಂದರೆ ಮಧ್ಯಾಂಕನ ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 28.5 ಅಂತ ಕೊಟ್ಟಿದ್ದಾರೆ ಮಧ್ಯಾಂಕನ, ಆಯಿತಾ? ಸೊ ಈ 28.5 ಯಾವ ಕ್ಲಾಸ್ ಮಧ್ಯದಲ್ಲಿ ಬರ್ತಾ ಇದೆ? 28.5 20 ಮತ್ತು 30ರ ಮಧ್ಯದಲ್ಲಿ ಬರ್ತಾ ಇದೆ. ಸೊ ಆದ್ದರಿಂದ ಮೀಡಿಯನ್ ಕ್ಲಾಸ್ ಏನಾಗುತ್ತೆ? ಇದು ನಮ್ಮ ಮೀಡಿಯನ್ ಕ್ಲಾಸ್ ಅಂತ ಆಗುತ್ತೆ. ಕ್ಲಿಯರ್? ಓಕೆ, ಈ n/2 ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಲ್ವಾ? ಇದು ಮೀಡಿಯನ್ ಕೊಟ್ಟಾಗ ಯೂಸ್ ಆಗಲ್ಲ. ಈ n/2ನ ಹೇಗೆ ಯೂಸ್ ಮಾಡ್ಕೋಬೇಕು ಇನ್ನೊಂದು ಪ್ರಶ್ನೆನ ನೋಡಿ ಕಲ್ತ್ಕೊಳ್ಳೋಣ, ರೈಟ್? ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? 3ನೆಯ ಪ್ರಶ್ನೆ ಇದೆ. ಒಬ್ಬ ಜೀವ ವಿಮಾ ಏಜೆಂಟನ್ನು ಪಡೆದು 100 ಪಾಲಿಸಿದಾರರು ವಯಸ್ಸುಗಳ ವಿತರಣೆಯು ದತ್ತಾಂಶಗಳನ್ನು ಕೆಳಗಿನಂತೆ ಇವೆ. ಪಾಲಿಸಿಗಳು 18 ವರ್ಷ ದಾಟಿದ ಮತ್ತು 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವ ಜನರಿಗೆ ಮಾತ್ರ ನೀಡಿದ್ದಾರೆ. ವಯಸ್ಸುಗಳು ಮಧ್ಯಾಂಕವನ್ನು ಲೆಕ್ಕಾಚಾರ ಮಾಡಿ. ವಯಸ್ಸುಗಳ ಮಧ್ಯಾಂಕವನ್ನು ಲೆಕ್ಕಾಚಾರ ಮಾಡಿ. ಇಲ್ಲಿ ನಮಗೆ ಮೀಡಿಯನ್ ಕೊಟ್ಟಿಲ್ಲ, ನಾವೇ ಮೀಡಿಯನ್ನ ಕಂಡುಹಿಡಿಯಬೇಕು. ಯಾವ ರೀತಿ ಕಂಡುಹಿಡಿಯಬೇಕು ನೋಡೋಣ. ಓಕೆ, a life insurance agent found the following data of distribution of ages of 100 policy holders. Calculate the median age of policies are given only to persons having age 18 years onwards. So 18 ವರ್ಷ ತುಂಬಿದ ಮೇಲೆ ಅವರಿಗೆ ಪಾಲಿಸಿಗಳನ್ನು ಕೊಡ್ತಾರೆ. 18 ವರ್ಷದ ಕೆಳಗೆ
ಪಾಲಿಸಿಗಳನ್ನು ಕೊಡಲ್ಲ. ಓಕೆ, ಬಟ್ ಲೆಸ್ ದ್ಯಾನ್ 60 years, 60 ವರ್ಷಕ್ಕಿಂತ ಕೆಳಗಡೆ. ಸೊ ಇದಕ್ಕೆ ಕೋಷ್ಟಕ ಯಾವ ರೀತಿ ಕೊಟ್ಟಿದ್ದಾರೆ? ಕೋಷ್ಟಕ ಇದಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಓಕೆ, 20ರ ಕೆಳಗೆ, 20ರ ಕೆಳಗೆ ಅಂದರೆ 18ರ ಮೇಲೆ ಅಲ್ವಾ? ಸೊ 18ರ 20ರ ಕೆಳಗೆ, 25ರ ಕೆಳಗೆ, 30ರ ಕೆಳಗೆ, 35ರ ಕೆಳಗೆ ಎಷ್ಟು ಜನ ಕೊಟ್ಟಿದ್ದಾರೆ? ಇಷ್ಟು ಜನ ಕೊಟ್ಟಿದ್ದಾರೆ. ಇವಾಗ ನೋಡಿ, 25ರ ಕೆಳಗೆ ಅಂದರೆ 20 ವರ್ಷದ ಕೆಳಗಡೆನೂ ಬರ್ತಾರೆ. 25 25ಕ್ಕಿಂತ ಕಡಿಮೆ ಇದೆ ಅಲ್ವಾ? ಸೊ ಇಲ್ಲಿ ಇವರು ಇನ್ಕ್ಲೂಡ್ ಆಗಿರ್ತಾರೆ. ಸೊ ಈ 6ರಲ್ಲಿ ಈ 2 ಜನ ಕೂಡ ಇನ್ಕ್ಲೂಡ್ ಆಗಿರ್ತಾರೆ. ಯೋಚನೆ ಮಾಡಿ ಕರೆಕ್ಟಾಗಿ. ಇನ್ನೊಂದು ನೋಡಿ, ಬಿಲೋ 30 ಅಂದರೆ 25 ಆಗುತ್ತೆ, 20 ಆಗುತ್ತೆ. ಸೊ ಬಿಲೋ 30 ಅಂದರೆ ಇವರಿಬ್ಬರು ಕೂಡ ಇರ್ತಾರಲ್ಲಿ. ಯಾರಿಬ್ಬರು? 20 ಮತ್ತು 25 ವಯಸ್ಸವರು ಇರ್ತಾರೆ ಬಿಲೋ 30. ಸೊ ಬಿಲೋ 30 ಎಷ್ಟು ಕೊಟ್ಟಿದ್ದಾರೆ? 24 ಕೊಟ್ಟಿದ್ದಾರೆ. ಸೊ ಒಂದೊಂದು ಸತಿ ಈ ಡೇಟಾ 10 to 15, 15 to 20 ಆ ಥರ ಕೊಡ್ತಾರೆ. ಕೆಲವೊಂದು ಸತಿ ಯಾವ ಥರ ಕೊಡ್ತಾರೆ? ಈ ಬಿಲೋ 20, ಬಿಲೋ 25, ಬಿಲೋ 30 ಅಂತ ಕೊಡ್ತಾರೆ, ರೈಟ್? ಸೊ ಈ ಥರ ಕೊಟ್ಟಾಗ ಕೋಷ್ಟಕನ ನಾವು ಯಾವ ರೀತಿ ಬರ್ಕೋಬೇಕಿದನ್ನು ನೋಡೋಣ. ಓಕೆ, ಸೊ ನಾವು ಕ್ಲಾಸ್ ಇಂಟರ್ವ್ಯೂಲ್ ಏನಂತ ತೊಗೊಂಡಿದ್ದೀವಿ ನೋಡಿ, ನಾವು 15ಇಂದ ಸ್ಟಾರ್ಟ್ ಮಾಡ್ಬೋದು, 15 to 20, 20 to 25 ಅಂತ. ಬಟ್ ಆ ಥರ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 18 ವಯಸ್ಸು ಅಂತ ಕೊಟ್ಟಿದೆ, 18 ವರ್ಷ. ಸೊ ನಾವು 18 ಅಂತ ಕನ್ಸಿಡರ್ ಮಾಡಿದ್ದೀವಿ. ಸೊ 18 to 20, 20 to 25, 25 to 30, 30 to 35. ಇದು ನಮಗೆ ಕೊಟ್ಟಿರೋದೇನಿಲ್ಲಿ? ಇಲ್ಲಿ ನಮಗೆ ಕೊಟ್ಟಿರೋದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಇದೇ ನಮ್ಮ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಇದು ನಮ್ಮ ವರ್ಗಾಂತರ ಸಂಚಿತ ಆವೃತ್ತಿ. ಹೇಗೆ ಗೊತ್ತಾಗತ್ತೆ ವರ್ಗಾಂತರ ಸಂಚಿತ ಆವೃತ್ತಿ ಅಂತ? ಕೋಷ್ಟಕ ನೋಡಿ, ಬಿಲೋ 25 ಅಂದರೆ 20 ಬರ್ತಾರೆ, ಕರೆಕ್ಟ್? ಬಿಲೋ 25 ಅಂದರೆ ಬಿಲೋ 20 ಬರ್ತಾರೆ. ಬಿಲೋ 25 ಅಂದರೆ 25ಕ್ಕಿಂತ ಕಡಿಮೆ ಅಂದರೆ 20 ಬರ್ತಾರಲ್ವ? ಸೊ ಇದು ನಮ್ಮ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಅರ್ಥ ಆಯ್ತಾ? ಓಕೆ, ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು? ಫ್ರೀಕ್ವೆನ್ಸಿನ ಕಂಡುಹಿಡಬೇಕು. ಫ್ರೀಕ್ವೆನ್ಸಿನ ಯಾವ ರೀತಿ ಕಂಡುಹಿಡಿಯೋದು? ಈ ರೀತಿ ಕಂಡುಹಿಡಿಯೋದು ಫ್ರೀಕ್ವೆನ್ಸಿ. ಹೇಗೆ? 2 ಕೊಟ್ಟಿದ್ದಾರೆ, 2ನೇ ಬರೀರಿ. ಇವಾಗ ಇಲ್ಲಿ ಬರೀಬೇಕಲ್ವ? ಇದಕ್ಕೇನು ಮಾಡಬೇಕು? ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿಬಿಟ್ಟು ಆನ್ಸರ್ನ ಇಲ್ಲಿ ಬರೀರಿ. ಎಷ್ಟು ಬಂತು? 4. ನೆಕ್ಸ್ಟ್ ಇವಾಗ ನಾನು ಇಲ್ಲಿ ಬರೀಬೇಕು. ಇದಕ್ಕೇನು ಮಾಡಬೇಕು? ಈ ಎಲ್ಲನೂ ಸಬ್ಟ್ರಾಕ್ಟ್ ಮಾಡಿ. 24 - 6 ಎಷ್ಟು ಬರುತ್ತೆ? 18. ಸೊ 18ನ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬರೀಬೇಕಂದ್ರೆ 45 - 24 ಎಷ್ಟು ಬರುತ್ತೆ? 21. ಓಕೆ, ಇದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಅರ್ಥ ಆಯ್ತಾ ನಿಮಗೆ? ಹೇಗಂತ ಹೇಳಿದ್ದೀನಲ್ವಾ? ಬಿಲೋ 30 ಅಂದರೆ 30ರ ಕೆಳಗೆ ಅಂದರೆ 25 ಬರುತ್ತೆ, 20 ಬರುತ್ತೆ, ರೈಟ್? ಬಿಲೋ 45 ಅಂದರೆ 40 ಬರುತ್ತೆ, 35 ಬರುತ್ತೆ, 30 ಬರುತ್ತೆ, 25 ಬರುತ್ತೆ, 20 ಬರುತ್ತೆ. ಸೊ ಬಿಲೋ 45 ಇವರೆಲ್ಲ ಸೇರಿರ್ತಾರೆ. ಅದಕ್ಕೆ ಇದನ್ನೇ ನಾವೇನಂತ ತಗೋಬೇಕು? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ತಗೋಬೇಕು. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಿಂದ ಫ್ರೀಕ್ವೆನ್ಸಿ ಯಾವ ರೀತಿ ಕಂಡುಹಿಡಿಯೋದು? ಮೊದಲನೇ ನಂಬರ್ ತುಂಬ ಈಸಿ, ಅದು ಹೇಗಿದೆಯೋ ಹಾಗೆ ಬರೆದ್ಬಿಡೋದು. 2ನೇ ನಂಬರಿಂದ ಇದನ್ನು ಮೈನಸ್ ಮಾಡಿ 4 ಬರುತ್ತೆ, ಇದರಿಂದ ಇದನ್ನು ಮೈನಸ್ ಮಾಡಿ ಇದು ಬರುತ್ತೆ, ಇದರಿಂದ ಇದನ್ನು ಮೈನಸ್ ಮಾಡಿ ಇದು ಬರುತ್ತೆ. ಸೊ ನೆಕ್ಸ್ಟು ಎಷ್ಟು ಜನ ಪಾಲಿಸಿ ಮಾಡಿಸಿದ್ದಾರೆ? ಇದನ್ನು 100 ಜನ ಪಾಲಿಸಿ ಮಾಡಿಸಿದ್ದಾರೆ. ಹಾಗಾದರೆ n = ಎಷ್ಟಾಗುತ್ತೆ? 100. n/2 ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು ಅಲ್ವಾ? n/2 ಎಷ್ಟು ಬರ್ತಾ ಇದೆ? 50. ಓಕೆ, ಈ 50ನ್ನು ಇಟ್ಕೊಂಡು ನಾವೇನು ಮಾಡಬೇಕು? ಹಿಂದ್ಗಡೆ ಟೇಬಲ್ಗೆ ಹೋಗಿ, ಮತ್ತೆ ಹಿಂದ್ಗಡೆ ಟೇಬಲ್ಗೆ ಹೋಗಿ. ಈ ಟೇಬಲಲ್ಲಿ ಇವಾಗ ಗಮನಿಸಿ, 50ಕ್ಕಿಂತ ಮೇಲೆ ಯಾವ ನಂಬರ್ ಇದೆ? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ನೋಡಬೇಕು. n/2 ಬರುತ್ತಲ್ವಾ? ಆ n/2 ಇಂದ ಒಂದು ಯೂಸ್ ಇದೆ ಅಂತ ಹೇಳಿದೆ. ಏನು ಯೂಸ್ ಅಂದರೆ, ಆ n/2 ಎಷ್ಟು ಬಂದಿದೆ ಈಗ? 50. 50ರ ಮೇಲೆ ಯಾವ ನಂಬರ್ ಇದೆ ಇಲ್ಲಿ ನೋಡಿ? 50ರ ಜಸ್ಟ್ ಮೇಲೆ. ಇದು 50ರ ಮೇಲೆ ಇದೆಯಾ? ಇಲ್ಲ, ಇದು 45. ಇದು 50ರ ಮೇಲೆ ಇದೆಯಾ? ಇದು 50ರ ಮೇಲಿದೆ. ಇದು 50ರ ಮೇಲಿದೆ, ಇದು 50ರ ಮೇಲಿದೆ, ಇದು 50ರ ಮೇಲಿದೆ, ಇದು 50ರ ಮೇಲಿದೆ. ಹಾಗಾದ್ರೆ ಇದನ್ನು ತೊಗೋಬೋದಾ? ಇಲ್ಲ, ನೀವು ಇದನ್ನು ತೊಗೊಳಕ್ಕಾಗಲ್ಲ. 50ರ ಮೇಲೆ ನೆಕ್ಸ್ಟ್ ನಂಬರೇ ಇದು 45, 50ಕ್ಕಿಂತ ಕಡಿಮೆ ಇದೆ. ಅದರ ನೆಕ್ಸ್ಟ್ ನಂಬರ್ 50ಕ್ಕಿಂತ ಜಾಸ್ತಿ ಇದೆಯಾ? ಇದ್ದರೆ ನಾವು ಇದನ್ನೇ ತೊಗೋಬೇಕು, ಕರೆಕ್ಟ್? ಇವಾಗ 50ಕ್ಕಿಂತ ಜಾಸ್ತಿ ಇದೆಯಾ? ಜಾಸ್ತಿ ಇದೆ. ಎಷ್ಟಿದೆ? 78 ಇದೆ. ಸೊ ಇದು ನಮ್ಮ ಮೀಡಿಯನ್ ಕ್ಲಾಸ್ ಆಗುತ್ತೆ ಇವಾಗ. ಹೇಗಿದು ನಮ್ಮ ಮೀಡಿಯನ್ ಕ್ಲಾಸ್ ಆಯಿತು? ಅರ್ಥ ಮಾಡ್ಕೊಳ್ಳಿ. 100 ಜನ ಪಾಲಿಸಿ ಹೋಲ್ಡರ್ಸ್ಗಳಿದ್ದಾರೆ, 100 ಜನ ಪಾಲಿಸಿ ಹೋಲ್ಡರ್ಸ್, ಕರೆಕ್ಟ್? 100 ಪಾಲಿಸಿ ಹೋಲ್ಡರ್ಸ್. ಅದು ನಮ್ಮ n / 2 ಎಷ್ಟಾಗುತ್ತೆ? 50. ಆ 50ನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಲಿ ಹುಡುಕಬೇಕು. 50ಕ್ಕಿಂತ ಜಾಸ್ತಿ ಯಾವ ನಂಬರ್ ಇದೆ? ಸೊ 50ಕ್ಕಿಂತ ಜಾಸ್ತಿ ಈ ನಂಬರ್ ಇದೆ, ಇದು ನಂಬರೇ. ನಾನು ಇದನ್ನು ತೊಗೋಬೋದಾ? ಇಲ್ಲ. ಫಸ್ಟ್ ಯಾವ ನಂಬರ್ ಬರುತ್ತೆ ಅದೇ ನಂಬರ್ ತೊಗೋಬೇಕು. ಸೊ ಇದು 50ಕ್ಕಿಂತ ಜಾಸ್ತಿ ಇದೆ, 78 ಇದೆ. ಇದು ನಮ್ಮ ಮೀಡಿಯನ್ ಕ್ಲಾಸ್ ಆಗುತ್ತೆ. ಮೀಡಿಯನ್ ಕ್ಲಾಸ್ ಅಂದರೆ ಏನಾಗುತ್ತೆ? 35 to 40. ನೋಡಿ ಈಗ ನೆಕ್ಸ್ಟು. ಸೊ n = 100, n/2 = 50. ಸೊ ನಮ್ಮ ಮೀಡಿಯನ್ ಕ್ಲಾಸ್ ಏನಾಗುತ್ತೆ? 35 to 40. ಯಾಕಂದರೆ ಇಲ್ಲಿ 78 ಇದೆ, 50ಕ್ಕಿಂತ ಜಾಸ್ತಿ. ಸೊ 35 to 40 ನಾವು ತೊಗೊಂಡಾದ್ಮೇಲೆ ನಮಗೆ L = 35 ಆಗುತ್ತೆ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ = 45. ಇದು ಹೇಗೆ ಬಂತು? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ = 45. ಇಲ್ಲಿ ನೋಡಿ, ನಾವು ಇದು ತೊಗೊಂಡ್ವಲ್ವಾ? ಇದಕ್ಕಿಂತ ಮೇಲ್ಗಡೆ ಇರೋ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟಿದೆ? 45. ಕ್ಲಿಯರ್? ಇನ್ನೊಂದು ಸತಿ ಹೇಳ್ತೀನಿ ಕೇಳಿ. ಯಾವಾಗ ನೀವು ಮೀಡಿಯನ್ ಮಾಡ್ತಿರೋ n/2 ತುಂಬ ಇಂಪಾರ್ಟೆಂಟ್ ಆಗುತ್ತೆ. n/2 ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
ಹೇಗೆ n/2 ಇಂಪಾರ್ಟೆಂಟು? ಇಲ್ಲಿ n 100 ಆಗಿದೆ. 100 ಡಿವೈಡೆಡ್ ಬೈ 2 ಎಷ್ಟು? 50. ಈ 50ಕ್ಕಿಂತ ಮೇಲೆ ಯಾವ ನಂಬರ್ ಇದೆ ಅಂತ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ನೋಡಿ. ಈ ಎಲ್ಲ ನಂಬರ್ 50 ಮೇಲಿದೆ, ಬಟ್ ಫಸ್ಟ್ ಬರೋ ನಂಬರ್ ಯಾವುದು? ಇದು. ಸೊ ಇದು ನಮ್ಮ ಏನಾಗುತ್ತೆ? ಇದು ನಮ್ಮ ಮೀಡಿಯನ್ ಕ್ಲಾಸ್ ಆಗುತ್ತೆ. 35 to 40 ನಮ್ಮ ಮೀಡಿಯನ್ ಕ್ಲಾಸ್. ಓಕೆ, ಈ 78 ಏನಾಗುತ್ತೆ? ಇದು ನಮ್ಮ ಎಫ್ ಆಗುತ್ತೆ. ಓಕೆ, ಸಿ ಎಫ್ ಏನಾಗುತ್ತೆ? ಇದಕ್ಕಿಂತ ಮೇಲ್ಗಡೆ ಇರೋದು, ಇದು ನಮ್ಮ ಸಿ ಎಫ್ ಆಗುತ್ತೆ. ಫಾರ್ಮುಲಾದಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಇದು ನಮ್ಮ ಎಲ್ ಆಗುತ್ತೆ. ಇಲ್ಲಿ h = 5 ಆಗುತ್ತೆ. ಕರೆಕ್ಟ್, ಎಲ್ಲದಕ್ಕೂ h = 5 ಇದೆ. ಫಸ್ಟ್ ಒನ್ನ ಬಿಟ್ಟು ಎಲ್ಲದಕ್ಕೂ h = 5 ಅಂತಲೇ ಇದೆ. ಯಾಕೆ ಫಸ್ಟ್ ಒನ್ನಿಗೆ ಬಂದುಬಿಟ್ಟು ಇಲ್ಲಿ 18 ಇಯರ್ಸ್ ಅಂತ ಸ್ಪೆಸಿಫೈ ಮಾಡಿದ್ದಾರೆ, ಅದಕ್ಕೋಸ್ಕರ. ರೈಟ್, ಓಕೆ. ಸೊ ಏನಂತ ಹೇಳಿದೆ? n/2 50 ಬರುತ್ತೆ. ಆ 50ನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಹುಡುಕಿ ಯಾವ ಫಸ್ಟ್ ನಂಬರ್ 50ಕ್ಕಿಂತ ದೊಡ್ಡದಿರುತ್ತೋ ಅದು ನಮ್ಮ ಎಫ್ ಆಗುತ್ತೆ. ಅದ್ರ ಕರೆಸ್ಪಾಂಡಿಂಗ್ ಕ್ಲಾಸ್ ಏನಾಗುತ್ತೆ? ನಮ್ಮ ಮೀಡಿಯನ್ ಕ್ಲಾಸ್ ಆಗುತ್ತೆ. ಈ ಮೀಡಿಯನ್ ಕ್ಲಾಸಿನ ಕೆಳಮತಿ ಎಲ್ಲಾಗುತ್ತೆ, h = 5. ಇಲ್ಲಿ ಇದು ಬಂತಲ್ವ ಎಫ್ಗಿಂತ ಮೇಲ್ಗಡೆ ಹೋಗಿ ಏನಿದೆ? ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಇದು ನಮ್ಮ ಸಿ ಎಫ್ ಆಗುತ್ತೆ. ಸೊ ಹಾಗಾಗಿ ನಮ್ಗೆ ಏನು ಬಂತಿಲ್ಲ? ನೆಕ್ಸ್ಟ್ ಇದರಲ್ಲಿ ನೋಡಿ, ಸಿ ಎಫ್ = 45 ಅಂತ ಬರೆದಿದ್ದೀನಿ. ಕರೆಕ್ಟ್, ಸಿ ಎಫ್ = 45. ಅರ್ಥ ಆಯ್ತಾ? ಸಿ ಎಫ್ = 45 ಹೇಗೆ ಅಂತ. ಸೊ ಅದು n/2 ಇಂದನೇ ಕಂಡುಹಿಡಿಯೋದಕ್ಕೆ ಸಾಧ್ಯ. ಓಕೆ, ಸೊ ಸಿ ಎಫ್ = 45 ಅಂತ ಬರೆದಾಗಿದೆ. ಎಫ್ = 33. ಎಫ್ = 33 ಹೇಗೆ ಬಂತು ಮತ್ತೆ ಅದು ನೋಡೋಣ. ಓಕೆ, ಇಲ್ಲಿ ನೋಡಿ 78 ಅಲ್ವಾ? ಸೊ ಇದು ನಮ್ಮ ಎಫ್ ಅಂತ ಹೇಳಿದೆ, ಸಾರಿ, ಇದು ನಮ್ಮ ಎಫ್ ಆಗುತ್ತೆ. ಎಫ್ ಫ್ರೀಕ್ವೆನ್ಸಿ, ಎಫ್ ಅಂದರೆ ಇದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಇದನ್ನು ತೊಗೊಳಂಗಿಲ್ಲ, ಎಫ್ನ ತೊಗೋಬೇಕು. ರೈಟ್, ಸೊ n/2 ಅಂದರೆ 50. 50ಕ್ಕಿಂತ ದೊಡ್ಡದಿರೋದು ಇದು ನಮ್ಮ ಮೀಡಿಯನ್ ಕ್ಲಾಸ್ ಆಗುತ್ತೆ, ಎಲ್ ಆಗುತ್ತೆ, ಇದು ನಮ್ಮ ಫ್ರೀಕ್ವೆನ್ಸಿ ಆಗುತ್ತೆ. ಸಿ ಎಫ್ ನಾವು ಇದಕ್ಕಿಂತ ಮೇಲ್ಗಡೆ ಇರೋದು ತೊಗೋಬೇಕು. ಓಕೆ, 45. ರೈಟ್, ಓಕೆ. ಸೊ 33, h = 5. ಇಷ್ಟೇ. ಇದು ತೆಗೆದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮ್ಮ ಫಸ್ಟ್ ಪ್ರಾಬ್ಲಮಲ್ಲಿ. ಓಕೆ, ಇದೇ ಥರ ಪ್ರಾಬ್ಲಮ್ಸ್ ನೀವು ಮಾಡ್ತಾ ಇದ್ರೆ ಏನಾಗುತ್ತೆ? ಅಭ್ಯಾಸ ಆಗೋಗುತ್ತೆ, ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು ಕ್ವಶನ್ಸ್ನ. ಓಕೆ, ಸೊ ಎಲ್ಲ ಬಂದಿದೆ. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? 35.76 ವರ್ಷಗಳು. ಸೊ ಮೀಡಿಯನ್ ಮಧ್ಯಾಂಕ ಏಜು 18ರಿಂದ 60 ಮಧ್ಯದಲ್ಲಿ ಮೀಡಿಯನ್ ಏಜ್ ಎಷ್ಟಿದೆ? 35.76 ವರ್ಷಗಳು ಅಂತ ಹೇಳ್ಬೋದು. ರೈಟ್, ಓಕೆ. ಸೊ ಅದು ನಮ್ಮ ಹಿಂದಿನ ಪ್ರಶ್ನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಗಿಡದ 40 ಎಲೆಗಳ ಉದ್ದಗಳನ್ನು ಸಮೀಪದ ಮಿಲಿಮೀಟರ್ಗೆ ಸರಿಯಾಗುವಂತೆ ಅಳತೆ ಮಾಡಿದೆ ಮತ್ತು ಪಡೆದ ದತ್ತಾಂಶಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ಪ್ರತಿನಿಧಿಸಿದೆ. ಎಲೆಗಳ ಉದ್ದಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಒಂದು ಹಿಂಟ್ ಕೂಡ ಕೊಟ್ಟಿದ್ದಾರೆ. ಓಕೆ, ಹಿಂಟ್ ಏನಂತ ನೋಡೋಣ. ದ ಲೆಂತ್ ಆಫ್ 40 ಲೀವ್ಸ್ ಆಫ್ ಅ ಪ್ಲಾಂಟ್ ಆರ್ ಮೆಷರ್ಡ್ ಕರೆಕ್ಟ್ ಟು ದ ನಿಯರೆಸ್ಟ್ ಮಿಲಿಮೀಟರ್ ಆ್ಯಂಡ್ ದ ಡೇಟಾ ಆಬ್ಟೈನ್ಡ್ ಇಸ್ ರೆಪ್ರೆಸೆಂಟೆಡ್ ಇನ್ ದ ಫಾಲೋವಿಂಗ್ ಟೇಬಲ್. ಫೈಂಡ್ ದ ಮೀಡಿಯನ್ ಲೆಂತ್ ಆಫ್ ದ ಲೀವ್ಸ್. ಇಲ್ಲೊಂದು ಸುಳಿವು ಅಥವಾ ಹಿಂಟನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ದ ಡೇಟಾ ನೀಡ್ಸ್ ಟು ಬಿ ಕಂಟಿನ್ಯೂಯಸ್ ಕ್ಲಾಸಸ್ ಫಾರ್ ಫೈಂಡಿಂಗ್ ದ ಮೀಡಿಯನ್. Since the formula assumes the continuous classes, the classes then changes to 117.5 to 126.5, 126.5 to 135.5. So same thing. ಏನಾಗ್ತಿದೆ ಹೇಳಿ ಇಲ್ಲಿ? -0.5 plus 0.5. ಓಕೆ, ಸೊ ಅದನ್ನೇ ನೋಡೋಣ. ಇಲ್ಲಿ ನೋಡಿ 118, 126 ಅಂತ ಇದೆ. ಸೊ ಇದನ್ನು ನಾನು ಕಂಟಿನ್ಯೂಸ್ ಮಾಡಬೇಕಂದ್ರೆ ಏನು ಮಾಡಬೇಕು? ಇಲ್ಲಿ -0.5 plus 0.5 ಅಂತ ಮಾಡಿ. ಆ ಥರ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ನಮಗೆ? ಈ ರೀತಿ ಕಾಣಿಸುತ್ತೆ. ಈ ರೀತಿ ಕಾಣಿಸೋದಕ್ಕೆ ಯಾಕೆ ನಾವು ಇದನ್ನು ಮಾಡಬೇಕು? ವೆರಿ ಸಿಂಪಲ್, ಕಂಟಿನ್ಯೂಸ್ ಮಾಡೋಕ್ಕೆ ಡಾಟಾನ ನೋಡಿ. 126 ಸ್ಟಾಪ್ ಆಗಿದೆ, 127ಇಂದ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಇಲ್ಲಿ -0.5 plus 0.5 ಮಾಡಿದಾಗ ಏನಾಗುತ್ತೆ? ಡೇಟಾ ಕಂಟಿನ್ಯೂಸ್ ಆಗುತ್ತೆ. 126.5, 126.5. ಅರ್ಥ ಆಯ್ತಾ? ಸೊ ಇದನ್ನು ನಾವು ಮೀನಲ್ಲಿ ಕೂಡ ನೋಡಿದ್ವಿ, ಅದನ್ನೇ ನಾವು ಮೀಡಿಯನಲ್ಲಿ ಕೂಡ ನೋಡ್ತಾ ಇದ್ದೀವಿ. ರೈಟ್, ಓಕೆ. ಸೊ ಲೆಂತ್ ಇನ್ mm ಕೊಟ್ಟಿದ್ದಾರೆ, ನಂಬರ್ ಆಫ್ ಲೀವ್ಸ್, ಸೊ ನಂಬರ್ ಆಫ್ ಲೀವ್ಸ್ನ ಕೂಡ ಕೊಟ್ಟಿದ್ದಾರೆ. ಅದು ನಮ್ಮ ಏನಾಗುತ್ತೆ? ಫ್ರೀಕ್ವೆನ್ಸಿ ಆಗುತ್ತೆ. ಸೊ ಬಿಲೋ 20, ಅಬೌವ್ 20 ಆ ಥರ ಕೊಟ್ಟಾಗ ಅದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ತಗೋಬೇಕು. ಈ ಥರ ಕರೆಕ್ಟಾಗಿ ಇಂಟರ್ವೆಲ್ ಕೊಟ್ಬಿಟ್ಟು ಈ ಥರ ನಂಬರ್ಗಳು ಕೊಟ್ಟಾಗ ಅದೇನಾಗುತ್ತೆ? ನಮ್ಮ ಫ್ರೀಕ್ವೆನ್ಸಿ ಆಗುತ್ತೆ. ಫ್ರೀಕ್ವೆನ್ಸಿಯಿಂದ ನಾವೇನು ಮಾಡಬೇಕು? ಈಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಬರಿಬೇಕು. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹೆಂಗೆ? ಇದು ಹೀಗೆ, ಇದು ಹೀಗೆ, ಇದು ಹೀಗೆ, ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಇಲ್ಲಿ ಬರುತ್ತೆ, ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಸೊ ಹಾಗೆ ಮಾಡ್ಕೊತಾ ಹೋಗಬೇಕು. ಕರೆಕ್ಟ್? ಸೊ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು? ಈಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬಂತು, ಎನ್ನ ಕಂಡುಹಿಡಿಬೇಕು. ಎನ್ ಎಷ್ಟು ಬರ್ತಾ ಇದೆ ನಮಗೆ? ಇಲ್ಲಿ ಬರ್ತಿದೆ ನೋಡಿ ನಂಬರ್ 40. ಅಥವಾ ಇದನ್ನು ಆ್ಯಡ್ ಮಾಡಿದ್ರು ನಮಗೆ 40ನೇ ಬರುತ್ತೆ ನೋಡಿ. 12, 21, 26, 29, 34, 38, 40 ಸೇಮ್ ಥಿಂಗ್. ಸೊ ಇದು 40, ಇದು 40, ಇದನ್ನೆಲ್ಲ ಆ್ಯಡ್ ಮಾಡಿದ್ರು 40 ಬರುತ್ತೆ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಲಾಸ್ಟ್ ರೀಡಿಂಗ್ ಕೂಡ 40 ಇದೆ. ಸೊ n = 40, n/2 20. ಸೊ n/2 20 ಬರ್ತಾ ಇದೆ. ಏನು ಮಾಡಬೇಕು? ಇದನ್ನು ಈ ನಂಬರ್ನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಲಿ ಹುಡುಕಬೇಕು. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಲಿ ಹುಡುಕಿ 20ಕ್ಕಿಂತ ಜಾಸ್ತಿ ಇರೋ ನಂಬರ್ ಯಾವುದು ಅಂತ ನೋಡಬೇಕು. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಲಿ ಹುಡುಕಿ ಈಗ 20ಗಿಂತ ಜಾಸ್ತಿ ಇರೋ ನಂಬರ್ ಯಾವುದು? 29.
ಸೊ ಈ 29ನ ಕರೆಸ್ಪಾಂಡಿಂಗ್ ಕ್ಲಾಸ್ ಏನಾಗುತ್ತೆ, ನಮ್ಮ ಮೀಡಿಯನ್ ಕ್ಲಾಸ್ ಆಗುತ್ತೆ. ಅಂದರೆ 144.5 to 153.5. ಇದರಲ್ಲಿ ಎಲ್ ಏನಾಗುತ್ತೆ, ಇದು ನಮ್ಮ ಎಲ್ ಆಗುತ್ತೆ. ಕರೆಕ್ಟಾಗಿ ನಾನು ಬರಿತೀನಲ್ಲಿ. ಸೊ ಇದು ನಮ್ಮ ಎಲ್ ಆಗುತ್ತೆ, ಇದು ನಮ್ಮ ಎಲ್ ಇದು. ಓಕೆ, ಎಫ್ ಯಾವುದಾಗುತ್ತೆ, ಇದು ನಮ್ಮ ಎಫ್ ಆಗುತ್ತೆ. ಎಫ್ ಸಿ ಎಫ್ ಯಾವುದಾಗುತ್ತೆ, ಇದು ನಮ್ಮ ಸಿ ಎಫ್ ಆಗುತ್ತೆ. ಇದಲ್ಲ, ಇದು ಫ್ರೀಕ್ವೆನ್ಸಿ, ಇದು ನಮ್ಮ ಸಿ ಎಫ್ ಆಗುತ್ತೆ. ಓಕೆ, ಹೆಚ್ ಯಾಕೆ ಕಂಡುಹಿಡಿಯೋದು, ಇವೆರಡನ್ನ ಸಬ್ಟ್ರಾಕ್ಟ್ 126.5 ಮೈನಸ್ 117.5 ತೆಗೆದಾಕಿ 9. ಸೊ ಹೆಚ್ ಬಂದ್ಬಿಟ್ಟು ಏನಾಗುತ್ತೆ ನಮಗೆ, ಹೆಚ್ ಇಸ್ ಈಕ್ವಲ್ ಟು 9, ಸಿ ಎಫ್ ಇಸ್ ಈಕ್ವಲ್ ಟು 17. ಓಕೆ, ಎಫ್ ಇಸ್ ಈಕ್ವಲ್ ಟು 12, ಎಲ್ ಇಸ್ ಈಕ್ವಲ್ ಟು 144.5. n/2 20ಕ್ಕಿಂತ ಜಾಸ್ತಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಹುಡುಕಿ, ಇದಿದೆ. ಸೊ ಇದೆ ನಮ್ಮ ಮೀಡಿಯನ್ ಕ್ಲಾಸ್. ಸೊ ಹೇಳ್ಕೊಟ್ಟಿಲ್ಲಿ ಬರೆದಿದ್ದೀನಿ, ನೋಡೋಣ ಕರೆಕ್ಟಾಗಿ ಇದೆಯೋ ರಾಂಗ್ ಇದೆಯೋ ಅಂತ. ಓಕೆ, ಸೊ n/2 20 ಬಂತು. ನೆಕ್ಸ್ಟು ಮೀಡಿಯನ್ ಕ್ಲಾಸ್ 144.5 to 153.5, 144.5 to 153.5. ಅದರಲ್ಲಿ ಎಲ್ ಅಂದರೆ ಏನಾಗುತ್ತೆ, ಎಲ್ ಇಸ್ ಈಕ್ವಲ್ ಟು 144.5, ಸಿ ಎಫ್ ಇಸ್ ಈಕ್ವಲ್ ಟು 17, ಎಫ್ ಇಸ್ ಈಕ್ವಲ್ ಟು 12, ಹೆಚ್ ಇಸ್ ಈಕ್ವಲ್ ಟು 9. ಕರೆಕ್ಟ್, ಅರ್ಥ ಆಯ್ತಾ ಇವಾಗ ಯಾವ ರೀತಿ ಬಂತು ಅಂತ? ಇದೇ ಪ್ರೊಸೀಜರ್ನ ಹಿಂದಿನ ಪ್ರಶ್ನೆಗೂ ಹಾಕಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಇಲ್ಲಿ ನನಗೆ ಅನ್ಸುತ್ತೆ ನಿಮ್ಗೆ ತುಂಬ ಕ್ಲಿಯರ್ ಆಗಿದೆ ಅಂತ. ಮುಂದಕ್ಕೆ ಪ್ರೊಸೀಡ್ ಆಗೋಣ. ನೆಕ್ಸ್ಟ್ ಮೀಡಿಯನ್ ಫಾರ್ಮುಲಾ ಇದೆ. ಸೊ ಎಲ್ಲ ಇಲ್ಲಿ ಬಂದಿದೆ, ನಮಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಲೆಂತ್ ಆಫ್ ದ ಲೀವ್ಸ್ ಇಸ್ ಈಕ್ವಲ್ ಟು 146.75 mm ಅಂತ ಬರುತ್ತೆ. ಕ್ಲಿಯರ್? ಓಕೆ, ಸೊ ಇದನ್ನ ಈ ಟೇಬಲಿಂದ ತೆಗೆಯೋದು ತುಂಬ ಇಂಪಾರ್ಟೆಂಟ್. ಇದನ್ನು ಕಲ್ತ್ಬಿಟ್ರೆ ಬೇರೆ ಏನೂ ಇಲ್ಲ. ಈ ಫಾರ್ಮುಲಾನ ಅಪ್ ಕೇಳ್ಕೊಂಡಿರ್ತೀರ, ಇದನ್ನ ಎತ್ಬಿಟ್ಟು ಇಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬರುತ್ತೆ. ಸಿಂಪಲ್. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆಯನ್ನು ತೊಗೊಂಡಿದ್ದೀವಿ. ಒಂದು ಸ್ಥಳೀಯ ದೂರವಾಣಿ ಮಾರ್ಗದರ್ಶಿ ಇಂದ ಯಾದೃಚ್ಛಿಕವಾದ 100 ಉಪನಾಮಗಳನ್ನು ಆರಿಸಲಾಗಿದೆ ಮತ್ತು ಉಪನಾಮಗಳಲ್ಲಿರುವ ಆಂಗ್ಲ ಭಾಷೆ ಅಕ್ಷರಗಳ ಸಂಖ್ಯೆ ಆವೃತ್ತಿ ವಿತರಣೆಯನ್ನು ಕೆಳಗಿನಂತೆ ಪಡೆಯಲಾಗಿದೆ. ಉಪನಾಮಗಳಲ್ಲಿರುವ ಅಕ್ಷರಗಳ ಸಂಖ್ಯೆಯ ಮಧ್ಯಾಂಕವನ್ನು ಲೆಕ್ಕಾಚಾರ ಮಾಡಿ ಉಪನಾಮಗಳಲ್ಲಿರುವ ಅಕ್ಷರಗಳ ಸಂಖ್ಯೆಯ ಸರಾಸರಿಯನ್ನು ಕಂಡುಹಿಡಿಯಿರಿ, ಅಲ್ಲದೆ ಉಪನಾಮಗಳ ಬಹುಲಕವನ್ನು ಕೂಡ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಡೇಟಾನ ಕೊಟ್ಟಿದ್ದಾರೆ, ಆ ಡೇಟಾ ಕೊಟ್ಬಿಟ್ಟು ನಮಗೆ ಸರಾಸರಿ, ಮಧ್ಯಾಂಕ ಹಾಗೂ ಬಹುಲಕ ಅಂದರೆ ಮೀನ್, ಮೀಡಿಯನ್, ಮೋಡ್ 3 ಕಂಡುಹಿಡಿಯೋಕ್ಕೆ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಪ್ರಶ್ನೆ ನಾವು ಇಷ್ಟೊತ್ತು ಯಾವೆಲ್ಲ ಸಿದ್ಧಾಂತ, ಯಾವೆಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀವೋ ಎಲ್ಲ ಪ್ರಾಬ್ಲಮ್ಸ್ನ ರಿವೈಸ್ ಮಾಡುವಂಥ ಪ್ರಶ್ನೆ ಇದು. ರೈಟ್? ಸೊ ಸ್ಟಾರ್ಟ್ ಮಾಡೋಣ. ಇಂಗ್ಲೀಷಲ್ಲಿ ಒಂದು ಸತಿ 100 surnames were randomly picked up from a local telephone directory and the frequency distribution of the number of letters in the English alphabets in the surnames was obtained as follows. Determine the median number of letters in the surnames, find the mean number of letters in the surnames, also find the modal size of the surnames ಅಂತ ಕೊಟ್ಟು ಇಲ್ಲಿ ಕೋಷ್ಟಕನ ಕೊಟ್ಟಿದೆ. ಫಸ್ಟ್ ಆಫ್ ಆಲ್ ಕಂಟಿನ್ಯೂಸ್ ಆಗಿದೆ ನೋಡಿ, 1 to 4, 4 to 7, 7 to 10 ಕಂಟಿನ್ಯೂಸ್ ಆಗಿದೆ. ಸೊ ನಂಬರ್ ಆಫ್ ಸರ್ನೇಮ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಆಯಿತಾ? ಸೊ ನಂಬರ್ ಆಫ್ ಲೆಟರ್ಸ್, ನಂಬರ್ ಆಫ್ ಸರ್ನೇಮ್ಸ್ನ ಕೂಡ ಕೊಟ್ಟಿದ್ದಾರೆ. ಇವಾಗ ಇದಕ್ಕೆ ಮೀನ್, ಮೀಡಿಯನ್, ಮೋಡ್ 3 ಕೂಡ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಬೇಕು ನೋಡೋಣ. ಸೊ ಮೊದಲನೇದಾಗಿ ಟೇಬಲ್ನ ಯಾವ ರೀತಿ ಬರ್ಕೋಬೇಕು, ನಾವು ಟೇಬಲ್ನ ಈ ರೀತಿ ಬರ್ಕೋಬೇಕು. ರೈಟ್? ಇವೆರಡು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಬಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಯಾಕೆ ಕಂಡುಹಿಡಿತಾ ಇದ್ದೀವಿ, ಮಧ್ಯಾಂಕನ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ ಪ್ರಶ್ನೆಯಲ್ಲಿ. ರೈಟ್? ಸೊ ಜ್ಞಾಪಕ ಇಟ್ಕೊಳ್ಳಿ, ಮಧ್ಯಾಂಕ ಮೀಡಿಯನಿಗೆ ಮಾತ್ರ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ತೆಗಿಬೇಕು. ಮೋಡು ಮತ್ತು ಮೀನಿಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅವಶ್ಯಕತೆ ಇಲ್ಲ. ರೈಟ್? ಸೊ ಸಿನ್ಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬರ್ದಿದ್ದೀವಿ ಅಂದರೆ ನಾವು ಮೊದಲನೇದಾಗಿ ಮೀಡಿಯನ್ನೇ ಕಂಡುಹಿಡಿದು ಬಿಡೋಣ. ಓಕೆ, ಸೊ ಮೀಡಿಯನ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ನಮ್ಮ ಎನ್ ಏನಾಗುತ್ತೆ ನೋಡಿ, ನಂಬರ್ ಆಫ್ ಟೋಟಲ್ ನಂಬರ್ ಏನಾಗುತ್ತೆ 100 ಆಗುತ್ತೆ. ಇದು ನಮ್ಮ ಎನ್. ಹಾಗಾದರೆ ಎನ್ ಡಿವೈಡೆಡ್ ಬೈ 2 ಏನಾಗುತ್ತೆ, ಎನ್ ಡಿವೈಡೆಡ್ ಬೈ 2 50 ಆಗುತ್ತೆ. ಈ 50ನೇ ನಾವು ಎಲ್ಲಿ ಹುಡುಕಬೇಕು, ಫ್ರೀಕ್ವೆನ್ಸಿಯಲ್ಲಿ ಹುಡುಕಬೇಕಾ? ಫ್ರೀಕ್ವೆನ್ಸಿಯಲ್ಲಿ ಹುಡುಕಬಾರ್ದು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಹುಡುಕಬೇಕು. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ 50ಕ್ಕಿಂತ ಜಾಸ್ತಿ ಯಾವುದಿದೆ ನೋಡಿ, ಮೇಲ್ಗಡೆಯಿಂದ ಬನ್ನಿ, 50ಕ್ಕಿಂತ ಜಾಸ್ತಿ ಇದಿದೆ. ಸೊ ಇದನ್ನು ಮಾರ್ಕ್ ಮಾಡಿ. ಈಗ ಇದು ನಮ್ಮ ಮೋಡಲ್ ಕ್ಲಾಸ್ ಆಗುತ್ತೆ. ಓಕೆ, ಸಾರಿ, ಇದು ನಮ್ಮ ಮೀಡಿಯನ್ ಕ್ಲಾಸ್ ಆಗುತ್ತೆ. ಮೀಡಿಯನ್ ಕಂಡುಹಿಡಿತಿದ್ದೀವಿ, ಇದು ನಮ್ಮ ಮೀಡಿಯನ್ ಕ್ಲಾಸ್ ಆಗುತ್ತೆ. ಇದೇನಾಗುತ್ತೆ, ಇದು ನಮ್ಮ ಎಫ್ ಆಗುತ್ತೆ, ಇದು ನಮ್ಮ ಸಿ ಎಫ್ ಆಗುತ್ತೆ. ನಾನು ಕಂಡುಹಿಡಿತಾ ಇರೋದು ಯಾವುದಕ್ಕೆ, ಮೀಡಿಯನ್ಗೆ ಅಲ್ವಾ? ಸೊ n/2 50, n 100, ಇದು 50ಕ್ಕಿಂತ ಜಾಸ್ತಿ ಇದೆ, ಅದಕ್ಕೆ ಅದು ನಮ್ಮ ಮೀಡಿಯನ್ ಕ್ಲಾಸ್ ಆಗುತ್ತೆ. ಇದು ನಮ್ಮ ಫ್ರೀಕ್ವೆನ್ಸಿ ಆಗುತ್ತೆ, ಇದು ನಮ್ಮ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಿ ಎಫ್ ಆಗುತ್ತೆ. ಸೊ ಇದನ್ನೇ ನಾವು ಇವಾಗ ನೋಡೋಣ ಪ್ರಶ್ನೆಯಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ತೀವಂತ. ಸೊ ನೋಡಿ, n is equal to 100, n/2 50, ಮೀಡಿಯನ್ ಕ್ಲಾಸ್ 7 to 10, l is equal to 7, ಸಿ ಎಫ್ is equal to 36, f is equal to 40 ಹಾಗೂ h is equal to 3. h is equal to 3 ಹೇಗೆ ಬಂತು, 4 - 1, 7 - 4, 10 - 7. ಸೊ h ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಸೊ ಎಲ್ಲ ಡೇಟಾ ಮ್ಯಾಚಿಂಗ್ ಆಗಿದೆ.
ಇಷ್ಟೇ ನೀವು ಮಾಡಬೇಕಾಗಿರೋದು ಮೀಡಿಯನಲ್ಲಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹಾಕಿ 50ಕ್ಕಿಂತ ಜಾಸ್ತಿ ನೋಡಿ ಕಂಡುಹಿಡಿದ್ಬಿಟ್ರೆ ಮುಗೀತು. ಸೊ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಇದು ಅರ್ಥ ಆಗಿಬಿಟ್ರೆ ಇವಾಗ ಏನು ಮಾಡೋದಿದೆ, ಡೈರೆಕ್ಟಾಗಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋದಿದೆ. ಸೊ ಮೀಡಿಯನಿಕ್ ಫಾರ್ಮುಲಾ ಯಾವ ರೀತಿ ಕೊಟ್ಟಿದ್ದೀವಿ ನಾವು, ಮೀಡಿಯನಿಕ್ ಫಾರ್ಮುಲಾ L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಟೈಮ್ಸ್ H. ಕರೆಕ್ಟ್. ಸೊ ಇವಾಗ ಈ ಫಾರ್ಮುಲಾದಲ್ಲಿ ಎಲ್ಲ ಟರ್ಮ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮೀಡಿಯನ್ ಎಷ್ಟು ಬರುತ್ತೆ, 8.05 ಅಂತ ಬರುತ್ತೆ. ರೈಟ್. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಮೋಡನ್ನು ಕಂಡುಹಿಡಿಯಬೇಕಾದ್ರೆ ಇಲ್ಲಿ ಇವಾಗ ಕ್ಲಿಯರ್ ಮಾಡ್ಕೊಂಬಿಡೋಣ, ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಮೀಡಿಯನ್ ಆಲ್ರೆಡಿ ಅರ್ಥ ಆಗಿದೆಯಲ್ವಾ, ಸೊ ಇದನ್ನು ತೆಗೆದಾಕ್ಬಿಡೋಣ. ಓಕೆ, ಇವಾಗ ಮೋಡಿಗೆ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡೋಣ, ಯೆಲ್ಲೋ ಕಲರ್ ಸ್ಟಾರ್ಟ್ ಮಾಡೋಣ ಮೋಡಿಗೆ. ಸೊ ಕ್ಯಾಲ್ಕುಲೇಟಿಂಗ್ ಮೋಡ್. ಸೊ ಮೋಡಿಗೆ ಏನು ಮಾಡಬೇಕು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇರಲ್ಲ, ಮೋಡಿಗೆ ಫ್ರೀಕ್ವೆನ್ಸಿ ಇರುತ್ತೆ. ಸೊ ಫ್ರೀಕ್ವೆನ್ಸಿಯಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದು, ಇದು. ಸೊ ಇದು ನಮ್ಮ ಮೋಡಲ್ ಕ್ಲಾಸ್ ಆಗುತ್ತೆ, ಇದು ನಮ್ಮ L ಆಗುತ್ತೆ, ಇದೇನಾಗುತ್ತೆ, ಇದು ನಮ್ಮ F1, ಇದು ನಮ್ಮ F0, ಇದು ನಮ್ಮ F2. ಕರೆಕ್ಟಾ. L F1 F2, H ಏನಾಗುತ್ತೆ, H = 3 ಅಂತ ಅದು ಹಾಗಿರುತ್ತೆ, ಅದೇನು ಚೇಂಜ್ ಆಗಲ್ಲ. ಓಕೆ, ಜಸ್ಟ್ ನೋಡೋಣ ಬನ್ನಿ ಇವಾಗ ಕರೆಕ್ಟ್ ಆಗಿದೆಯಾ ವ್ಯಾಲ್ಯೂಸ್ ಅಂತ. ಮಾಡಲ್ ಕ್ಲಾಸ್ 7 to 10, L = 7, F1 = 40, F0 = 30, F2 = 16, H = 3. ಎಲ್ಲ ಸೇಮ್ ಆಗಿದೆ. ರೈಟ್. ಸೊ ಮೋಡ್ ಫಾರ್ಮುಲಾಗೆ ಮತ್ತೆ ಮೋಡ್ ಫಾರ್ಮುಲಾ L ಪ್ಲಸ್ F1 ಮೈನಸ್ F0 2 F1 ಮೈನಸ್ F0 ಮೈನಸ್ F2 ಟೈಮ್ಸ್ H. ಸೊ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಸೊ ಮೋಡ್ ಏನು ಬರುತ್ತೆ, 7.88 ಅಂತ ಬರುತ್ತೆ. ಇದು ನಮ್ಮ ಮೋಡ್ ಆಯಿತು. ನೆಕ್ಸ್ಟ್ ಮೀನನ್ನು ಯಾವ ರೀತಿ ಕಂಡುಹಿಡಿಯೋದು, ಕ್ಲಾಸ್ ಇಂಟರ್ವೆಲ್ F ಕೊಟ್ಟಿದ್ದಾರೆ, XIನ ಕಂಡುಹಿಡಿಯಿರಿ. XI ಹೆಂಗೆ, 1 + 4 5 ಡಿವೈಡೆಡ್ ಬೈ 2 2.5. XI ಬರುತ್ತೆ, FI XI ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಇದು ಬರುತ್ತೆ, ಸಮ್ ಬರುತ್ತೆ ಇದು. ಸೊ ಸಮ್ ಎಷ್ಟು ಬಂತು, 832 ಅಂತ ಬರ್ತಾ ಇದೆ. ಸೊ 832 ಡಿವೈಡೆಡ್ ಬೈ 100 8.32. ಇದು ನಮ್ಮ ಏನಾಗುತ್ತೆ, ಮೀನ್ ಆಗುತ್ತೆ. ಸೊ ಮೀನ್, ಮೋಡ್, ಮೀಡಿಯನ್. ರೈಟ್. ಸೊ ಮೀನ್, ಮೋಡ್ ಆ್ಯಂಡ್ ಮೀಡಿಯನ್, ಇದು ನಮ್ಮ ಒಂದು ಪ್ರಶ್ನೆಯಲ್ಲಿ 3 ಸಿದ್ಧಾಂತಗಳು ರಿವಿಷನ್ ಆಗಿರೋ ಥರ ಆಗಿದೆ. ಓಕೆ, ಸೊ ಇಲ್ಲಿಗೆ ಈ ಪಾಠದ ಅಂತ್ಯ. ಮತ್ತೆ ನಾನು ನಿಮಗೆ ಇದೇ ಪಾಠದ ಸಮ್ಮರಿ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ಪಾಠ ನಿಮಗೆ ಚೆನ್ನಾಗಿ ಅರ್ಥ ಆಗಿದ್ರೆ, ಹೆಲ್ಪ್ ಆಗಿದ್ರೆ ಈ ವಿಡಿಯೋ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪರೀಕ್ಷೆ ಜೊತೆ ಸ್ಟೇ ಟ್ಯೂನ್ಡ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್.